ನಾನು ನೋಡು ಅಲ್ಲೇ ನೋಡ್ತೀವಿ ಯಾವಾಗ. ಓಕೆ, ಯಾವಾಗ ನೋಡ್ಸುತ್ತೆ ನಿಮಗೆ. ಅಲ್ಲೇನು ಇಟ್ಕೊಳ್ಳೋ ದೇವರೇ ಕಾಪಾಡು. ಕರೆಕ್ಟ್. ಮುಂದಿಟ್ಕೊ ಮೊಬೈಲ್, ಸೇಫ್ಟಿ. ಓಕೆ, ಯಾರನ್ನ ಕರೆಯಕ್ಕೆ ಹೋಗ್ಬೇಡ. ಎಕ್ಸಾಮ್ ಬರೆಯೋ ಟೈಮಲ್ಲಿ ಓದ್ಬೇಕಂತ ಆಸೆ ಆಗುತ್ತೆ ಮನುಷ್ಯನಿಗೆ. ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕು, ಅವಾಗ ಓದ್ತಿರ್ತಾನೆ. ನೋಡಿರ ನೀವು ಹಂಗೆ. ಈ ಕ್ಲಾಸ್ ಸ್ಟಾರ್ಟ್ ಆದಾಗ ಓದ್ತಿರ್ತೀನಿ. ಈ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ನೀವು ಓದೋದು ಮುಂಚೆನೆ ಓದ್ಬೇಕಿತ್ತು ಅಲ್ವಾ? ಅದು ಯಾವಾಗ ಓದಿಲ್ಲ, ಸರಿಯಾಗಿ ಓದಿಲ್ಲ, ಇವಾಗ ಏನು ಓದ್ತೀವಿ? ಹಾ, ಸರಿ. ಎಲ್ಲರೂ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ರಿ ಎಲ್ಲರೂ? ಎಲ್ಲ ಮಾಡಿದಿರಾ? ಓಕೆ, ಸರಿ. ಹಿಂಗ ನೀವು ಸರಿ ಮಾಡಿದ್ರೆ ಅನ್ನಿ. ಓಕೆ, ಇದ್ರೆ ಹಂಗ ಅನ್ನಿ. ಇಲ್ಲ ಒಂದು ಆಟರ ಕೊಡಿ ಹೋಗ್ಲಿ. ಆಟನ ಕೊಟ್ಟರೆ ಚೆನ್ನಾಗಿ ಅನ್ಸುತ್ತೆ. ಸರಿ. ಓಕೆ, ಶುಕ್ರವಾರ ಅಲ್ಲ, ಶುಕ್ರವಾರ ಮೋಸ್ಟ್ ಲಕ್ಷ್ಮೀ ವಾರ. ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡಿರ್ತೀವಿ. ಎಲ್ಲ ಪೂಜೆ ಮಾಡಿ ಎಲ್ಲ ದೇವ್ರನ್ನ ಬೇಡ್ಕೊಂಡಿರ್ತೀನಿ. ಬೇಡಿದರೆ ಕೊಡೋ ವರ ಅಂತ ಎಲ್ಲ ಬೇಡ್ಕೊಂಡಿರ್ತೀನಿ, ಗೊತ್ತು. ಸರಿ. ಓಕೆ, ಇದು ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟು ಜನ ನನಗೆ ಹೇಳ್ತಾರೆ, ನಿನ್ನೆ ನನಗೆ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ತಲೆಗಿರ್ಬೇಕಂಗೆ ಗೊತ್ತಾ, ರೋಗ ಇದೊಂದು ಹೆಂಗೆ ರೋಗ ಅಂತ ಕೇಳಿ ಸ್ವಲ್ಪ ಹೇಳ್ತೀನಿ. ಓಕೆ, ರೋಗ ಅಂದ್ರೆ ಹೆಂಗೆ ಅಂತ, ಯಾವ ರೋಗ ಅಂತ ಕೇಳಿ. ರೋಗ ಭಾಳ ಅದಾವ ಸರ್, 1000 ಜಾಸ್ತಿ ಇರ್ಬೋದು. ಮೋಸ್ಟ್ಲಿ 1000ಕ್ಕಿಂತ ಜಾಸ್ತಿ ಇರ್ತವೆ ಅಂತ ಅನ್ಸುತ್ತೆ ಕಾಯಿಲೆಗಳು. ಜಾಸ್ತಿ ಇರ್ಬೋದಲ್ಲ ಮೇಡಮ್, ಅರುಣ ಮೇಡಮ್? ಜಾಸ್ತಿ ಇದಾವಲ್ಲ, 1000ಕ್ಕಿಂತ ಜಾಸ್ತಿ ಕಾಯಿಲೆ ಇದಾವಲ್ಲ? ನೀವು ಸರಿ ಕೈ ಅನ್ರಿ, ಭಯ ಆಗುತ್ತೆ ನನಗೆ. ಇದು ಯಾರೇ ನಿಂಗೆ ಹೇಳಿ ಸ್ವಲ್ಪ. 1000 ಇರ್ಬೋದು, 1000ಕ್ಕಿಂತ ಜಾಸ್ತಿ ಕಾಯಿಲೆ ಇರ್ಬೋದು. ಹಿಂಗನ್ರಿ ಎಲ್ಲ ಕೈಗೆ ಹೋಲತ್ತಾಗ ಕೈ ಅಲ್ಲ ಇದೀರಲ್ಲ, ಇದೀರಿ ಎಲ್ಲರೂ. ಸರಿ ಇರ್ಗ ಹೇಳ್ತೀನಿ ಮೇಡಮ್. 1000 ಜಾಸ್ತಿ ಇದಾವೆ ಕಾಯಿಲೆ. ದಂಡಿಗೆ ಇದಾವೆ ಸರ್. ದಂಡಿಗಿದಾವೆ 1000 ಜಾಸ್ತಿ ಇದಾವೆ ಅಂತ ಅರ್ಥ. ಈ ತೆಲುಗು ದಂಡಿಗಿದಾವೆ, ಕರೆಕ್ಟಾ? ದಂಡಿಗೆ ಬೇಜಾರಿದಾವೆ. ಓಕೆ, ದೇಹ ಒಂದ, ಬಾಡಿ ಒಂದ, ಎರಡ? ಒಂದೇ ಬಾಡಿ. ಒಂದೇ ಬಾಡಿಗೆ ಎಷ್ಟು ಬೇಗ 1000ಕ್ಕಿಂತ ಜಾಸ್ತಿ ಕಾಯಿಲೆಗಳಿದಾವೆ. ಓಕೆ, ಕೇಳಿಸ್ಕೊಡಿ, ಅಷ್ಟು ಜಾಸ್ತಿ ಕಾಯಿಲೆ ಇದಾವೆ. ಬಾಡಿ ಒಂದೇ, ಹೊಲ ಒಂದೇ. ರಾಗಿ ಜೋಳ ಅದೇ ಹೊಲಕ್ಕೆ ಸರಿ ರಾಗಿ ಹಾಕ್ತೀನಿ, ಎಷ್ಟು ಜೋಳ ಹಾಕ್ತೀನಿ, ಎಷ್ಟು ಸಜ್ಜೆ ಹಾಕ್ತೀನಿ, ಎಷ್ಟು ನವಣೆ ಹಾಕ್ತೀನಿ, ಕರೆಕ್ಟಾ? ಹೊಲ ಒಂದೇ, ಬಾಡಿ ಒಂದೇ. ಬಾಡಿ ಒಂದೇ. ಬಾಡಿಗೆ ಬಿ ಪಿ ಬರ್ಬೋದು, ಶುಗರ್ ಬರ್ಬೋದು, ಥೈರಾಯ್ಡ್ ಬರ್ಬೋದು, ಮೈನಾ ಬರ್ಬೋದು, ಕೈನಾ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ನಿದ್ದೆ ಬರ್ಬೋದು, ನಿದ್ದೆ ಬರದೆ ಹೋಗ್ಬೋದು, ಪೈಲ್ಸ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು, ಫ್ಯಾಟಿ ಲಿವರ್ ಆಗ್ಬೋದು, ತಲೆ ಆಗ್ಬೋದು, ಮೈನಾ ನೋವು ಆಗ್ಬೋದು, ನಿದ್ದೆ ಬರ್ಬೋದು, ನಿದ್ದೆ ಬರದೆ ಇರ್ಬೋದು, ಏನ್ ಬೇಕಾದ್ರೆ ಆಗ್ಬೋದು. ಇದು ಒಂದೇ ಬಾಡಿಗೆ ಆಗುತ್ತೆ. ನನ್ನ ಬಾಡಿಗೆ, ನಿನ್ ಬಾಡಿಗೆ, ಬಾಡಿ ಒಂದೇ. ಕರೆಕ್ಟ್? ಕ್ಲಿಯರ್ ಇದೆಯಾ? ಕೇಳಿಸ್ತೇನೆ ಕರೆಕ್ಟಾಗಿ? ಕೇಳುತ್ತಲ್ಲ? ಇದೆಲ್ಲ ಆಗ್ಬೋದು ಅಂತಿಲ್ಲ, ಆಗ್ಬೇಕಂತಿಲ್ಲ, ಆಗ್ಬಾರ್ದು ಅಂತಲಿಲ್ಲ. ಇದೆಲ್ಲ ಬರೋದು ಮನುಷ್ಯನಿಗೆ. ಇದೆಲ್ಲ ಬರೋದು ಯಾರಿಗೆ? ಮನುಷ್ಯರಿಗೆ ಬರೋದು. ಎಲ್ಲ 1000ಕ್ಕಿಂತ ಜಾಸ್ತಿ ಬರೋದು. ನಾವು ಎಷ್ಟು ಬಿಲೀವ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ. ಓಕೆನಾ? ಇದು ಕಾಮನ್ ಆಗಿ ಇದು ರಿಸಲ್ಟ್ ದಿನ ಕೇಳ್ತೀವಿ, ಬಿಲೀವ್ ಮಾಡೋದು ಹೇಳ್ತೀನಿ. ಇಲ್ಲಿ ಬಂದಿರಿ, ಇಲ್ಲಿ ಕುತ್ಕೊಂಡು ಕೇಳಿಸ್ಕೊಳ್ಳಿ, ಒಂದ್ ತಿಂಗಳು ಕೇಳಿಸ್ಕೊಂತೀರಿ. ಸ್ವಲ್ಪ ಸರಿ ಹೋಗಿದ್ರೆ ಇದಕ್ಕಿಂತ ಬೇರೆಯವ್ರು ಹೇಳ್ತಾರೆ ಅಲ್ಲಿ ಬಾ ಚೆನ್ನಾಗಾಗುತ್ತೆ ಅಂತ. ಅವಾಗ ನಿಮಗೆ ಏನ್ ಅನ್ಸುತ್ತೆ? ಮತ್ತೆ ಅಲ್ಲಿ ಹೋಗ್ತೀವಿ, ನಾವು ಹೋಗ್ತೀವಿ ಹೋಗಲ್ಲ? ಇಲ್ಲಿ ಇರ್ಲಿ, ಸ್ವಲ್ಪ ಅಲ್ಲಿ ಚೆಕ್ ಮಾಡ್ತೀವಿ. ಕರೆಕ್ಟ್? ಇಲ್ಲಿ ಇರ್ಲಿ, ಅಲ್ಲಿ ಚೆಕ್ ಮಾಡ್ತೀವಿ. ಅಲ್ಲಿ ಹೋಗ್ತೀವಿ, ಅಲ್ಲಿ ಚೆಕ್ ಮಾಡಿ ಮತ್ತೇನ್ ಮಾಡ್ತೀವಿ? ಇಲ್ಲಿಗೆ ಬರ್ತೀವಿ, ಇಲ್ಲಿಗಿಂತ ಇನ್ನೊಬ್ರು ಯಾರು ಚೆನ್ನಾಗಿ ಅಲ್ಲಿ ಹೋಗಿ ಅಂತ ಮತ್ತೆ ಅಲ್ಲಿ ಹೋಗ್ತೀವಿ. ಈಗ ನೀನ್ ಚೆನ್ನಾಗಿ ಆಗ್ತೀವಿ ಅಂತ ನೀವು ಸರಿ ಹೇಳಿ. ಇದಕ್ಕೆ ಹೇಳ್ತಾರೆ ಮಂಗನ ಬುದ್ಧಿ ಅಂತ ಕರೀತಾರೆ. ವೇಸ್ಟ್, ವೆರಿ ಇಂಪಾರ್ಟೆಂಟ್. ರೈಟ್? ಸಂಚಾರ. ಎಷ್ಟು ಜನಕ್ಕೆ ನಿಮಗೆ ಬಿಲೀವ್ ಇದೆ ಮಾಟ ಮಂತ್ರ ಮೇಲೆ? ಹಿಂಗನ್ನಿ, ನಂಬಿಕೆ ಇದೆ. ಮಾಟ ಮಂತ್ರದಿಂದ ನಂಬಿಕೆ ಇದೆ. ಹಿಂಗನ್ನಿ ಕೈ ಸ್ವಲ್ಪ. ಮಾಟ ಮಂತ್ರದಿಂದ ನಂಬಿಕೆ ಇದೆ. ಸರ್ ಮಾಲಣ್ಣ ಸರ್ ನಂಬಿಕೆ ಇದೆ ನೋಡೋಣ. ಹೇಳಿ ಮೇಡಮ್, ಏನ್ ನಂಬಿಕೆ ಇದೆ ನಿಮ್ಗೆ? ಏನ್ ಸರ್? ಮಾಟ ಮಂತ್ರದ ಮೇಲೆ ನಂಬಿಕೆ ಇದೆಯಾ? ಜನಕ್ಕೆಲ್ಲ ಜಾಸ್ತಿ ಅದ್ರ ಮೇಲೆ ಸರ್ ನಂಬಿಕೆ ಇರೋದು. ನಿಮಗೆ ಐತೆ? ನನಗಿಲ್ಲ ಸರ್, ಯಾವಾಗ ಇಲ್ಲ ಸರ್ ಅದು. ಯಾವಾಗ? ಕರೆಕ್ಟ್. ಫಸ್ಟ್ ಕೇಳಿಸ್ಕೊ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಇದನ್ನೇ ಮಾಡ್ತಾರೆ? ಕರೆಕ್ಟ್, ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಜೀವನದಲ್ಲಿ ಸೋತು ಹೋಗ್ತೀರಿ, ಎಲ್ಲ ಕಡೆ ನಿಮ್ ಕೈಲಿ ಸಾಲ್ವ್ ಮಾಡಕ್ ಆಗಲ್ಲೋ, ಏನಾದ್ರು ನಂಬ್ತೀರಿ. ಯಾವ ಕೆಲಸ ಮಾಡಕ್ ಹೋಗಿ ಯಾವ ಕೆಲಸದಲ್ಲಿ ಸೋತು ಹೋಗ್ತೀರಿ, ಸೋತು ಹೋಗಿ ನಿಮ್ ಕೈಲಿ ಆಗಲ್ಲ ಅನ್ಸುವಾಗ ಏನಾದ್ರೂ ಒಂದು ನಂಬಿಕೆ ಮೇಲೆ ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಬಿಲೀವ್, ಏನೋ ಒಂದು ನಂಬಿಕೆ ಅಷ್ಟೇ. ನಿಮಗೆ ನಿಮ್ಮ ಹೊಟ್ಟೆ ಹುಟ್ಟುವ ಮಗು ನಿಮ್ ಗಂಡ ಹೆಣ್ಣೆ ಗೊತ್ತಾಗಲ್ಲ ಅಂದ್ರೆ, ನಿಮ್ಮ ಹೊಟ್ಟೆಗೆ ನಿನ್ನ ಹೊಟ್ಟೆ ಹುಟ್ಟುವ ಮಗುಗೆ ಗಂಡ ಹೆಣ್ಣೆ ನಿಮ್ಗೆ ಗೊತ್ತಾಗಲ್ಲ.
ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಅನಿಸಿದ್ರೆ ನಿನ್ನ ಒಳಗೆ ಹುಟ್ಟುವ ಸ್ಟೋನೇ ನಿನಗೆ ಗೊತ್ತಾಗ್ತಾ ಇಲ್ಲ, ಫೈಲ್ಸೇ ಗೊತ್ತಾಗಲ್ಲ ನಿನಗೆ ಅಂದ್ರೆ, ಮತ್ತೆ ನಿಮ್ಗೆ ಹೊರಗಡೆ ಎಲ್ಲೋ ಕುತ್ಕೊಂಡು ಒಂದ್ ಸೆಕೆಂಡ್ ಕೈಗೆರೆ ನೋಡಿ ಹೇಳ್ತಾರೆ ಶಾಸ್ತ್ರ ಅಂದ್ರೆ ಅವ್ರ ಜೀವನ ಎಷ್ಟು ಸಕ್ಸಸ್ಫುಲ್ ಖುಷಿಯಾಗಿದ್ರೆ ಸಂತೋಷವಾಗಿದ್ರೆ ಚೆಕ್ ಮಾಡಿ. ಯಾರು ನಿಮ್ ಶಾಸ್ತ್ರ ಪುರಾಣ ಮನೆಗೆ ಹೇಳ್ತಾರ ಕೈ ಕೊಡ್ತೀರಿ ಅವರು ಚೆನ್ನಾಗಿದ್ದಾರ, ನೆಮ್ಮದಿಯಾಗಿದ್ದಾರ, ಆರಾಮಾಗಿದ್ದಾರೆ ಚೆಕ್ ಮಾಡಿ ಒಂದ್ಸರಿ. ಬಿಲೀವ್ ಫಸ್ಟ್. ಇದು ತುಂಬಾ ಜನ ಇಲ್ಲಿ ಮಾಡ್ತಿರೋದು ನಾನು ಹೇಳ್ತಿರೋದು. ಎಷ್ಟು ಜನಕ್ಕೆ ನಿಮಗೆ ನೀವು ಹುಟ್ಟಿದ ಗಳಿಗೆ ಚೆನ್ನಾಗಿರುತ್ತೆ, ನಂಬ್ತೀರಿ ಹುಟ್ಟಿದ ಗಳಿಗೆ ನಾವು ಒಳ್ಳೆ ತಂದ ಹುಟ್ಟಿನಿ ಅಂತ. ಸೇಮ್ ರಜನಿಕಾಂತ್ ಹುಟ್ಟಿದ್ದು ಅದೇ ಡೇಟ್, ನನ್ನ ಮಗ ಹುಟ್ಟಿದ ಅದೇ ಡೇಟ್, ಸೇಮ್ ಡೇಟ್. ನನ್ನ ಮಗ ರಜನಿಕಾಂತ್ ಆಗ್ಬೋದಾ? ಅದಕ್ಕಿಂತ ಬೇರೆ ಸಕ್ಸಸ್ ಆಗ್ಬೋದು, ಬೇರೆದ್ರಾಗ ಆಗ್ಬೋದು. ರಜನಿಕಾಂತ್ ರಜನಿಕಾಂತ್ ಯೋಚನೆ ಮಾಡಕ್ಕಾಗಲ್ಲ. ಡೇಟ್ ಆಫ್ ಬರ್ತ್ ಸೇಮ್, ಹುಟ್ಟಿದ್ ಸೇಮ್, 12/12/12 ಹುಟ್ಟಿದ್ದು. ಪ್ರಪಂಚ ಪ್ರಳಯ ಆಗುತ್ತೆ ಅನ್ನೋದು ಹುಟ್ಟಿರೋದು. ನಾಳೆ ಪ್ರಪಂಚ 12/12/12 ಪ್ರಳಯ ಆಗುತ್ತೆ ಅನ್ನೋದು ಹುಟ್ಟಿರೋದು. ಇದು ಹುಟ್ಟಿದ್ದೇನು ನಿಮ್ಗೆ ಚೆಕ್ ಮಾಡಿ. ಅದು ಹುಟ್ಟಿದ್ ರಜನಿಕಾಂತ್ ಹುಟ್ಟಿದ್ ಡೇಟ್ ಬಿಟ್ಟು ರಜನಿಕಾಂತ್ ಆಗಲ್ಲ ಇದು. ನಾನ್ ಋಷಭ ರಾಶಿ, ನೀನ್ ಋಷಭ ರಾಶಿ, ಹೆಚ್ಚಿನ ಋಷಭ ರಾಶಿ ಅವ್ರಿದ್ದೀರಿ, ಋಷಭ ರಾಶಿ ಅವ್ರಿದ್ದೀರಿ ಕೈ ಬಸವಣ್ಣ ಇದಿರಿ. ಮತ್ ನೀವೆಲ್ಲ ನನ್ನಂಗಾಗಲ್ಲ, ನಾನು ನಿಮ್ಮಂಗೂ ಆಗಲ್ಲ. ಫಸ್ಟ್ ನಂಬಿಕೆ. ಫಸ್ಟ್ ಸೆಕೆಂಡ್ ಹೆಂಗ್ ಗೊತ್ತಾ, ನನಗೊಂದು ಕೆಲವನ್ನ ಬಿಲೀವ್ ನಾನು ನಂಬ್ಕೊಳ್ಳೋದು, ನನ್ನ ಮೇಲೆ ನಂಬ್ಕೊಳ್ಳೋದು ನಾನು. ನೀವು ನಂಬ್ಕೊಳ್ಳಿ, ಫಸ್ಟ್ ನಂಬ್ಕೊಳ್ಳಿ, ನಿಮ್ಮನ್ನ ನೀವು ನಂಬ್ಕೊಳ್ಳಿ. ನನಗೊಂದು ಭರವಸೆ ಏನ್ ಬಿಲ್ ಗೊತ್ತಾ, ಹುಟ್ಟಿದ ದಿನ ಒಳ್ಳೇದ ಕೆಟ್ಟ ನನಗೆ ಐಡಿಯಾ ಇಲ್ಲ. ಹುಟ್ಟಿದ ದಿನ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಪ್ಪ ಯಾರು ಅಮ್ಮ ಯಾರು, ನಾ ಹುಟ್ಟಿದ ಗಳಿಗೆ ಅದು ನನಗೆ ನೋ ಐಡಿಯಾ ಇಲ್ಲ. ಒಂದು ನಂಬಿಕೆ ಏನು ಗೊತ್ತಾ, ಎಷ್ಟು ಒಳ್ಳೇದ್ ಕಲಿತಿ, ಎಷ್ಟು ಒಳ್ಳೇದ್ ಕಲ್ತ್ಕೊಂತಿ, ಎಷ್ಟು ಜನಕ್ಕೆ ಒಳ್ಳೇದ್ ಕಲಿಸ್ತದೆ ನಿನ್ಗೆ ಒಳ್ಳೇದಾನೆ ಪರಿಮಾಣ ಆಗ್ಬೋದು ಅಂತ ಬಿಲೀವ್ ಮಾಡಿದ. ಹುಟ್ಟಿದ ಕೂಡಲೇ ಹುಟ್ಟಿದಾಗಿಂದ ನನ್ನ ನೆನಪಿನ ಪ್ರಕಾರ ನನಗೆ ಹುಟ್ಟಿ ಹೊರಗಡೆ ಬಂದ್ಮೇಲೆ ನಾನು ಯಾವಾಗ ಹೇಳ್ತೀನಿ ಚೆಕ್ ಮಾಡ್ಕೊಂಡು ಕರೆಕ್ಟ್ ಹುಟ್ಟಿ ಹೊರಗಡೆ ಬಂದ್ಮೇಲೆ ನೀನ್ ಗಳಿಗೆ ನಕ್ಷತ್ರ ನೋಡಕ್ ಹೋಗ್ಬಿಡಿ. ಇದೆಲ್ಲ ಡ್ರಾಮಾ ಕಂಪ್ನಿ. ನೀವೇನೇ ಓದಿರ್ಬೇಕು, ಏನ್ ನಾಲೆಡ್ಜ್ ಇರ್ಬೋದು, ನಿಮ್ಗೆ ಏನೋ ಅರ್ಥ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಹುಟ್ಟಿ ಹೊರಗ್ ಬಂದ ಮೇಲೆ ಪ್ರಪಂಚ ಕಾಲಿಟ್ಟ ಕೂಡ್ಲೆ ನಿಮ್ ಡೇಟ್ ಆಫ್ ಬರ್ತ್ ಬರೀತಾರೆ ಮನ್ಯಾಗ. ಇದು ಯಾವಾಗ ನೆನ್ಪಿಟ್ಕೊಳ್ಳ, ನನಗೆ ಇದು ಬಹಳ ಜನ ಹೊರಗಡೆ ಮಾತಾಡೋದನ್ನ ಹೇಳ್ತಿರೋದು. ಹುಟ್ಟಿ ಹೊರಗಡೆ ಬಂದ ಕೂಡ್ಲೆ ಅಲ್ಲಿಂದ ಹುಟ್ಟಿ 1 ವರ್ಷ ಆಯ್ತು ನನ್ನ ಮಗ ಹುಟ್ಟಿ ಅಂತ 1 ವರ್ಷ ಬರ್ಡೇ ಮಾಡ್ತೀವಿ. ಆಕ್ಚುಲಿ ನನಗೆ 2 ವರ್ಷ ಆಗಿರುತ್ತೆ, ಹುಟ್ಟಿ 2 ವರ್ಷ ಆಗಿರುತ್ತೆ. ನಿಮ್ಗೆ ನೆನ್ಪಿರ್ಬೇಕದು. ಹುಟ್ಟಿ ಹೊಟ್ಟೆ ಒಳಗಿಂದ ಹುಟ್ಟಿ ಹೊರಗಡೆ ಭೂಮಿ ಬಂದ ಕೂಡ್ಲೆ ಅಲ್ಲಿಂದ ಹುಟ್ಟಿದನ ಅಂತ ಹೇಳ್ಬಿಟ್ಟು 1 ವರ್ಷ ಬರ್ಡೇ ಮಾಡ್ತೀವಿ. ಅವನಿಗೆ 1 ವರ್ಷ 9 ತಿಂಗಳಾಗಿರುತ್ತೆ, 13 ತಿಂಗಳು, 11 ತಿಂಗಳು, 1 ವರ್ಷ 11, 1 ವರ್ಷ 2 ವರ್ಷ 1 ತಿಂಗಳ, 11 ತಿಂಗಳ, 1 ವರ್ಷ 11 ತಿಂಗಳಾಗಿರುತ್ತೆ ಅವನಿಗೆ. ಆ ಹುಡುಗುಟ್ಟಿ ನೀವು ಬರ್ಡೇ ಫಸ್ಟ್ ವರ್ಷ ಬರ್ಡೇ ಮಾಡ್ತೀರಿ, ಅವ್ನ ನಿಯರ್ ಬೈ 2 ವರ್ಷ ಆಗಿರುತ್ತೆ. ಒಂದು ವಿಚಿತ್ರ ಅನ್ಸುತ್ತಲ್ಲ ಕೇಳಿಸ್ಕೊಳಕ್ ನಿಮಗೆ. ಯಾಕಂದ್ರೆ ತಾಯಿ ಹೊಟ್ಟೆಗೆ 9 ತಿಂಗಳು ಹುಟ್ಟಿದ್ದವನು, ಬದುಕಿದ್ದವನು, ಅವನು ಊಟ ಮಾಡ್ತಿದ್ದ, ಹುಟ್ಟಿದ್ದ ತಾಯಿ ಹೊಟ್ಟೆ ಒಳಗೆ ಹುಟ್ಟಿದ್ದ, ಅವನೇ ಸತ್ತೋಗಿದ್ದಿಲ್ಲ, ಹುಟ್ಟಿದ್ಕ ಹೊರಗಡೆ ಹುಟ್ಟಿ ಬಂದಿರೋದು. ನಿಮಗೆ ಕೆಲವು ನಕ್ಷತ್ರಗಳು ಗೊತ್ತಾ, ನಿಮ್ಮ ಮನೆ ಹೆಂಗ ಬಕ್ರ ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಈ ಬಕ್ರದಿಂದ ಏನ್ ಗೊತ್ತಾ, ನಾವು ಬಕ್ರ ಆಗ್ಬಿಟ್ಟಿದ್ವಿ ಎಷ್ಟು ಸರಿ. ನೀನು ಹುಟ್ಟಿದ್ದು 1 ವರ್ಷ ಪುಟ್ಟಿಂದ ಮೀರಿ ತಿಳಿಸಂದ ಈಶ್ವರಿಗಾರು ಆತ್ಮಾಕ್ತಿಂದ ರೈಟ್ ಅರ್ಥ ಆಗ್ತದ. ಇದು ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ನಿಜವಾಗ್ಲು. ನಾನು ಯಾವಾಗ್ಲೂ ಅನ್ಸುತ್ತೆ, ನಿಮ್ ಮನ್ಯಾಗ ಎಷ್ಟೋ ಜನ ಹೇಳ್ತಾರೆ ನಿಮಗೆ ಒಳಗ್ ಮಾಡಿಸಿ ಹಾಕಿದ್ದಾರೆ, ನಿಮ್ಗೆ ಹಂಗ್ ಮಾಡ್ತಾರೆ. ದಯವಿಟ್ಟು ಮಾಡಿಸಿ ಹಾಕಂತ ಶಬ್ದಕ್ಕೆ ತಗೋಬಿಡಿ. ನಿಮ್ಗೆ ದಷ್ಟಪುಷ್ಟ ಒಳ್ಳೆ ಯೋಚನೆ, ಒಳ್ಳೆ ಥಾಟ್ಸ್ ನಿಮ್ ತಲೆಗಿದ್ರೆ, ಒಳ್ಳೇದನ್ನ ಒಳ್ಳೆ ಕಲ್ತ್ರೆ, ನೆಗೆಟಿವ್ ಜನಗಳ ಜೊತೆ ಸೇರಿದ್ರೆ ನೆಗೆಟಿವ್. ಅಪ್ಪ ಅಮ್ಮನ ಬಿಲೀವ್ ಮಾಡಿ, ಕೆಲವನ್ನ ಬಿಲೀವ್ ಮಾಡ್ಬೇಡಿ. ನಾನು ಬಿಲೀವ್ ಮಾಡಿ ನಮ್ಮ ಅಪ್ಪನಮ್ಮ ನನಗೆ ಹೇಳಿ ತುಂಬಾ ಸಲ ಹೇಳಿದ್ದಾನೆ. ಅಪ್ಪನಮ್ಮ ನೀನ್ ಅಮಾವಾಸ್ಯ ದಿನ ಹುಟ್ಟಿ, ಶನಿವಾರ ಹುಟ್ಟಿ, ಕಳ್ಳ ಆಗ್ತಿ, ಮೋಸಗಾರ ಆಗ್ತಿ ಅಂತ ಜನ ಹೇಳ್ತಿದ್ರು. 3 ಮದುವೆ ಆಗ್ತಿ ಅಂತ, ಯಾವ ಮದುವೆನೂ ಆಗಿಲ್ಲ. ಬಿಲೀವ್ ಅದೆಲ್ಲ ಇಂಪಾರ್ಟೆಂಟ್. ನೀವು ಫಸ್ಟ್ ನಂಬಕ್ ಹೆಂಗ್ ಗೊತ್ತಾ, ತಾಯಿ ಹೊಟ್ಟೆ ಹುಟ್ಟಿದಾಗಲ್ಲ, ತಂದೆ ತಾಯಿ ಯಾವತ್ತು ಕೂಡಿದ್ರು, ಯಾವತ್ತು ಸೆಲ್ಸ್ ಹೊಟ್ಟೆ ತಾಯಿ ಹೊಟ್ಟೆ ಗರ್ಭ ಧರಿಸಿದ್ರು ಅವತ್ತು ಹುಟ್ಟಿದೀನಿ. 1 ತಿಂಗಳ ಹುಟ್ಟಿದೀನಿ, ಅವತ್ತು ಡೇಟ್ ಆಫ್ ಬರ್ತ್ ಬರ್ಕೊ ನೀನು. ಅವತ್ತು ನಿನ್ ಟೈಮ್ ಬರ್ಕೊ. ಅದ್ ಯಾವ ಟೈಮಲ್ಲಿ ತಂದೆ ತಾಯಿ ಕೂಡಿದ್ರು, ಯಾವತ್ತು ಜನ್ಮ ಸ್ಟಾರ್ಟ್ ಆಗಿದೆ ಅವ್ ಬರ್ಕೊ. ಅದು ಕರೆಕ್ಟ್ ಡೇಟ್. ಅವತ್ ನೀ ಕುಂದ್ಲಿ ಯಾಕೆ ಚೆಕ್ ಮಾಡು. 9 ತಿಂಗಳು ಹೊಟ್ಟೆ ಒಳಗೆ ಹುಟ್ಟಿದಿ, ಹೊರಗಡೆ ಬಂದ್ಮೇಲೆ ಚೆಕ್ ಮಾಡಕ್ ಹೋಗ್ಬೇಡ. ಓಕೆ. ತುಂಬಾ ಜನ ಹೇಳಿ ಗೊತ್ತಾ, ಹೊರಗಡೆ ನನಗೆ ಇದು ದಿನ ಹೇಳ್ಸ, ನನಗೆ ದಿವಸ ಈ ವಾರ ಮಾಟ ಮಾಡ್ಸಕ್ ಹೋಗ್ಯಾರಿ, ಬಂದ್ಬಿಟ್ಟು ನಮ್ಗೆ ಯಾರ ಮಾಡಿಸಿ ಹಾಕಿದಾರೆ ಅಂತ ಬಿಟ್ಬಿಡಿ. ಲಕ್ಷ ದುಡ್ಡು ಕಟ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ, ಚಾನ್ಸೇ ಇಲ್ಲ. ನೀನ್ ಚೆಕ್ ಮಾಡಿ ಇಲ್ಲಿ ಕುತ್ಕೊಂಡಾಗ ನಿನಗೆ
ನಿನಗೆ ನೋಡು, ತಾಯಿ ಹೊಟ್ಟೆ ಹುಟ್ಟಿದೆ, ನನಗೆ ಎಕ್ಸಾಂಪಲ್ ತಗೊಂಬಿಡಿ. ನನಗೆ ತಾಯಿ ಹೊಟ್ಟೆಗೆ ನೀವು ಸ್ಕ್ಯಾನ್ ಮಾಡಿಸ್ಬಿಡಿ. ಸ್ಕ್ಯಾನ್ ಮಾಡಿಸಿ ಹೆಣ್ಣು ಅಂತ ಕನ್ಫರ್ಮ್ ಆಗ್ಲಿ, 7 ತಿಂಗಳು ಮಗು ಹೊಟ್ಟೆ ಒಳಗೆ ಹುಟ್ಟಿದ್ಮೇಲೆ ಮಾಟ ಮಾಡಿಸಿ ಗಂಡ್ಸ್ ಮಾಡು. ಕೇಳ್ತೇನೆ ಹೇಳ್ದ ಕರೆಕ್ಟಾಗಿ? ಎಷ್ಟು ಕೇಳಿಸುತ್ತೆ ಹಿಂಗ? ತಾಯಿ ಒಳಗ ಮಗು ಹುಟ್ಟಿದೆ, ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ಮಾಡಿಸಿದ್ಮೇಲೆ ಗೊತ್ತಾಗಿದೆ ಅದು ಹೆಣ್ಣು ಅಂತ. ನೀನ್ ಮಾಟ ಮಂತ್ರ ಮಾಡಿಸಿ ಗಂಡು ಮಾಡಿಸಿ ಒಳಗಡೆ, ಮತ್ತೆ ನೀನ್ ಹೆಂಗ್ ನಂಬ್ತಿ? ನೀ ಮಾಟ ಮಂತ್ರ ಮಾಡಿಸಿ ಗಂಡು ಮಾಡಿಸು, ನಂಬು. ನಂಬೇಡ. ಯಾಕಂದ್ರೆ ಇದು ಮನೆ ಬಕ್ರ ಮಕ್ಕಳ ಜೊತೆ ಇದೇ ಬುದ್ಧಿ ಕಲ್ತು ಬಿಡ್ತಾರೆ. ಇಲ್ಲಿಂದ ಚೇಂಜ್ ಹಂಗೇನ್ ನಡೆಯಲ್ಲ. ಓಕೆ, ಹಂಗೆಲ್ಲ ಆಗಲ್ಲ ಇದು. ಅದಕ್ಕೆ ನಾನು ಏನ್ ಹೇಳಿದೆ ಯಾವಾಗ ಗೊತ್ತಾ, ನಿಮ್ಗೊಂದು ಅಗ್ಲಿಷ್ ಒಂದು ಸ್ವಲ್ಪ ನಾಲೆಡ್ಜ್ ಇರ್ಲಿ. ನಮಗೆ ಎಷ್ಟು ಈಸಿ ಗೊತ್ತಾ, BP ಬಂದ್ ಸರ್ ಹೋಗಲ್ಲ, ನಂಬು. ಯಾಕೆ ಹೋಗಲ್ಲ, ಯಾವಾಗ ಬಂತು ಚೆಕ್ ಮಾಡು ಸರಿ. ಈಸಿ. ಯಾವಾಗ ಬಂತು ಹೇಳಿ ನಿನಗೆ? 30 ವರ್ಷ ಆದ್ಮೇಲೆ BP ಬಂತು ನಿನಗೆ. 30 ವರ್ಷದ ಕೆಳಗಡೆ BP ಬಂದಿಲ್ಲ, ಯಾಕೆ ಅಂತ ಚೆಕ್ ಮಾಡಿ. PCOD ಪ್ರಾಬ್ಲಮ್ ಆಯ್ತು ನಿಮಗೆ, ನೀನು ಆರಾಮ್ ಕಲಿ. ಅಷ್ಟು ನಂಬು, ಸ್ವಲ್ಪ ಕಲಿ. ನಿನಗೆ ಒಂದು ಸ್ವಲ್ಪ ಯೋಚನೆ ಇರಲಿ. ತಲೆ ಇರೋದು ಯಾಕೆ ಗೊತ್ತಾ, ನಿನಗೆ ಒಂದು ತಲೆ ಕೊಟ್ಟ, ನನಗೂ ಒಂದು ತಲೆ, ಪ್ರತಿಯೊಬ್ಬರು ತಲೆ ಕೊಟ್ಟಿದ್ದಾರೆ. ಏನು ಇದು ಇಷ್ಟ ಆಗದೆ ಗೊತ್ತಾ? ಇಷ್ಟ ಆಗದೇನು, ಯಾವ ವ್ಯಕ್ತಿಗೆ ಏನಾದ್ರೂ ನಿಮ್ಗೆ ಹರ್ಟ್ ಆಗಿದ್ರೆ ಅದನ್ನ ಸರಿ ಮಾಡ್ಬೋದು. ಓಕೆ, ಇಲ್ಲಿ ಏನೇನು ನೀನ್ ರೆಡಿ ಮಾಡಿ ಭೂಮಿ ಮೇಲೆ, ಇದು ಯಾವ್ದು ಕೂಡ ಇದು ಶಾಶ್ವತ ಅಲ್ಲ, ಯಾವ್ದು ಇಲ್ಲ. ಇವತ್ ನಾಳೆ ನನ್ ಮಗ ಹೇಳ್ತೀನಿ, ಮುಂಚಿತವಾಗಿ ಚೆಕ್ ಮಾಡಿ, ಇಬ್ರು ಹೋಗಿ ಇನ್ನೇನು ಕೆರೆಗೆ ಬಿದ್ದು ಸತ್ತೋಗ್ಬೇಕು. ಟ್ರೈನ್ ಏನೋ ಬಸ್ ಎದುರುಗಡೆ ಬಂದ್ಬಿಟ್ಟಿದೆ, ಈಗ ಬಿದ್ದು ತಾಯಿ ಮಗ ಸತ್ತು ಹೋಗ್ತಾ ಇದೀವಿ. ಫಸ್ಟ್ ಬಂದ್ಬಿಡ್ತು, ಇನ್ನೇನು ಅದು ಆಟೋಮೆಟಿಕ್. ಅವಾಗ ಯಾರು ಉಳಿಬೇಕು? ತಾಯಿ ಉಳಿಬೇಕಾ, ಮಗ ಉಳಿಬೇಕಂತ ಯೋಚನೆ ಮಾಡಿದ್ರೆ ಯಾರು ಉಳಿಬೇಕು? ಚಾನ್ಸ್ ಇದೆ ಉಳಿಯಕ್ಕೆ, ಒಬ್ರು ಉಳಿಬಹುದು. ತಾಯಿ ಏನ್ ಮಾಡ್ತಾಳೆ? ಮಗನ್ ಉಳಿಸ್ತಾಳ, ಅಥವಾ ಮಗನ್ ಉಳಿಸ್ತಾಳ, ತಾಯಿ ಉಳ್ಕೊಳಕ್ ಟ್ರೈ ಮಾಡ್ತಾಳ. ಇದು ಸತ್ಯ. ಏನ್ ಸತ್ಯ ಗೊತ್ತಾ? ನಾನು ಹೋದ್ರ ಪರಲ್ಲ ಮಗ ಬದುಕ್ಲಿ ಅಂತ, ಇದು ರಿಯಲ್. ನಾನು ಹೋದ್ರ ಪರವಾಗಿಲ್ಲ ಮಗ ಇರ್ಲಿ ಅಂತ. ಎಷ್ಟು ಸಾಧ್ಯನೋ ಅಷ್ಟು ಸೇಫ್ ಆಗಿ ನಾನು ಇರ್ಬೇಕು ಅಂತ ಟ್ರೈ ಮಾಡಿ. ಫಸ್ಟ್ ನಾನು ಸೇಫ್ ಆಗಿ ಇರ್ಬೇಕು ಅಂತ. ಒಂದೇ ಜೀವನ, ಒಂದೇ ಲೈಫ್. ನಿಮ್ಗೆ ಯಾವಾಗ ಗ್ಯಾಸ್ಟ್ರಿಕ್ ಆಯ್ತು ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಹೊರಗಡೆ ಹೋಗಿ ಏನೇನೋ ಹೊಟ್ಟೆ ಒಳಗೆ ಹಾಕ್ಬೇಡಿ. ಹೊಟ್ಟೆ ಒಳಗೆ ನಾನು ನೋಡಿದೀನಿ, ಇಲ್ಲೇ ಪಕ್ಕದಲ್ಲಿ ನನಗೆ, ನಮ್ಮ ಮನೆಯವ್ರಿಗೆ ಸೇರಿ ಬೇರೆಯವರು. ನನಗೆ ಚಳಿಕೆರೆಗಿದ್ದೆ ನಾನು. ಚಳಿಕೆರೆಗಿರುವಾಗ ನಮ್ಮ ತಾಯಿ ಹೋಗಿ ಒಂದು ಮನೆ ಕರ್ಕೊಂಡು ಹೋದ್ರು, ಒಂದು ಸಣ್ಣದ ಒಂದು ಗುಡಿಸಲು ಮನೆ ಚಳಿಕೆರೆಯಲ್ಲಿ. ಆ ಗುಡಿಸಲು ಮನೆ ಕರ್ಕೊಂಡು ಹೋಗ್ಬಿಟ್ಟು, ಅವ್ರಿಗೆ ಅಜ್ಜಾಯಿ ಬರುತ್ತೆ ಅಂತ, ದೇವ್ರಿದಾನೆ ನನಗೂ ಎಲ್ಲ ಇದ್ದಾನೆ, ನನಗೆ ಗೊತ್ತಿಲ್ಲ. ನನಗೂ ಸಿಗಲ್ಲ, ನಿಮಗೂ ಭೂಮಿ ಯಾರು ಸಿಗಲ್ಲ. ಸಿಕ್ಕರೆ ಸಾಯಿಸ್ಬಿಡ್ತೀನಿ, ಅದಕ್ಕೆ ಸಿಗಲ್ಲ ಅಂತ. ಯಾರಿಗೂ ಸಿಗಲ್ಲ ಅಂತ ಅದು ಕಾಣೋದಿಲ್ಲ. ಎಲ್ಲೋ ಒಂದು ಗಾಳಿ ಆಗಿರ್ಬೋದು, ಒಂದು ಉಸಿರಾಗಿರ್ಬೋದು, ನನಗೆ ಗೊತ್ತಿಲ್ಲ. ಅದೆಲ್ಲ ಇದ್ದಾನೆ. ಆದ್ರೆ ಕರ್ಕೊಂಡೋಗಿ ಆ ಮನೆಯಲ್ಲಿ ನನಗೆ ಆ ಬಂದು ಗೊತ್ತಾ, ಹಾಲು ಇರುತ್ತಲ್ಲ, ಹಾಲು ನೆಕ್ಕಿದ್ದು ನಾವು ನಂಬದ್ ನನಗೆ ಕುಡಿಸಿದ್ದು ನೆನಪಿದೆ. ಆ ಬಂದು ನೆಕ್ಕಿದ್ಲು ಹಾಲ್ನ, ನನಗೆ ಕುಡಿಸಿದ್ ನಮ್ಮಮ್ಮ, ನಾನು ನೆನಪಿದೆ ಇವತ್ತು. ಇದು ನಂಬೇಡಿ. ಆ ಮನೆ ಪರಿ ಸರಿ ಇಲ್ಲ ಅಂದ್ರೆ ಯೋಚನೆ ಮಾಡಿ. ಇಲ್ಲಿ ಕಣ್ಣಿಗೆ ಕಾಣುತ್ತೆ ಗೊತ್ತಾ, ಇದು ಬಿಲೀವ್ ಮಾಡಿ. ಈ ಕಣ್ಣಿಗೆ ಕಾಣುತ್ತಲ್ಲ, ರಿಯಲ್ ಫೋಟೋ ತೋರಿಸ್ತಾರೆ, ನಿಮ್ ಮನೆ ಬಂದು ವಿಸಿಟ್ ಮಾಡ್ತಾರೆ, ಅರ್ಥ ಮಾಡಿಸ್ತಾರೆ ಚೆನ್ನಾಗಿ ಅಂತ ನಂಬಿ. ಇದು ನಿಮ್ಗೆ ಪ್ರೂಫ್ ಸಮೇತ ಕೊಡೋದಿಲ್ಲ, ಪ್ರೂಫ್ ಸಮೇತ ಕೊಡ್ತಾರೆ. ನಿಮ್ಮನ್ನ ತೋರಿಸ್ತಾರೆ, ಬರ್ತಾರೆ, ಡೈಲಿ ಮಾತಾಡಿಸ್ತಾರೆ, ವಿಸಿಟ್ ಮಾಡ್ತಾರೆ, ಅರ್ಥ ಮಾಡಿಸ್ತಾರೆ. ನಾವು ಚೆನ್ನಾಗಿ ಮಾಡಿ ಟ್ರೈ ಮಾಡ್ತೀವಿ, ಗ್ಯಾರಂಟಿ ಚೆನ್ನಾಗಾಗ್ತೀವಿ ಅಂತ ಹೇಳ್ತೀವಿ, ನಂಬಿ. ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಸರಿ ಹೋಯ್ತು, ಕಿಡ್ನಿ ಪ್ರಾಬ್ಲಮ್ ಸರಿ ಹೋಗಿದೆ ಅನ್ನೋಕ್ಕಿಂತ ಸರಿ ಮಾಡಿಸ್ಕೊಳ್ಳೋಷ್ಟು ಬುದ್ಧಿ ಬಂದಿದೆ ನಿಮ್ಗೆ, ಅದಕ್ಕೆ ನೀವು ಸರಿ ಹೋಗ್ತಿರೋದು. ನೀವು ಕಲಿಸ್ತಾ ಇದ್ದೀನ, ನೀವು ಕಲೀರಿ, ನೀವೇ ಸರಿ ಮಾಡ್ಕೊಡಿ ಅಂತ. ನಾವಿಲ್ಲಿ ಡಾಕ್ಟರ್ ಅಲ್ಲ, ನೀವು ಇಲ್ಲಿ ಪೇಷಂಟ್ ಅಲ್ಲ. ನೀವು ಯಾವ ಫುಡ್ ತಿನ್ಬೇಡ ಅಂತ, ಹೊರಗೆ ಮೆಣಸಿಕಾಯಿ ತಿನ್ಬೇಡ, ಬಜ್ಜಿ ತಿನ್ಬೇಡ, ಬೋರ್ಣ ತಿನ್ಬೇಡ, ಮತ್ತೆ ಯಾರು ತಿನ್ನಕ್ ಮಾಡಿರೋದು? ಯಾರು ತಿನ್ನಕ್ ಮಾಡಿರೋದು ಅದನ್ನ? ನಾನ್ ವೆಜ್ ತಿನ್ಬೇಡ, ಮತ್ತೆ ಯಾರು ತಿನ್ನಕ್ ಮಾಡಿರೋದು? ನೀವ್ ತಿನ್ನಕ್ ಮಾಡಿರೋದು. ತಿನ್ನು, ಎಷ್ಟು ಬೇಕಷ್ಟು ತಿನ್ನು, ಕರೆಸ್ಕೋ. ಇದು ನಂಬು. ನೀನ್ ಗೊತ್ತಾಗುತ್ತಲ್ಲ, ನೀನ್ ತಿಂದ್ಮೇಲೆ ಗೊತ್ತಾಗಲ್ವಾ? ನಿನಗೆ ಹಿಂದಿಯಲ್ಲಿ ಗೊತ್ತಾಗುತ್ತಲ್ಲ ಕರೀತಿಲ್ಲ ಅಂತ, ನಿನಗೆ ಗೊತ್ತಾಗುತ್ತಾನೆ, ಪ್ರತಿ ಒಂದು ಗೊತ್ತಾಗುತ್ತೆ ಸತ್ಯ. ನನಗೆ ಮೊನ್ನೆ ಹೇಳ್ತಿದ್ರು, ಸರ್ ಒಂದ್ ಸ್ವಲ್ಪ ನನ್ನ ಮಗಳು ಹೈಟ್ ಮಾಡೋ ಅಂತ. ಹೈಟ್ ಮಾಡ್ಬೇಕಲ್ಲ, ಕರೆಕ್ಟ್ ಸಖತ್ತಾಗಿ ಕೇಳಿದ್ರಿ. ನೀವ್ ಯಾಕೆ ಹೈಟ್ ಇಲ್ಲ ಅಂದ್ ನಾನು. ನಾವು ಹೈಟ್ ಲೆಸ್ ಮಗನ ಹೈಟ್ ಮಾಡು. ಬೀಜ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಗಿಡ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ನೀವು ಅರ್ಥ ಮಾಡಲ್ಲ, ಹುಚ್ಚಿಸ್ತಾರೆ ಬಿಡಿ. ಹೆಂಗಾರ ಮಾಡಿ ಹೈಟ್ ಮಾಡಿ ಸರ್ ಅಂತ. ಹೆಂಗ್ ಮಾಡಿ ಹೈಟ್ ಮಾಡೋದು? ಸಿಡಕ್ ಹೇಳ್ಕೊಂಬಿಡ್ಲಾ?
ಯೋಚನೆ ಮಾಡಿ ಅದ್ ಹೆಂಗ್ ಸಾಧ್ಯ ಚೆಕ್ ಮಾಡಿ. ನಿಮ್ಗೆ ಹೊರಗಡೆ ಅಲ್ಲ ಸರ್, ಅದು ರಾಗಿನ ಹೋಗಿ ನೀವು ಏನ್ ಮಾಡೋದು? ಏನ್ ಮಾಡಕ್ಕಪ್ಪ? ರಾಗಿ ತಗೊಂಡೋಗಿ ಜೋಳ ಮಾಡಕ್ಕಾಗತ್ತ? ಹೈಟ್ ರಾಗಿ ಬೀಜ ತಗೊಂಡೋಗಿ ಜೋಳ ಮಾಡ್ತೀರಾ? ಹೈಟ್ ಮಾಡಕ್ ಬರುತ್ತಾ? ಈಗ ಒಂದ್ ಕೆಲಸ ಮಾಡಿ, ಡೌಟ್ ಅಲ್ಲ ನಿಮ್ಗೆ, ಈಗ ರಾಗಿ ಇದೆಯಾ ತಗೊಂಡೋಗ್ಬಿಟ್ಟು ಮಾಟ ಮಂತ್ರ ಮಾಡಿಸಿದೆ, ಹೈಟ್ ಮಾಡು, ಜೋಳ ಮಾಡಿಸು. ರಾಗಿ ತಗೊಂಡೋಗಿ ಮಾಟ ಮಾಡಿಸಿ ಜೋಳ ಮಾಡು. ಇದು ಸುಮ್ಮನೆ ಗೊತ್ತಾ? ತುಂಬಾ ಜನ ಮನೆಯಲ್ಲಿ ಈ ಪ್ರಾಬ್ಲಮ್ ಮಾಡ್ಕೊಂತಿರ್ತೀರಿ. ಓಕೆ, ನಿಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿ, ಬೇದಿಗಳು ಜಾಸ್ತಿ ಆಗಿ, ಟೆನ್ಷನ್ ಜಾಸ್ತಿ ಆಗಿ ನಿಮ್ ಕತೆ ನೀವು ಕಳ್ಕೊಂಡ್ಬಿಡ್ತೀರಿ. ಓಕೆ, ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಡಿ, ವೇಸ್ಟ್ ಇದು. ಓಕೆ, ನಿಮಗೆ ನಂಬಿಕೆ ಇದ್ರೆ ನಂಬಿಕೆ ಹೆಸರು 4 ಜನಕ್ಕೆ ಊಟ ಹಾಕಿ ಕಷ್ಟ ಒಂದು 4 ಜನಕ್ಕೆ ಊಟ ಹಾಕಿ. ಏನ್ ಊಟ ಮಾಡಿದ್ರೆ ಎಂತ ಗೊತ್ತಾ? ಎಂತ ಒಳ್ಳೆ ಊಟ ಮಾಡಿದರೆ ಆ ಪುಣ್ಯಾತ್ಮ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ನಿನ್ಗೆ ಇರ್ತಕ್ಕಂಥ ಆಯುಷ್ಯ ಜಾಸ್ತಿ ಆಗ್ಬೋದು. ಇಲ್ಲಿ ದೇವ್ರು ಕಾಣ್ತಾನೆ ನಿಮ್ಗೆ, ಮೋಸ್ಟ್ಲಿ ಇಲ್ಲಿ ಕಾಣಬಹುದು, ಮೋಸ್ಟ್ಲಿ ನನಗೆ ಐಡಿಯಾ ಇದು ಕಾಣುತ್ತೆ. ತೀರಾ ಕಷ್ಟ ಅನಿಸಿದ್ ನಿಮ್ಗೆ, ದುಡ್ಡು ಜಾಸ್ತಿ ಅನಿಸ್ತಾ, ಒಂದ್ 4 ಜನಕ್ಕೆ ಹಾಸ್ಪಿಟ್ಲಿಗೆ ಅಂತ ದುಡ್ಡು ಖರ್ಚು ಮಾಡ್ಬಿಡಿ, ಹೋಗ್ಬಿಡಿ, ಟೆನ್ಷನ್ ತಗೋಬೇಡಿ, ಹೋಗ್ಬಿಡಿ, ಒಂದೇನು ದಾನಗಿರ ಮಾಡಿಬಿಡಿ, ಒಳ್ಳೇದು. ಸುಮ್ಮನೆ ತಗೊಂಡೋಗಿ ವೇಸ್ಟ್ ಆಗಿ ಮಾಡ್ಬಿಡಿ. ಓಕೆ, ಇದು ಹೊರಗಡೆ ತುಂಬಾ ಜನ ತಾಯಿಯರು ಮಾಡೋದು, ಅಪ್ಪರು ಮಾಡೋದು ಹೊರಗಡೆ, ಇದು ಹಳೆ ಪದ್ಧತಿ ಬಿಡಿ. ಇದು 2026 ಇಲ್ಲಿಗೆ ಅರ್ಥ ಆಗ್ಬೇಕೇನು ಗೊತ್ತಾ ನಿಮ್ಗೆ? ನಿಮ್ಗೆ ಎಷ್ಟು ನಾಲೆಡ್ಜ್ ಬೆಳೀತಾ ಹೋಗುತ್ತೋ, ಎಷ್ಟು ಕಲಿತಾ ಹೋಗ್ತೀರಾ, ಅಷ್ಟು ನೀವು ಸೇಫ್ ಆಗಿ ದುಡ್ಡನ್ನು ಇಟ್ಕೊಳ್ತೀರಿ, ದುಡ್ಡು ಉಳಿಸ್ಕೋಬಹುದು. ಎಷ್ಟು ನಿಮ್ಗೆ ಅರ್ಥ, ನನಗೆ ಗೊತ್ತಿರೋ ಪ್ರಕಾರ 6 ಲಕ್ಷ ಕೋಟಿ ವರ್ಷಕ್ಕೆ ಕ್ಯಾನ್ಸರ್ ಖರ್ಚಾಗುತ್ತೆ, ಸರ್ಕಾರ ಖರ್ಚು ಮಾಡೋದು 6 ಲಕ್ಷ ಕೋಟಿ. ನೀವು ಚೆಕ್ ಮಾಡಿ, ಪ್ರಪಂಚದಲ್ಲಿ 6 ಲಕ್ಷ ಕೋಟಿ ಖರ್ಚು ಮಾಡುತ್ತೆ ಕ್ಯಾನ್ಸರ್ ಸರಿ ಮಾಡ್ಬೇಕಂತ. ಹಂಗ ಸರಿ ಮಾಡಬಾರ್ದು, ಅದನ್ನ ಹಂಗ ಸರಿ ಮಾಡಕ್ ಬರಲ್ಲ, ಅದು ಸರಿ ಹೋಗಲ್ಲ, ಟೆನ್ಷನ್ ತಗೊಳ, ಆಗೋಳ ಸರಿನೇ ಹೋಗಲ್ಲ. ಓಕೆ, ನೀನ್ ಯಾವಾಗ ನಿನಗೆ ಹೋಗಿ ಹೊರಗಡೆ ಅದು ಸ್ಟಾರ್ಟ್ ಆಗುತ್ತೋ, ಹೆಲ್ತ್ ಸರಿ ಮಾಡಕ್ ಸ್ಟಾರ್ಟ್ ಆಗುತ್ತೋ, ನೀನ್ ಅರ್ಥ ಸತ್ತೋದೆ ಅಂತ ಅರ್ಥ. ಫಿನಿಶ್ ಯುವರ್ ಬಾಡಿ. ನೀವು ನಿಮ್ದು ಕಾಲ್ದಾರಿ ಇದೆಯಾ? ನೀವು ಕಾಲ್ದಾರಿ ಅಂತ ಇರುತ್ತೆ ನೋಡಿರ, ನಡ್ಕೊಂಡು ಹೋಗ್ತಾ ಇರ್ತೀರಿ, ಮಳೆ ಬಂದಾಗ ನಡ್ಕೊಂಡು ಹೋಗ್ತಾ, ಹುಲ್ ಚಿಗರಿ ಇರುತ್ತೆ, ಚೆನ್ನಾಗಿ ಹುಲ್ ಚಿಗರಿ ಇರುತ್ತೆ, ನಡ್ಕೊಂಡು ಹೋಗ್ತೀರಿ, ಗೊತ್ತು, ನಡ್ಕೊಂಡು ಹೋಗ್ತೀರಿ. ನಡ್ಕೊಂಡು ಹೋದಾಗ ಆ ಹುಲ್ಲು ಇರುತ್ತಲ್ಲ, ಎಲ್ಲ ತುಳು ಎಲ್ಲ ಒಣಗಿ ಹೋಗುತ್ತಲ್ಲ, ನೋಡಿರ? ಕಾಲ್ದಾರಿ ಅಂತ ಕರೀತಾರೆ, ಯಾರು ನೋಡಿ, ಕಾಲ್ದಾರಿ ಅಂತ ಕರೀತಾರೆ. ಆ ಕಾಲ್ದಾರಿ ಹುಲ್ಲು ಇರುತ್ತೆ, ಆ ಜನ ತುಳಿದು ಎಲ್ಲ ಒಣಗಿ ಹೋಗಿರುತ್ತೆ, ಕರೆಕ್ಟ್? ಮತ್ತೆ ನೀವು ಅಲ್ಲಿ ಹೋಗಿಲ್ಲ ಅಂದ್ರೆ ಏನಾಗುತ್ತೆ? ಮತ್ತೆ ಚಿಗುರುತ್ತ, ಸೇಮ್ ಕ್ಯಾನ್ಸರ್. ಇದು ಅರ್ಥ ಆಗುತ್ತೆ ನಿಮಗೆ? ಸೇಮ್. ಅದಕ್ಕೆ ಹೇಳಿದ್ನ ನಿಮ್ಗೆ, ಸೆಲ್ಯುಲಾಸ್ ತಗೊಳ್ಳಿ, ಸೆಲ್ಯಾಕ್ಟಿವಿಟಿ ತಗೊಳ್ಳಿ, ಮಲ್ಟಿವಿಟಮಿನ್ ತಗೊಳ್ಳಿ, ಬಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಬಾಡಿ ಫಿಟ್ ಆಗಿ ಇಟ್ಟುಕೊಳ್ಳಿ, ಹೆಲ್ದಿ ಆಗಿರಿ ಅಂತ ಯಾಕೆ ಹೇಳ್ತೀವಿ? ಮತ್ತೆ ಚಿಗುರುತ್ತೆ. ಯಾವಾಗ ನೀವು ಮತ್ತೆ ಬರ್ತೀರಿ, ಮತ್ತೆ ಹೋಗಿ ಹಿಂಗೆ ನಡ್ಕೊಂಡು ಕಾಲ್ದಾರಿ ನಡ್ಕೊಂಡು ಹೋಗಿದ್ರಿ, ಎಲ್ಲ ಜನ ನಡೆ ಸ್ಟಾರ್ಟ್ ಮಾಡಿದ್ರು, ಏನೋ ಹೊಲ್ದಾಗ ಏನೋ ಬೆಳೆ ಹಾಕ್ಬಿಟ್ರು, ಬಿಟ್ಬಿಟ್ರಿ, ಮತ್ತೆ ಏನಾಗುತ್ತೆ ಗೊತ್ತಾ? ಅದು ಮತ್ತೆ ಹಂಗೆ ಹೋಗುತ್ತೆ, ಮತ್ತೆ ಚಿಗುರುತ್ತೆ. ಇದಕ್ಕೆ 6 ಲಕ್ಷ ಕೋಟಿ ವರ್ಷಕ್ಕೆ ಖರ್ಚು ಮಾಡುತ್ತೆ. 98% ಜನ ಇರಲ್ಲ. ಮತ್ತೆ ಎಷ್ಟು ಜನ ಬಿಡ್ತಾರೆ? ಪೊಲೀಸ್ ಎಂಟ್ರಿಗೆ ಹೋಗಿದ್ವಿ, ನೀವು ಚೆಕ್ ಮಾಡಿ, ಪೊಲೀಸ್ ಎಂಟ್ರಿಗೆ ಹೋಗಿದ್ದಾಗ 100 ಜನ ಹೋಗಿದ್ರು, 100 ಜನದಲ್ಲಿ 17 ಜನ ಸೆಲೆಕ್ಟ್ ಆದ್ರೆ. ಯಾಕೆ? ಐಟ್ ಇಲ್ಲ ಅಂದ್ರೆ ರಿಜೆಕ್ಟ್, ಪರ್ಸೆಂಟೇಜ್ ಇಲ್ಲ ಅಂದ್ರೆ ರಿಜೆಕ್ಟ್ ಆಗಿ ಗಟ್ಟಿ ಮುಟ್ಟಾದ ಬಾಡಿ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಂಗೆ ದೇಹವನ್ನ ಸುಧಾರಿಸುವ ಶಕ್ತಿ ಇದ್ರೆ, ಆ ದೇಹಕ್ಕೆ ಆ ಎನರ್ಜಿ ಇದ್ರೆ ಮಾತ್ರ ನೀವು ಬದುಕಿ ಹೊರಗಡೆ ಬರ್ತೀವಿ, ಇಲ್ಲಾಂದ್ರೆ ಹೋಗ್ತಾ ಇರ್ತೀವಿ. ಇಲ್ಲಿಗೆ ಬಂದು ಕುತ್ಕೊಂಡಿ ಅಂದ್ರೆ ಗೊತ್ತೈತಿ, ಸೆಲ್ಯುಲಾರ್ ನ್ಯೂಟ್ರಿಷನ್. ಯಾವಾಗ ಗೊತ್ತಾ? ಸ್ಟಾರ್ಟಿಂಗ್ ಹೇಳಿದ್ ನನಗೆ ಗೊತ್ತಾ? ಬಿಲೀವ್ ಮಾಡ್ಬೇಕಾದ್ರೆ ಗೊತ್ತಾ? ಗಂಡು ಹೆಣ್ಣು ಯಾವಾಗ ಕೂಡಿದ್ರು, ಯಾವಾಗ ನಿಮಗೆ ಪರನ್ಸ್ಕೊಂಡು ಒಳಗಡೆ ಹೋಗಿ ಮಗು ಸ್ಟಾರ್ಟ್ ಆಯ್ತು, ಅಲ್ಲಿ ಅದು ಸೆಲ್ಸ್ ಅಲ್ವಾ? ಕರೆಕ್ಟಾ? ಸೆಲ್ಸ್ ಕರೆಕ್ಟ್ ಸೆಲ್ಸ್ ಅಲ್ವಾ? ಕರೆಕ್ಟ್ ರೈಟರೋ? ಕೈ ಏನ್ರಿ ಏನಾದ್ರು ಒಂದು ಹೋಗ್ಲಿ, ಯಾರು ಗೊತ್ತಾಗಿಲ್ವಾ? ಸೆಲ್ಸ್ ತಾನೆ. ಅಂದ್ರೆ ಇದು ಕೂಡ ಸೆಲ್ಯುಲಾರ್ ನ್ಯೂಟ್ರಿಷನ್. ನಾವೇನೀಗ ಶೇಕ್ ಕುಡಿತಾ ಇದೀವಿ, ಈ ಶೇಕ್ ಸೆಲ್ಯುಲಾರ್ ನ್ಯೂಟ್ರಿಷನ್. ಪ್ರತಿ ಒಂದು ಕುಟುಂಬ ಕೂಡ ಹಂಗೆ ಹುಟ್ಟಿರುತ್ತೆ, ಪ್ರತಿ ಮಗು ಹಂಗೆ ಹುಟ್ಟುತ್ತೆ, ನೀವು ಹಂಗೆ ಹುಟ್ಟಿ, ನಾನು ಹಂಗೆ ಹುಟ್ಟಿ. ಅದಕ್ಕಾಗಿ ಇದು ಸೆಲ್ಯುಲಾರ್ ನ್ಯೂಟ್ರಿಷನ್. ಇದು ಯಾವ ನೀವು ಬಾಡಿಗೆ ಹೋಗುತ್ತೋ, ಓದ್ ಕೂಡ್ಲಿ ಬೇಡದಿರ್ತಕ್ಕಂಥ ಹೊರಗೆ ಹಾಕುತ್ತೆ, ಬೇಕಾಗಿರೋದು ಹಂಗೆ ಇರುತ್ತೆ. ಅನ್ವಾಂಟೆಡ್ ಅಂತ ಕರೀತಾರೆ. ಬೇಡದಿರೋದೆಲ್ಲ ಹೊರಗೆ ಬರುತ್ತೆ. ವೆಯ್ಟ್ ಲಾಸ್ ಆಗಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ತೂಕ ಜಾಸ್ತಿ ಆಗಿದ್ರೆ ತೂಕ ಜಾಸ್ತಿ ಆಗುತ್ತೆ. ಗಟ್ಟಿ ಮುಟ್ಟಾದ ದೇಹವನ್ನ ಕಾಪಾಡಿಕೊಳ್ಳಕ್ಕೆ ನಿಮಗೆ
ಈ ಪ್ಲೇಸ್ ಅಲ್ಲಿ ಕಲ್ತು ಬಿಟ್ರೆ ಆರೋಗ್ಯವಾಗಿ ಜೀವನ ಮಾಡ್ಬೋದು. ಬಿಲಿ ಮಾಡಕ್ ಗೊತ್ತಾ, ನಾವು ಜಾಸ್ತಿ ಹೊರಗಡೆ ಏನ್ ಮಾಡಿ ನಂಬ್ತಿ ಗೊತ್ತಾ, ನಂಬಿಕೆ ಮಾಡೋದೇನ್ ಗೊತ್ತಾ, ನಿಮಗೆ ಎಷ್ಟು ಜನಕ್ಕೆ ಸರ್ ನಿದ್ದೆ ಬರಲ್ಲ ಅಂತ. ಯಾಕೆ ನಿದ್ದೆ ಬರಲ್ಲ ಹೇಳಿ ನೋಡೋಣ ಸರ್. ಈಗ ಜಸ್ಟ್ ಒಂದು ನಿನಗೆ ಏಜ್ ನೀವು ಚೆಕ್ ಮಾಡಿ, ಸುಮ್ಮನೆ ನಾನು ಕಾಮನ್ ಆಗಿ ಮಾತಾಡೋಣ. ನಾವು ನೀವೆಲ್ಲ ಮನೆಯವರು ಇದ್ದಂಗೆ, ಓಕೆನಾ? ಇಲ್ಲಿ ಏನು ನಡೆಯೋದಿಲ್ಲ. ನಿಮ್ಮ ಮನೆಯವರು ನಾವು ನೀವೆಲ್ಲ ಒಂದೇ, ಓಕೆ? ಒಂದು ಕುಟುಂಬ. ನಿಮ್ಮ ಮನೆ ನಾವು 4 ಜನ ಇದ್ದೀವಿ ಮನೆಯಲ್ಲಿ. ಸರ್ ನೀತಿ ನಿದ್ದೆ ಬರೋದು ಸರ್. ಮತ್ತೆ ಎಷ್ಟು ದಿನ ಆಯ್ತು ಸರ್? ಈಗ 36 ವರ್ಷ ಸರ್. 35 ವರ್ಷ ನಿದ್ದೆ ಮಾಡಾಳ ಸರ್. ಈಗ 1 ವರ್ಷ ನಿದ್ದೆ ಬರಲ್ಲ ಸರ್. 36 ವರ್ಷ ನಿದ್ದೆ, 35 ವರ್ಷ ನಿದ್ದೆ ಮಾಡಿ ಈ 1 ವರ್ಷದಿಂದ ಯಾಕೆ ನಿದ್ದೆ ಬರ್ತಾ ಇಲ್ಲ? ಯಾಕೆ ಬರ್ತಿರ್ಲಿಲ್ಲ ಹೇಳ್ರಿ ಒಂದ್ಸರಿ ನೋಡೋಣ. ಯಾಕೆ ನಿದ್ದೆ ಬರ್ದಂಗಿರ್ಬೋದು? ಯಾಕೆ ಬರ್ದಂಗಿರ್ಬೋದು ಅನ್ಸುತ್ತೆ. 35 ವರ್ಷ ನಿದ್ದೆ ಮಾಡಿದ್ದು, 36 ವರ್ಷ ಆದ್ಮೇಲೆ 1 ವರ್ಷ ನಿದ್ದೆ ಬರ್ತಾ ಇಲ್ಲ. ಯಾಕೆ ಹೇಳಿ? ಮತ್ತೆ ಇಷ್ಟು ದಿನ ಒಳ್ಳೆ ದಿನಗಳಿದ್ವಾ? ಒಳ್ಳೆ ಕಾಲ ಇತ್ತ? ಇಲ್ಲ ಒಂದು ಫೈನಾನ್ಷಿಯಲ್ ಕೆಟ್ಟೋಗಿರುತ್ತೆ, ಗಂಡ ಹೆಂಡತಿ ನಂಬಿಕೆ ಕೆಟ್ಟೋಗಿರುತ್ತೆ, ಆಸ್ತಿ ಕೋಟಿ ಹಾಕಿರ್ತೀರಿ, ಮಗ ಫೇಲ್ ಆಗಿರ್ತಾನೆ, ಗಂಡ ಕುಡಿಯೋ ಸ್ಟಾರ್ಟ್ ಮಾಡಿರ್ತಾನೆ, ಇದೇನೋ ಸಾಲ ಮಾಡ್ಕೊಂಡಿರ್ತಾನೆ, ಏನೋ ಟೆನ್ಷನ್ ನಲ್ಲಿ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ. ರೈಟ್ ಚೆಕ್ ಮಾಡಿ ನೋಡಿ ನೀವು. ಇದು ಡಿಪ್ರೆಷನ್ ಅಂತ ಕರೀತಾರೆ. ಇದು ಬಿಟ್ರೆ ಬೇರೆ ಯಾಕೆ ನಿದ್ದೆ ಬರಲ್ಲ ನಿನಗೆ? ನನಗೆ ಹೇಳು, ಇಷ್ಟು ನಿದ್ದೆ ಅಂತ ಕೇಳು. ಇದು ರಿಯಲ್. ನಿಮ್ಗೆ ನಿದ್ದೆ ಬರ್ತಿದ್ರೆ ಕಾರಣ ಸಾವಿರ. ಇಲ್ಲೊಂದು ಏನೋ ಒಂದು ಕೆಟ್ಟದ್ ಮಾಡ್ಬಿಟ್ಟಿರ್ತೀರಿ, ಏನೋ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ಅದನ್ನ ಕೋಟಿ ಹಾಕ್ಬಿಟ್ಟಿರ್ತೀರಿ. ಆ ಕೋಟಲ್ಲಿ ಆಗುತ್ತಿಲ್ಲ ಆಗಲ್ಲ ಅಂತ ಟೆನ್ಷನ್ ಆಗಿರುತ್ತೆ. ನಮ್ಮಪ್ಪ ಬಾ ಕೊಡೋಣ ಟೆನ್ಷನ್ ಆಗಿರುತ್ತೆ. ನಮ್ಗೆ ಯಾರಿಗೆ ತಗೊಂಡಾಗ ಹಾಕಿ ಹೋಗ್ಬಿಡ್ತಾನೆ ಲಾಸ್ಟಿಗೆ ಮನೆಗಟ್ಟ ಅಂತ ಟೆನ್ಷನ್ ಆಗಿರುತ್ತೆ. ಏನೋ ಒಂದು ಟೆನ್ಷನ್ ಅಲ್ಲಿ ನೀವು ನಿದ್ದೆ ಬರ್ತಾ ಇಲ್ಲ ಅಷ್ಟೇ. ಇದು ಬಿಟ್ಟರೆ ನಿದ್ದೆ ಯಾಕೆ ಬರಲ್ಲ ನಿನಗೆ? ಸಂಪೂರ್ಣ ನಿದ್ದೆ ಬರುತ್ತೆ. ಇದಕ್ಕೆ ಮತ್ತೆ ಹೊರಗಡೆ ಹೋಗೋದು, ಮತ್ತೆ ನಿದ್ದೆ ಬರ್ತಿಲ್ಲ ಸರ್, ನಿದ್ದೆ ಬರ್ತ ಮತ್ತೆ ಹೋಗೋದು, ಶಾಸ್ತ್ರ ಕೇಳೋದು, ಪುರಾಣ ಕೇಳೋದು, ಮತ್ತೆ ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ವಿಸಿಟ್ ಮಾಡೋದು. ಎಲ್ಲಿ ನಿದ್ದೆ ಕಳ್ಕೊಂಡಿದ್ದೀವಿ, ಏನು ಸರಿ ಮಾಡ್ಕೋಬೇಕಂತ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನಾವು ಮಾಡಲ್ಲ. ಯಾಕಂದ್ರೆ ನನಗಿಂತ ಜಾಸ್ತಿ ನಾನು ನಂಬ್ದಿರೋಕ್ಕಿಂತ ಜಾಸ್ತಿ ಜನಗಳು ಜಾಸ್ತಿ ನಂಬೋದು. ನಾವು ಬಿಲೀವ್. ನನ್ನ ಮೇಲೆ ನಂಬಿಕೆ, ನನಗೆ ಬೇರೆ ಮೇಲೆ ನಂಬಿಕೆ ಜಾಸ್ತಿ, ನನಗೆ ಭಯಂಕರ ನಂಬಿಕೆ. ನನಗೆ ನಿನ್ ಮೇಲೆ ನೀನ್ ನಂಬಿಕಿದ್ರೆ ಏನಾಗ್ತಿ, ಬೇರೆ ನಂಬಿಕೆ ಇದ್ರೆ ಭಿಕ್ಷಕ ಆಗ್ತಿ. ನಿನ್ ಮೇಲೆ ನೀನ್ ನಂಬಿಕಿದ್ರೆ ಬೇರೆ ಏನಾಗಿ ಹೋಗ್ತಿ, ಬೇರೆ ಮೇಲೆ ನಂಬಿಕಿದ್ರೆ ಭಿಕ್ಷಕ ಆಗ್ತಿ. ಇದು ಇಂಪಾರ್ಟೆಂಟ್. ಹೊರಗಡೆ ನೋಡಿದ್ದೀನಿ, ಓಕೆ? ಇಲ್ಲಿ ಬಂದ್ಮೇಲೆ ಅಟ್ಲೀಸ್ಟ್ ನಿಮ್ಗೆ ಇಲ್ಲಿ ಕುತ್ಕೊಂಡಾಗ ನಿಮ್ಗೆ ರಿಯಲ್ ಅರ್ಥ ಮಾಡಿಸ್ತೀವಿ. ಹಿಂದ್ಗಡೆ ನಡೆದಿತ್ತು ನಡೆದಿಲ್ಲ ಎರಡನ್ನ ನೀವು ನಂಬಿಡ್ಬೇಕೇನ್ ಗೊತ್ತಾ, ನಂಬಿಕೆ ಇಡಬೇಕೇನ್ ಗೊತ್ತಾ? ನಾನು ನೋಡಿದ್ದೀನಿ ಯಾವಾಗ್ಲೂ 3 ಜನಗಳು ಭೂಮಿಯನ್ನು ಸೃಷ್ಟಿ ಮಾಡಿದ 3 ಜನ ನೋಡಿದ್ದೀನಿ. ಯಾಕೆಂದ್ರೆ ರಾಂಗ್ ಮಾತಾಡಬಾರ ಅಂತ ಹೇಳ್ತೀನಿ. ಯಾಕೆ ತಪ್ಪು ಮಾಡಬಾರಂತ ಒಂದ್ಸರಿ ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿರ್ಲಿ, 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಈ ದೇಶ ಅಂದ್ರೆ ಭೂಮಿ ಸೃಷ್ಟಿ ಮಾಡಿದ್ರೆ ಯಾಗಿದ್ರೆ ಒಬ್ಬರನ್ನ ಪ್ರೀತಿ ಮಾಡಲ್ಲ, ಬ್ರಹ್ಮನ ಪೂಜೆ ಮಾಡಲ್ಲ. ಮೇನ್ ಬ್ರಹ್ಮ. ಆ ಬ್ರಹ್ಮ ತನ್ನ ಮಗಳ ಮದುವೆ ಆದ ಅಂತ ಒಂದೇ ತಪ್ಪು ಮಾಡಿದ್ದು. ಎಷ್ಟು ಒಳ್ಳೇದು ಮಾಡಿದಾನೆ? 1000 ಒಳ್ಳೇದ್ ಮಾಡಿದಾನೆ, ಒಂದು ಕೆಟ್ಟದ್ ಮಾಡಿದ. ಅದು ಕೆಟ್ಟದು ಅಂತ ಅನಿಸ್ಬಿಟ್ಟಿದೆ, ಅದು ಅನ್ಸಿಲ್ಲ, ಜನಕ್ಕೆ ಅನ್ಸಿದೆ. ಎಲ್ಲ ತಪ್ಪೆ. ಕರೆಕ್ಟಾ? ಯಾರ ಪೂಜೆ ಮಾಡ್ತೀರಾ ಬ್ರಹ್ಮನ್ನ? ಪ್ರಪಂಚ ಸೃಷ್ಟಿ ಮಾಡಿ ಬ್ರಹ್ಮನೇ ಪೂಜೆ ಮಾಡಲ್ಲ. ಯಾಕೆ? ಒಂದ್ ತಪ್ಪು, ಭಯಂಕರ ತಪ್ಪಿದು, ಒಂದ್ ತಪ್ಪು. ಅದಕ್ಕೆ ಒಂದ್ ತಪ್ಪು ತನ ಗಲ್ಲಿ ಹಾಕ್ಬಿಡ್ತಾರೆ. ಚೆಕ್ ಮಾಡಿ. ಮನುಷ್ಯ ಕೈ ಇದೆ, ಕಾಲಿದೆ, ಕಣ್ಣಿದೆ, ಎಲ್ಲ ಇದೆ, ನಿಮ್ಗೆ ಸಖತ್ ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ರಿ, ಎಲ್ಲ ಬುದ್ಧಿ ಇದೆ, ಒಂದ್ ತಪ್ಪು ಮಾಡಿ ಗಲ್ಲಿ ಹಾಕ್ಬಿಡ್ತಾನ. ಅದು ಸಮಾಜಕ್ಕೆ ಇಷ್ಟ ಆಗಿರೋ ಕೆಲಸ, ಅದಕ್ಕೆ ಹಾಕಿದ್ದು. ಸಮಾಜಕ್ಕೆ ಇಷ್ಟ ಇಲ್ಲ ಅದ ಕೆಲಸ, ಅದಕ್ಕಾಗಿ ಇಷ್ಟ ಹಾಕಿದ್ದು. ಕೆಲವನ್ನ ಕಲ್ತ್ರೆ ಬೆಟರ್. ಇದರಿಂದ ನೀವು ಹೊರಗಡೆ ಹೋಗಿ ನಂಬೇಕಾಗಿದ್ ನಂಬಿ, ಕಲಿಬೇಕಾದ ಕಲಿ. ಏನ್ ಕಲಿಬೇಕು? ಸಂಪೂರ್ಣ ಕಲಿ. ಕೆಲವನ್ನ ಸರಿ ಮಾಡಕ್ಕಾದ್ರೆ ಸರಿ ಮಾಡಕ್ ನೋಡ್ಕೊಂಡು ಹೋಗ್ತಾ ಇರಿ. ಸರಿ ಮಾಡಕ್ಕಾದ್ರೆ ಸರಿ ಮಾಡಕ್ ನೋಡ್ಕೊಂಡು ಹೋಗ್ತಾ ಇರಿ. ಟೆನ್ಷನ್ ಇಲ್ಲ, ಲೈಫ್ ಖುಷಿಯಾಗಿರ್ತೀವಿ. ಇಲ್ಲಾಂದ್ರೆ ಏನ್ ಗೊತ್ತಾ, ನೀವಿರೋವರೆಗೂ ಇದನ್ನ ತಳ್ಕೊಂಡು ಹೋಗ್ತಾನೆ ಇರ್ಬೇಕು ಲೈಫ್. ನಾ ಕೆಲವ್ ನೋಡ್ತೀನಿ, ನಾನು ಅಲ್ಲೇ ನೋಡ್ತೀವಿ ಯಾವಾಗ, ಓಕೆ? ಯಾವಾಗ ನೋಡ್ಸುತ್ತೆ ನಿಮಗೆ ಅಲ್ಲೇನು ಇಟ್ಕೊಳ್ಳೋ, ದೇವರೇ ಕಾಪಾಡು. ಕರೆಕ್ಟ್. ಮುಂದಿಟ್ಕ ಮೊಬೈಲ್, ಸೇಫ್ಟಿ, ಓಕೆ? ಯಾರು ಕರೆಯಕ್ಕೆ ಹೋಗ್ಬೇಡ. ಎಕ್ಸಾಮ್ ಬರೆಯೋ ಟೈಮಲ್ಲಿ ಓದ್ಬೇಕಂತ ಆಸೆ ಆಗುತ್ತೆ ಮನುಷ್ಯನಿಗೆ. ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕು, ಅವಾಗ ಓದ್ತಿರ್ತಾನೆ. ನೋಡಿರ ನೀವು? ಹಂಗೆ ಈ ಕ್ಲಾಸ್ ಸ್ಟಾರ್ಟ್ ಆದಾಗ ಓದ್ತಿರ್ತೀನಿ. ಈ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ನೀವು ಓದೋದು ಮುಂಚೆನೆ ಓದ್ಬೇಕಿತ್ತು ಅಲ್ವಾ? ಅದು ಯಾವಾಗ ಓದಿಲ್ಲ, ಸರಿಯಾಗಿ ಓದಿಲ್ಲ, ಇವಾಗ ಏನು ಓದ್ತೀವಿ? ಸರಿ. ಎಲ್ಲರೂ ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡಿದ್ರಿ ಅಂತ ಅನ್ಕೊಂಡಿದೀನಿ. ಮಾಡಿದ್ರಿ ಎಲ್ಲರೂ? ಎಲ್ಲ ಮಾಡಿದಿರಾ? ಓಕೆ, ಸರಿ. ಹಿಂಗನ್ನಿ ಸರಿ ಮಾಡಿದ್ರೆ ಅನ್ನಿ, ಓಕೆ? ಇದ್ರೆ ಹಂಗ ಅನ್ನಿ. ಇಲ್ಲ ಒಂದು ಆಟನ ಕೊಡಿ, ಹೋಗ್ಲಿ. ಆಟನ ಕೊಟ್ಟರೆ ಚೆನ್ನಾಗಿ ಅನ್ಸುತ್ತೆ. ಸರಿ, ಓಕೆ. ಶುಕ್ರವಾರ ಅಲ್ಲ, ಶುಕ್ರವಾರ ಮೋಸ್ಟ್ ಲಕ್ಷ್ಮೀ ವಾರ.
ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡಿರ್ತೀನಿ, ಎಲ್ಲ ಪೂಜೆ ಮಾಡಿ ಎಲ್ಲ ದೇವ್ರನ್ನ ಬೇಡ್ಕೊಂಡಿರ್ತೀನಿ. ಬೇಡಿದರೆ ಕೊಡೋ ವರ ಅಂತ ಎಲ್ಲ ಬೇಡ್ಕೊಂಡಿರ್ತೀನಿ, ನಂಗೆ ಗೊತ್ತು. ಸರಿ, ಓಕೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಎಷ್ಟು ಜನ ನನಗೆ ಹೇಳ್ತಾರೆ, ನಿನ್ನೆ ನನಗೆ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ತಲೆಗೆ ಇರ್ಬೇಕಂಗೆ ಗೊತ್ತಾ, ರೋಗ ಇದೊಂದು ಹೆಂಗೆ ರೋಗ ಅಂತ ಕೇಳಿ ಸ್ವಲ್ಪ ಹೇಳ್ತೀನಿ. ಓಕೆ, ರೋಗ ಅಂದ್ರೆ ಹೆಂಗೆ ಅಂತ, ಯಾವ ರೋಗ ಅಂತ ಕೇಳಿ. ರೋಗ ಭಾಳ ಸರ್, 1000 ಜಾಸ್ತಿ ಇರ್ಬೋದು, ಮೋಸ್ಟ್ಲಿ 1000ಕ್ಕಿಂತ ಜಾಸ್ತಿ ಇರ್ತವೆ ಅಂತ ಅನ್ಸುತ್ತೆ ಕಾಯಿಲೆಗಳು. ಜಾಸ್ತಿ ಇರ್ಬೋದಲ್ಲ ಅಣ್ಣ ಮೇಡಮ್, ಜಾಸ್ತಿ ಇದಾವಲ್ಲ, 1000ಕ್ಕಿಂತ ಜಾಸ್ತಿ ಕಾಯಿಲೆ ಇದಾವಲ್ಲ. ಏನು ಸರಿ ಕೈ ಅನ್ರಿ, ಭಯ ಆಗುತ್ತೆ ನನಗೆ. ಇದು ಯಾರೇ ನಿಂಗೆ ಹೇಳಿ ಸ್ವಲ್ಪ, 1000 ಇರ್ಬೋದು, 1000ಕ್ಕಿಂತ ಜಾಸ್ತಿ ಕಾಯಿಲೆ ಇರ್ಬೋದು. ಹೀಗನ್ರಿ ಎಲ್ಲ ಕೈಗೆ ಹೋಲ ತಗೋ, ಕೈ ಅಲ್ಲ ಇದೀರಲ್ಲ, ಇದೀರಿ ಎಲ್ಲರೂ. ಸರಿ ಇರ್ರಿ ಹೇಳ್ತೀನಿ ಮೇಡಮ್, 1000 ಜಾಸ್ತಿ ಇದಾವೆ ಕಾಯಿಲೆ. ದಂಡಿಗೆ ಇದಾವೆ ಸರ್. ದಂಡಿಗಿದಾವೆ 1000 ಜಾಸ್ತಿ ಇದಾವೆ ಅಂತ ಅರ್ಥ. ಈ ತೆಲುಗು ದಂಡಿಗಿದಾವೆ, ಕರೆಕ್ಟಾ? ದಂಡಿಗೆ ಬೇಜಾರಿದಾವೆ. ಓಕೆ, ದೇಹ ಬಾಡಿ ಎರಡ? ಒಂದೇ ಬಾಡಿಗೆ ಎಷ್ಟು ಬೇಕು, 1000ಕ್ಕಿಂತ ಜಾಸ್ತಿ ಕಾಯಿಲೆಗಳಿದಾವೆ. ಓಕೆ, ಕೇಳಿಸ್ಕೊಡಿ, ಅಷ್ಟು ಜಾಸ್ತಿ ಕಾಯಿಲೆ ಇದಾವೆ. ಬಾಡಿ ಒಂದೇ, ಹೊಲ ಒಂದೇ. ರಾಗಿ ಜೋಳ ಅದೇ ಹೊಲಕ್ಕೆ ಸರ್, ರಾಗಿ ಹಾಕ್ತೀನಿ ಎಷ್ಟು, ಜೋಳ ಹಾಕ್ತೀನಿ ಎಷ್ಟು, ಸಜ್ಜೆ ಹಾಕ್ತೀನಿ ಎಷ್ಟು, ನವಣೆ ಹಾಕ್ತೀನಿ, ಕರೆಕ್ಟಾ? ಹೊಲ ಒಂದೇ, ಬಾಡಿ ಒಂದೇ. ಬಾಡಿಗೆ BP ಬರ್ಬೋದು, ಶುಗರ್ ಬರ್ಬೋದು, ಥೈರಾಯ್ಡ್ ಬರ್ಬೋದು, ಮೈನಾ ಬರ್ಬೋದು, ಕೈನಾ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ನಿದ್ದೆ ಬರ್ಬೋದು, ನಿದ್ದೆ ಬರದೆ ಹೋಗ್ಬೋದು, ಪೈಲ್ಸ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು, ಫ್ಯಾಟಿ ಲಿವರ್ ಆಗ್ಬೋದು, ತಲೆ ಆಗ್ಬೋದು, ಮೈನಾ ನೋವು ಆಗ್ಬೋದು, ನಿದ್ದೆ ಬರ್ಬೋದು, ನಿದ್ದೆ ಬರದೆ ಇರ್ಬೋದು, ಏನ್ ಬೇಕಾದ್ರೆ ಆಗ್ಬೋದು. ಇದು ಒಂದೇ ಬಾಡಿಗೆ ಆಗುತ್ತೆ. ನನ್ನ ಬಾಡಿಗೆ ನಿನ್ ಬಾಡಿಗೆ ಬಾಡಿ ಒಂದೇ. ಕರೆಕ್ಟ್, ಕ್ಲಿಯರ್ ಇದೆಯಾ? ಕೇಳಿಸ್ತೇನೆ ಕರೆಕ್ಟಾಗಿ? ಕೇಳುತ್ತಲ್ಲ? ಇದೆಲ್ಲ ಆಗ್ಬೋದು ಅಂತಿಲ್ಲ, ಆಗ್ಬೇಕಂತಿಲ್ಲ, ಆಗ್ಬಾರ್ದು ಅಂತಲಿಲ್ಲ. ಇದೆಲ್ಲ ಬರೋದು ಮನುಷ್ಯನಿಗೆ. ಇದೆಲ್ಲ ಬರೋದು ಯಾರಿಗೆ? ಮನುಷ್ಯರಿಗೆ ಬರೋದು. ಎಲ್ಲ 1000ಕ್ಕಿಂತ ಜಾಸ್ತಿ ಬರೋದು. ನಾವು ಎಷ್ಟು ಬಿಲೀವ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ, ಓಕೆನಾ? ಇದು ಕಾಮನ್ ಆಗಿ, ಇದು ರಿಸಲ್ಟ್ ದಿನ ಕೇಳ್ತೀವಿ, ಬಿಲೀವ್ ಮಾಡೋದು ಹೇಳ್ತೀನಿ. ಇಲ್ಲಿ ಬಂದಿರಿ, ಇಲ್ಲಿ ಕುತ್ಕೊಂಡು ಕೇಳಿಸ್ಕೊಳ್ಳಿ, 1 ತಿಂಗಳು ಕೇಳಿಸ್ಕೊಂತೀರಿ. ಸ್ವಲ್ಪ ಸರಿ ಹೋಗಿದ್ರೆ ಇದಕ್ಕಿಂತ ಬೇರೆಯವ್ರು ಹೇಳ್ತಾರೆ ಅಲ್ಲಿ ಬಾ ಚೆನ್ನಾಗಾಗುತ್ತೆ ಅಂತ, ಅವಾಗ ನಿಮಗೆ ಏನ್ ಅನ್ಸುತ್ತೆ? ಮತ್ತೆ ಅಲ್ಲಿ ಹೋಗ್ತೀವಿ, ನಾವು ಹೋಗಲ್ಲ. ಇಲ್ಲಿ ಇರ್ಲಿ, ಸ್ವಲ್ಪ ಅಲ್ಲಿ ಚೆಕ್ ಮಾಡ್ತೀವಿ, ಕರೆಕ್ಟ್? ಇಲ್ಲಿ ಅಲ್ಲಿ ಚೆಕ್ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ, ಅಲ್ಲಿ ಚೆಕ್ ಮಾಡಿ ಮತ್ತೇನ್ ಮಾಡ್ತೀವಿ, ಇಲ್ಲಿಗೆ ಬರ್ತೀವಿ, ಇಲ್ಲಿಗಿಂತ ಇನ್ನೊಬ್ರು ಯಾರು ಚೆನ್ನಾಗಿ ಅಲ್ಲಿ ಹೋಗಿ ಅಂತ, ಮತ್ತೆ ಅಲ್ಲೇ ಹೋಗ್ತೀವಿ. ಈಗ ನೀನ್ ಚೆನ್ನಾಗಿ ಆಗ್ತಿ ಅಂತ ನೀವು ಸರಿ ಹೇಳಿ. ಇದಕ್ಕೆ ಹೇಳ್ತಾರೆ ಮಂಗನ ಬುದ್ಧಿ ಅಂತ ಕರೀತಾರೆ. ವೇಸ್ಟ್, ವೆರಿ ಇಂಪಾರ್ಟೆಂಟ್, ರೈಟ್? ಸಂಚಾರ. ಎಷ್ಟು ಜನಕ್ಕೆ ನಿಮಗೆ ಬಿಲೀವ್ ಇದೆ ಮಾಟ ಮಂತ್ರ ಮೇಲೆ? ಹಿಂಗನ್ನಿ, ನಂಬಿಕೆ ಇದೆ ಮಾಟ ಮಂತ್ರದಿಂದ, ನಂಬಿಕೆ ಇದೆ ಹಿಂಗನ್ನಿ, ಕೈ ಸ್ವಲ್ಪ. ಮಾಟ ಮಂತ್ರದಿಂದ ನಂಬಿಕೆ ಇದೆ. ಸರ್ ಮಾಲಣ್ಣ ಸರ್ ನಂಬಿಕೆ ಇದೆ ನೋಡೋಣ, ಹೇಳಿ ಮೇಡಮ್, ಏನ್ ನಂಬಿಕೆ ಇದೆ ನಿಮ್ಗೆ? ಏನ್ ಸರ್? ಮಾಟ ಮಂತ್ರದ ಮೇಲೆ ನಂಬಿಕೆ ಇದೆಯಾ? ಜನಕ್ಕೆಲ್ಲ ಜಾಸ್ತಿ ಅದ್ರ ಮೇಲೆ ಸರ್ ನಂಬಿಕೆ ಇರೋದು. ನಿಮಗೆ ಐತೆ? ನನಗಿಲ್ಲ ಸರ್, ಯಾವಾಗ ಇಲ್ಲ ಸರ್ ಅದು. ಯಾವಾಗ? ಕರೆಕ್ಟ್, ಫಸ್ಟ್ ಕೇಳಿಸ್ಕೊ. ಎಷ್ಟು ಜನ ನಿಮ್ಮ ಮನೆಯಲ್ಲಿ ಇದನ್ನೇ ಮಾಡ್ತಾರೆ? ಕರೆಕ್ಟ್, ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ಜೀವನದಲ್ಲಿ ಸೋತು ಹೋಗ್ತೀರಿ, ಎಲ್ಲ ಕಡೆ ನಿಮ್ ಕೈಲಿ ಸಾಲ್ವ್ ಮಾಡಕ್ ಆಗಲ್ಲೋ, ಏನಾದ್ರು ನಂಬ್ತೀರಿ. ಯಾವ ಕೆಲಸ ಮಾಡಕ್ ಹೋಗಿ, ಯಾವ ಕೆಲಸದಲ್ಲಿ ಸೋತು ಹೋಗ್ತೀರಿ, ಸೋತು ಹೋಗಿ ನಿಮ್ ಕೈಲಿ ಆಗಲ್ಲ ಅನ್ಸುವಾಗ ಏನಾದ್ರೂ ಒಂದು ನಂಬಿಕೆ ಮೇಲೆ ಜೀವನ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಬಿಲೀವ್, ಏನೋ ಒಂದು ನಂಬಿಕೆ ಅಷ್ಟೇ. ನಿಮಗೆ ನಿಮ್ಮ ಹೊಟ್ಟೆ ಹುಟ್ಟುವ ಮಗು ನಿಮ್ ಗಂಡ ಹೆಣ್ಣೆ ಗೊತ್ತಾಗಲ್ಲ ಅಂದ್ರೆ, ನಿಮ್ಮ ಹೊಟ್ಟೆಗೆ, ನಿನ್ನ ಹೊಟ್ಟೆ ಹುಟ್ಟುವ ಮಗುಗೆ ಗಂಡ ಹೆಣ್ಣೆ ನಿಮ್ಗೆ ಗೊತ್ತಾಗಲ್ಲ. ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಅನಿಸಿದ್ರೆ, ನಿನ್ನ ಒಳಗೆ ಹುಟ್ಟುವ ಸ್ಟೋನೇ ನಿಗೆ ಗೊತ್ತಾಗ್ತಾ ಇಲ್ಲ, ಫೈಲ್ಸೇ ಗೊತ್ತಾಗಲ್ಲ ನಿನಗೆ ಅಂದ್ರೆ, ಮತ್ತೆ ನಿಮ್ಗೆ ಹೊರಗಡೆ ಇಲ್ಲೋ ಕುತ್ಕೊಂಡು ಒಂದ್ ಸೆಕೆಂಡ್ ಕೈಗೆರೆ ನೋಡಿ ಹೇಳ್ತಾರೆ ಶಾಸ್ತ್ರ ಅಂದ್ರೆ, ಅವ್ರ ಜೀವನ ಎಷ್ಟು ಸಕ್ಸಸ್ಫುಲ್, ಖುಷಿಯಾಗಿದ್ರೆ, ಸಂತೋಷವಾಗಿದ್ರೆ ಚೆಕ್ ಮಾಡಿ. ಯಾರು ನಿಮ್ ಶಾಸ್ತ್ರ ಪುರಾಣ ಮನೆಗೆ ಹೇಳ್ತಾರ, ಕೈ ಕೊಡ್ತೀರಿ, ಅವರು ಚೆನ್ನಾಗಿದ್ದಾರ, ನೆಮ್ಮದಿಯಾಗಿದ್ದಾರ, ಆರಾಮಿದಾರ ಚೆಕ್ ಮಾಡಿ ಸರಿ. ಬಿಲೀವ್ ಫಸ್ಟ್. ತುಂಬಾ ಜನ ಇಲ್ಲಿ ಮಾಡ್ತಿರೋದು ನಾನು ಹೇಳ್ತಿರೋದು. ಎಷ್ಟು ಜನಕ್ಕೆ ನಿಮಗೆ ನೀವು ಹುಟ್ಟಿದ ಗಳಿಗೆ ಚೆನ್ನಾಗಿರುತ್ತೆ, ನಂಬ್ತೀರಿ, ಹುಟ್ಟಿದ ಗಳಿಗೆ ನಾವು ಒಳ್ಳೆ ತಂದ ಹುಟ್ಟಿನಿ ಅಂತ. ಸೇಮ್ ರಜನಿಕಾಂತ್ ಹುಟ್ಟಿದ್ದು ಅದೇ ಡೇಟ್, ನನ್ನ ಮಗ ಹುಟ್ಟಿದ ಅದೇ ಡೇಟ್, ಸೇಮ್ ಡೇಟ್. ನನ್ನ ಮಗ ರಜನಿಕಾಂತ್ ಆಗ್ಬೋದಾ?
ಅದಕ್ಕಿಂತ ಬೇರೆ ಸಕ್ಸಸ್ ಆಗ್ಬೋದು, ಬೇರೆದ್ರಾಗ ಆಗ್ಬೋದು. ರಜನಿಕಾಂತ್ ಯೋಚನೆ ಮಾಡಕ್ಕಾಗಲ್ಲ. ಡೇಟ್ ಆಫ್ ಬರ್ತ್ ಸೇಮ್, ಹುಟ್ಟಿದ್ ಸೇಮ್, 12/12/12 ಹುಟ್ಟಿದ್ದು. ಪ್ರಪಂಚ ಪ್ರಳಯ ಆಗುತ್ತೆ ಅನ್ನೋದು ಹುಟ್ಟಿರೋದು. ನಾಳೆ ಪ್ರಪಂಚ 12/12/12 ಪ್ರಳಯ ಆಗುತ್ತೆ ಅನ್ನೋದು ಹುಟ್ಟಿರೋದು. ಇದು ಹುಟ್ಟಿದ್ದೇನು ನಿಮ್ಗೆ ಚೆಕ್ ಮಾಡಿ. ಅದು ಹುಟ್ಟಿದ್ ರಜನಿಕಾಂತ್ ಹುಟ್ಟಿದ್ ಡೇಟ್ ಬಿಟ್ಟು ರಜನಿಕಾಂತ್ ಆಗಲ್ಲ ಇದು. ನಾನ್ ಋಷಭ ರಾಶಿ, ನೀನ್ ಋಷಭ ರಾಶಿ, ಹೆಚ್ಚಿನ ಋಷಭ ರಾಶಿ ಅವ್ರಿದ್ದೀರಿ, ಋಷಭ ರಾಶಿ ಅವ್ರಿದ್ದೀರಿ. ಕೈ ಬಸವಣ್ಣ ಇದಿರಿ. ಮತ್ ನೀವೆಲ್ಲ ನನ್ನಂಗಾಗಲ್ಲ, ನಾನು ನಿಮ್ಮಂಗೂ ಆಗಲ್ಲ. ಬಿಲೀವ್ ಫಸ್ಟ್, ನಂಬಿಕೆ ಫಸ್ಟ್. ಸೆಕೆಂಡ್ ಏನ್ ಗೊತ್ತಾ, ನನಗೊಂದು ಕೆಲವನ್ನ ಬಿಲೀವ್, ನಾನು ನಂಬ್ಕೊಳ್ಳೋದು, ನನ್ನ ಮೇಲೆ ನಂಬ್ಕೊಳ್ಳೋದು ನಾನು. ನೀವು ನಂಬ್ಕೊಳ್ಳಿ, ಫಸ್ಟ್ ನಂಬ್ಕೊಳ್ಳಿ, ನಿಮ್ಮ ನೀವು ನಂಬ್ಕೊಳ್ಳಿ. ನನಗೊಂದು ಭರವಸೆ ಏನ್ ಬಿಲ್ ಗೊತ್ತಾ, ಹುಟ್ಟಿದ ದಿನ ಒಳ್ಳೇದ ಕೆಟ್ಟದ ನನಗೆ ಐಡಿಯಾ ಇಲ್ಲ. ಹುಟ್ಟಿದ ದಿನ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಪ್ಪ ಯಾರು, ಅಮ್ಮ ಯಾರು, ನಾ ಹುಟ್ಟಿದ ಗಳಿಗೆ ಅದು ನನಗೆ ನೋ ಐಡಿಯಾ ಇಲ್ಲ. ಒಂದು ನಂಬಿಕೆ ಏನು ಗೊತ್ತಾ, ಎಷ್ಟು ಒಳ್ಳೇದ್ ಕಲಿತಿ, ಎಷ್ಟು ಒಳ್ಳೇದ್ ಕಲ್ತ್ಕಂತ, ಎಷ್ಟು ಜನಕ್ಕೆ ಒಳ್ಳೇದ್ ಕಲಿಸ್ತದೆ ನಿನ್ಗೆ ಒಳ್ಳೇದನ್ನೇ ಪರಿಮಾಣ ಆಗ್ಬೋದು ಅಂತ ಬಿಲೀವ್ ಮಾಡಿದ. ಹುಟ್ಟಿದ ಕೂಡಲೇ, ಹುಟ್ಟಿದಾಗಿಂದ ನನ್ನ ನೆನಪಿನ ಪ್ರಕಾರ, ನನಗೆ ಹುಟ್ಟಿ ಹೊರಗಡೆ ಬಂದ್ಮೇಲೆ, ನಾನು ಯಾವಾಗ ಹೇಳ್ತೀನಿ ಚೆಕ್ ಮಾಡ್ಕೊಂಡು ಕರೆಕ್ಟ್ ಹುಟ್ಟಿ ಹೊರಗಡೆ ಬಂದ್ಮೇಲೆ ನೀನ್ ಗಳಿಗೆ ನಕ್ಷತ್ರ ನೋಡಕ್ ಹೋಗ್ಬಿಡಿ. ಇದೆಲ್ಲ ಡ್ರಾಮಾ ಕಂಪ್ನಿ. ನೀವೇನೇ ಓದಿರ್ಬೇಕು, ಏನ್ ನಾಲೆಡ್ಜ್ ಇರ್ಬೋದು, ನಿಮ್ಗೆ ಏನೋ ಅರ್ಥ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಹುಟ್ಟಿ ಹೊರಗ್ ಬಂದ ಮೇಲೆ ಪ್ರಪಂಚ ಕಾಲಿಟ್ಟು ಕೂಡ್ಲೆ ನಿಮ್ ಡೇಟ್ ಆಫ್ ಬರ್ತ್ ಬರೀತಾರೆ ಮನ್ಯಾಗ. ಇದು ಯಾವಾಗ ನೆನ್ಪಿಟ್ಕೊಳ್ಳ, ನನಗೆ ಇದು ಬಹಳ ಜನ ಹೊರಗಡೆ ಮಾತಾಡೋದನ್ನ ಹೇಳ್ತಿರೋದು. ಹುಟ್ಟಿ ಹೊರಗಡೆ ಬಂದ ಕೂಡ್ಲೆ, ಅಲ್ಲಿಂದ ಹುಟ್ಟಿ 1 ವರ್ಷ ಆಯ್ತು ನನ್ನ ಮಗ ಹುಟ್ಟಿ ಅಂತ 1 ವರ್ಷ ಬರ್ಡೇ ಮಾಡ್ತೀವಿ. ಆಕ್ಚುಲಿ ನನಗೆ 2 ವರ್ಷ ಆಗಿರುತ್ತೆ, ಹುಟ್ಟಿ 2 ವರ್ಷ ಆಗಿರುತ್ತೆ. ನಿಮ್ಗೆ ನೆನ್ಪಿರ್ಬೇಕದು. ಹುಟ್ಟಿ ಹೊಟ್ಟೆ ಒಳಗಿಂದ ಹುಟ್ಟಿ ಹೊರಗಡೆ ಭೂಮಿ ಬಂದ ಕೂಡ್ಲೆ ಅಲ್ಲಿಂದ ಹುಟ್ಟಿದಾನ ಅಂತ ಹೇಳ್ಬಿಟ್ಟು 1 ವರ್ಷ ಬರ್ಡೇ ಮಾಡ್ತೀವಿ. ಅವನಿಗೆ 1 ವರ್ಷ 9 ತಿಂಗಳಾಗಿರುತ್ತೆ, 13 ತಿಂಗಳು, 11 ತಿಂಗಳು, 1 ವರ್ಷ 1 ವರ್ಷ 2 ವರ್ಷ 1 ತಿಂಗಳ, 11 ತಿಂಗಳ, 1 ವರ್ಷ 11 ತಿಂಗಳಾಗಿರುತ್ತೆ ಅವನಿಗೆ. ಆ ಹುಡುಗುಟ್ಟಿ ನೀವು ಬರ್ಡೇ ಫಸ್ಟ್ ವರ್ಷ ಬರ್ಡೇ ಮಾಡ್ತೀರಿ, ಆ ನಿಯರ್ ಬೈ 2 ವರ್ಷ ಆಗಿರುತ್ತೆ. ಒಂದು ವಿಚಿತ್ರ ಅನ್ಸುತ್ತಲ್ಲ ಕೇಳಿಸ್ಕೊಳಕ್ ನಿಮಗೆ. ಯಾಕಂದ್ರೆ ತಾಯಿ ಹೊಟ್ಟೆಗೆ 9 ತಿಂಗಳು ಹುಟ್ಟಿದ್ದವನು, ಬದುಕಿದ್ದವನು, ಅವನು ಊಟ ಮಾಡ್ತಿದ್ದ, ಹುಟ್ಟಿದ್ದ ತಾಯಿ ಹೊಟ್ಟೆ ಒಳಗೆ ಹುಟ್ಟಿದ್ದ, ಅವನೇ ಸತ್ತೋಗಿದ್ದಿಲ್ಲ, ಹುಟ್ಟಿದ್ಕೆ ಹೊರಗಡೆ ಹುಟ್ಟಿ ಬಂದಿರೋದು. ನಿಮಗೆ ಕೆಲವು ನಕ್ಷತ್ರಗಳು ಗೊತ್ತಾ, ನಿಮ್ಮ ಮನೆ ಹೆಂಗ ಬಕ್ರ ಮಾಡ್ತಾರೆ ಅಂದ್ರೆ, ಮನೆಯಲ್ಲಿ ಈ ಬಕ್ರದಿಂದ ಏನ್ ಗೊತ್ತಾ, ನಾವು ಬಕ್ರ ಆಗ್ಬಿಟ್ಟಿದ್ವಿ ಎಷ್ಟು ಸರಿ. ನೀನು ಹುಟ್ಟಿದ್ದು 1 ವರ್ಷ ಪುಟ್ಟಿಂದ ಮೀರಿ ತಿಳಿಸಂದ ಈಶ್ವರಿಗಾರು ಆತ್ಮಾಕ್ತಿಂದ, ರೈಟ್, ಅರ್ಥ ಆಗ್ತದ. ಇದು ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ ನಿಜವಾಗ್ಲು. ನಾನು ಯಾವಾಗ್ಲೂ ಅನ್ಸುತ್ತೆ, ನಿಮ್ ಮನ್ಯಾಗ ಎಷ್ಟೋ ಜನ ಹೇಳ್ತಾರೆ ನಿಮಗೆ ಒಳಗ್ ಮಾಡಿಸಿ ಹಾಕಿದ್ದಾರೆ, ನಿಮ್ಗೆ ಹಂಗ್ ಮಾಡ್ತಾರೆ. ದಯವಿಟ್ಟು ಮಾಡಿಸಿ ಹಾಕಂತ ಶಬ್ದನಾಗೆ ತಗೋಬಿಡಿ. ನಿಮ್ ದಷ್ಟಪುಷ್ಟ ಒಳ್ಳೆ ಯೋಚನೆ, ಒಳ್ಳೆ ಥಾಟ್ಸ್ ನಿಮ್ ತಲೆಗಿದ್ರೆ, ಒಳ್ಳೇದನ್ನ ಒಳ್ಳೆ ಕಲ್ತ್ರೆ, ನೆಗೆಟಿವ್ ಜನಗಳ ಜೊತೆ ಸೇರಿದ್ರೆ ನೆಗೆಟಿವ್. ಅಪ್ಪ ಅಮ್ಮನ ಬಿಲೀವ್ ಮಾಡಿ, ಕೆಲವನ್ನ ಬಿಲೀವ್ ಮಾಡ್ಬೇಡಿ. ನಾನು ಬಿಲೀವ್ ಮಾಡಿಲ್ಲ ಅಪ್ಪನಮ್ಮ, ನನಗೆ ಹೇಳಿ ತುಂಬಾ ಸಲ ಹೇಳಿದ್ದಾನೆ ಅಪ್ಪನಮ್ಮ, ನೀನ್ ಅಮಾವಾಸ್ಯ ದಿನ ಹುಟ್ಟಿ, ಶನಿವಾರ ಹುಟ್ಟಿ, ಕಳ್ಳ ಆಗ್ತಿ, ಮೋಸಗಾರ ಆಗ್ತಿ ಅಂತ ಜನ ಹೇಳ್ತಿದ್ರು. 3 ಮದುವೆ ಆಗ್ತಿ ಅಂತ, ಯಾವ ಮದುವೆನೂ ಆಗಿಲ್ಲ. ಬಿಲೀವ್ ಅದೆಲ್ಲ ಇಂಪಾರ್ಟೆಂಟ್. ನೀವು ಫಸ್ಟ್ ನಂಬಕ್ ಹೆಂಗ್ ಗೊತ್ತಾ, ತಾಯಿ ಹೊಟ್ಟೆ ಹುಟ್ಟಿದಾಗಲ್ಲ, ತಂದೆ ತಾಯಿ ಯಾವತ್ತು ಕೂಡಿದ್ರು, ಯಾವತ್ತು ಸೆಲ್ಸ್ ಮೊಟ್ಟೆ ತಾಯಿ ಹೊಟ್ಟೆಗೂ ಗರ್ಭ ಧರಿಸಿದ್ರು ಅವತ್ತು ಹುಟ್ಟಿದೀನಿ, 1 ತಿಂಗಳ ಹುಟ್ಟಿದೀನಿ. ಅವತ್ತು ಡೇಟ್ ಆಫ್ ಬರ್ತ್ ಬರ್ಕೊ ನೀನು. ಅವತ್ತು ನಿನ್ ಟೈಮ್ ಬರ್ಕೊ. ಅದ್ ಯಾವ ಟೈಮಲ್ಲಿ ತಂದೆ ತಾಯಿ ಕೂಡಿದ್ರು, ಯಾವತ್ತು ಜನ್ಮ ಸ್ಟಾರ್ಟ್ ಆಯ್ತು ಅವ್ ಬರ್ಕೊ. ಅದು ಕರೆಕ್ಟ್ ಡೇಟ್. ಅವತ್ತು ನೀ ಕುಂದ್ಲಿ ಯಾಕೆ ಚೆಕ್ ಮಾಡು. 9 ತಿಂಗಳು ಹೊಟ್ಟೆ ಒಳಗೆ ಹುಟ್ಟಿದಿ, ಹೊರಗಡೆ ಬಂದ್ಮೇಲೆ ಚೆಕ್ ಮಾಡಕ್ ಹೋಗ್ಬೇಡ. ಓಕೆ, ತುಂಬಾ ಜನ ಹೇಳಿ ಗೊತ್ತಾ, ಹೊರಗಡೆ ನನಗೆ ಇದು ದಿನ ಹೇಳ್ತಾ, ನನಗೆ ದಿವಸ ಈ ವಾರ ಮಾಟ ಮಾಡ್ಸಕ್ ಹೋಗ್ಯಾರಿ, ಬಂದ್ಬಿಟ್ಟು ನಮ್ಗೆ ಯಾರ ಮಾಡಿಸಿ ಹಾಕಿದಾರೆ ಅಂತ ಬಿಟ್ಬಿಡಿ. ಲಕ್ಷ ದುಡ್ಡು ಕಟ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ, ಚಾನ್ಸೇ ಇಲ್ಲ. ನೀನ್ ಚೆಕ್ ಮಾಡಿ ಇಲ್ಲಿ ಕುತ್ಕೊಂಡಾಗ ನಿನಗೆ ನೋಡು, ತಾಯಿ ಹೊಟ್ಟೆ ಹುಟ್ಟಿದೆ, ನನಗೆ ಜಗ್ಚಂಪ ತಗೊಂಬಿಡಿ, ನನಗೆ ತಾಯಿ ಹೊಟ್ಟೆಗೆ ನೀವು ಸ್ಕ್ಯಾನ್ ಮಾಡಿಸ್ಬಿಡಿ. ಸ್ಕ್ಯಾನ್ ಮಾಡಿಸಿ ಹೆಣ್ಣು ಅಂತ ಕನ್ಫರ್ಮ್ ಆಗ್ಲಿ, 7 ತಿಂಗಳು ಮಗು ಹೊಟ್ಟೆ ಒಳಗೆ ಹುಟ್ಟಿದ್ಮೇಲೆ ಮಾಟ ಮಾಡಿಸಿ ಗಂಡ್ಸ್ ಮಾಡು. ಕೇಳ್ತೇನೆ ಹೇಳ್ದ ಕರೆಕ್ಟಾಗಿ, ಎಷ್ಟು ಕೇಳಿಸುತ್ತೀಗ. ತಾಯಿ ಒಳಗ ಮಗು ಹುಟ್ಟಿದೆ, ಸ್ಕ್ಯಾನ್ ಮಾಡಿಸಿದ್ವಿ, ಸ್ಕ್ಯಾನ್ ಮಾಡಿಸಿದ್ಮೇಲೆ ಗೊತ್ತಾಗಿದೆ ಅದು ಹೆಣ್ಣು ಅಂತ. ನೀನ್ ಮಾಟ ಮಂತ್ರ ಮಾಡಿಸಿ ಗಂಡು ಮಾಡಿಸಿ ಒಳಗಡೆ, ಮತ್ತೆ ನೀನ್ ಹೆಂಗ್ ನಂಬ್ತಿ? ನೀ ಮಾಟ ಮಂತ್ರ ಮಾಡಿಸಿ ಗಂಡು ಮಾಡಿಸು, ನಂಬು. ನಂಬೇಡ, ಯಾಕಂದ್ರೆ ಇದು ಮನೆ ಬಕ್ರ ಮಕ್ಕಳ ಜೊತೆ ಇದೇ ಬುದ್ಧಿ ಕಲ್ತು ಬಿಡ್ತಾರೆ. ಇಲ್ಲಿಂದ ಚೇಂಜ್ ಹಂಗೇನ್ ಹಿಡಿಯಲ್ಲ. ಓಕೆ,
ಹಂಗೆಲ್ಲ ಆಗಲ್ಲ ಇದು. ಅದಕ್ಕೆ ನಾನು ಏನ್ ಹೇಳಿದೆ ಯಾವಾಗ ಗೊತ್ತಾ, ನಿಮ್ಗೊಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ನಾಲೆಡ್ಜ್ ಇರಲಿ. ನಮಗೆ ಎಷ್ಟು ಈಸಿ ಗೊತ್ತಾ, ಬಿ ಪಿ ಬಂದ್ ಸರ್ ಹೋಗಲ್ಲ, ನಂಬು. ಯಾಕೆ ಹೋಗಲ್ಲ, ಯಾವಾಗ ಬಂತು ಚೆಕ್ ಮಾಡು ಸರಿ. ಈಸಿ. ಯಾವಾಗ ಬಂತು ಹೇಳಿ ನಿನಗೆ? 30 ವರ್ಷ ಆದ್ಮೇಲೆ ಬಿ ಪಿ ಬಂತು ನಿನಗೆ. 30 ವರ್ಷದ ಕೆಳಗಡೆ ಬಿ ಪಿ ಬಂದಿಲ್ಲ ಯಾಕೆ ಅಂತ ಚೆಕ್ ಮಾಡಿ. ಚೆಕ್ ಮಾಡಿ. ಪಿ ಸಿ ಓ ಡಿ ಪ್ರಾಬ್ಲಮ್ ಆಯ್ತು ನಿಮಗೆ, ನೀನು ಆರಾಮ್ ಕಲಿ. ಕಲಿ ಅಷ್ಟು ನಂಬು, ಸ್ವಲ್ಪ ಕಲಿ. ನಿನಗೆ ಒಂದು ಸ್ವಲ್ಪ ಯೋಚನೆ ಇರಲಿ. ತಲೆ ಇರೋದು ಯಾಕೆ ಗೊತ್ತಾ, ನಿನಗೆ ಒಂದು ತಲೆ ಕೊಟ್ಟ, ನನಗೂ ಒಂದು ತಲೆ, ಪ್ರತಿಯೊಬ್ಬರು ತಲೆ ಕೊಟ್ಟಿದ್ದಾರೆ. ಏನು ಇದು ಇದಿಷ್ಟ ಆಗದೆ ಗೊತ್ತಾ, ಇಷ್ಟ ಆಗದೇನು, ಯಾವ ವ್ಯಕ್ತಿಗೆ ಏನಾದ್ರೂ ನಿಮ್ಗೆ ಹರ್ಟ್ ಆಗಿದ್ರೆ ಅದನ್ನ ಸರಿ ಮಾಡ್ಬೋದು. ಓಕೆ, ಇಲ್ಲಿ ಏನೇನು ನೀನ್ ರೆಡಿ ಮಾಡಿ ಭೂಮಿ ಮೇಲೆ, ಇದು ಯಾವ್ದು ಕೂಡ ಇದು ಶಾಶ್ವತ ಅಲ್ಲ, ಯಾವ್ದಿಲ್ಲ. ಇವತ್ ನಾಳೆ ನನ್ನ ಮಗ ಹೇಳ್ತೀನಿ, ಮುಂಚಿತವಾಗಿ ಚೆಕ್ ಮಾಡಿ. ಇಬ್ರು ಹೋಗಿ ಈಗ ಇನ್ನೇನು ಕೆರೆಗೆ ಬಿದ್ದು ಸತ್ತೋಗ್ಬೇಕು, ಟ್ರೈನ್ ಏನೋ ಬಸ್ ಎದುರುಗಡೆ ಬಂದ್ಬಿಟ್ಟಿದೆ, ಈಗ ಬಿದ್ದು ತಾಯಿ ಮಗ ಸತ್ತು ಹೋಗ್ತಾ ಇದೀವಿ. ಫಸ್ಟ್ ಬಂದ್ಬಿಡ್ತು ಇನ್ನೇನು, ಅದು ಆಟೋಮೆಟಿಕ್. ಅವಾಗ ಯಾರು ಉಳಿಬೇಕು, ತಾಯಿ ಉಳಿಬೇಕಾ, ಮಗ ಉಳಿಬೇಕಂತ ಯೋಚನೆ ಮಾಡಿದ್ರೆ ಯಾರು ಉಳಿಬೇಕು? ಚಾನ್ಸ್ ಇದೆ ಉಳಿಯಕ್ಕೆ, ಇಬ್ಬರಾಗ ಒಬ್ರು ಉಳಿಬಹುದು. ತಾಯಿ ಏನ್ ಮಾಡ್ತಾಳೆ, ಮಗನ್ ಉಳಿಸ್ತಾಳ, ಅಥವಾ ಮಗನ್ ಉಳಿಸ್ತಾಳ, ತಾಯಿ ಉಳ್ಕೊಳಕ್ ಟ್ರೈ ಮಾಡ್ತಾಳ. ಇದು ಸತ್ಯ. ಏನ್ ಸತ್ಯ ಗೊತ್ತಾ, ನಾನು ಹೋದ್ರ ಪರಲ್ಲ ಮಗ ಬದುಕ್ಲಿ ಅಂತ. ಇದು ರಿಯಲ್. ನಾನು ಹೋದ್ರ ಪರವಾಗಿಲ್ಲ ಮಗ ಇರ್ಲಿ ಅಂತ. ಎಷ್ಟು ಸಾಧ್ಯನೋ ಅಷ್ಟು ಸೇಫ್ ಆಗಿ ನಾನು ಇರ್ಬೇಕು ಅಂತ ಟ್ರೈ ಮಾಡಿ. ಫಸ್ಟ್ ನಾನು ಸೇಫ್ ಆಗಿ ಇರ್ಬೇಕು ಅಂತ. ಒಂದೇ ಜೀವನ, ಒಂದೇ ಲೈಫ್. ನಿಮ್ಗೆ ಯಾವಾಗ ಗ್ಯಾಸ್ಟ್ರಿಕ್ ಆಯ್ತು ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಹೊರಗಡೆ ಹೋಗಿ ಏನೇನೋ ಹೊಟ್ಟೆ ಒಳಗೆ ಹಾಕ್ಬೇಡಿ. ಹೊಟ್ಟೆ ಒಳಗೆ ನಾನು ನೋಡಿದೀನಿ ಇಲ್ಲೇ ಪಕ್ಕದಲ್ಲಿ, ನನಗೆ ನಮ್ಮ ಮನೆಯವರು ಸೇರಿ ಬೇರೆಯವರು, ನನಗೆ ಚಳಿಕೆರೆಗಿದ್ದೆ ನಾನು. ಚಳಿಕೆರೆಗಿರುವಾಗ ನಮ್ಮ ತಾಯಿ ಹೋಗಿ ಒಂದು ಮನೆ ಕರ್ಕೊಂಡು ಹೋದ್ರು, ಒಂದು ಸಣ್ಣದ ಒಂದು ಗುಡಿಸಲು ಮನೆ ಚಳಿಕೆರೆಯಲ್ಲಿ. ಆ ಗುಡಿಸಲು ಮನೆ ಕರ್ಕೊಂಡು ಹೋಗ್ಬಿಟ್ಟು, ಅವ್ರಿಗೆ ಅಜ್ಜಾಯಿ ಬರುತ್ತೆ ಅಂತ, ದೇವ್ರಿದಾನೆ, ದೇವ್ರಿದಾನೆ, ನನಗೂ ಎಲ್ಲ ಇದ್ದಾನೆ, ನನಗೆ ಗೊತ್ತಿಲ್ಲ, ನನಗೂ ಸಿಗಲ್ಲ, ನಿಮಗೂ ಭೂಮಿ ಯಾರು ಸಿಗಲ್ಲ, ಸಿಕ್ಕರೆ ಸಾಯಿಸ್ಬಿಡ್ತೀನಿ, ಅದಕ್ಕೆ ಸಿಗಲ್ಲ ಅಂತ, ಯಾರಿಗೂ ಸಿಗಲ್ಲ ಅಂತ. ಅದು ಕಾಣೋದಿಲ್ಲ, ಎಲ್ಲೋ ಒಂದು ಗಾಳಿಯಾಗಿರ್ಬೋದು, ಒಂದು ಉಸಿರಾಗಿರ್ಬೋದು, ನನಗೆ ಗೊತ್ತಿಲ್ಲ, ಅದೆಲ್ಲ ಇದ್ದಾನೆ. ಆದ್ರೆ ಕರ್ಕೊಂಡು ಹೋಗಿ ಆ ಮನೆಯಲ್ಲಿ ನನಗೆ ಆ ಬಂದು ಗೊತ್ತಾ, ಹಾಲಿರುತ್ತಲ್ಲ, ಹಾಲು ನೆಕ್ಕಿದ್ದು ನಮ್ಮ ಅದ್ ನನಗೆ ಕುಡಿಸಿದ್ದು ನೆನಪಿದೆ. ಆ ಬಂದು ನೆಕ್ಕಿದ್ಲು ಹಾಲ್ನ, ನನಗೆ ಕುಡಿಸಿದ್ಲು ನಮ್ಮಮ್ಮ, ನಾನು ನೆನಪಿದೆ ಇವತ್ತು. ಇದು ನಂಬೇಡಿ. ಆ ಮನೆ ಪರಿ ಸರಿ ಇಲ್ಲ ಅಂದ್ರೆ ಯೋಚನೆ ಮಾಡಿ. ಇಲ್ಲಿ ಕಣ್ಣಿಗೆ ಕಾಣುತ್ತೆ ಗೊತ್ತಾ, ಇದು ಬಿಲೀವ್ ಮಾಡಿ. ಈ ಕಣ್ಣಿಗೆ ಕಾಣುತ್ತಲ್ಲ, ರಿಯಲ್ ಫೋಟೋ ತೋರಿಸ್ತಾರೆ, ನಿಮ್ ಮನೆ ಬಂದು ವಿಸಿಟ್ ಮಾಡ್ತಾರೆ, ಅರ್ಥ ಮಾಡಿಸ್ತಾರೆ ಚೆನ್ನಾಗಿ ಅಂತ ನಂಬಿ. ಇದು ನಿಮ್ಗೆ ಪ್ರೂಫ್ ಸಮೇತ ಕೊಡೋದಿಲ್ಲ, ಪ್ರೂಫ್ ಸಮೇತ ಕೊಡ್ತಾರೆ, ನಿಮ್ಮನ್ನ ತೋರಿಸ್ತಾರೆ, ಬರ್ತಾರೆ, ಡೈಲಿ ಮಾತಾಡಿಸ್ತಾರೆ, ವಿಸಿಟ್ ಮಾಡ್ತಾರೆ, ಅರ್ಥ ಮಾಡಿಸ್ತಾರೆ. ನಾವು ಚೆನ್ನಾಗಿ ಮಾಡಿ ಟ್ರೈ ಮಾಡ್ತೀವಿ, ಗ್ಯಾರಂಟಿ ಚೆನ್ನಾಗಾಗ್ತೀವಿ ಅಂತ ಹೇಳ್ತೀವಿ, ನಂಬಿ. ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಸರಿ ಹೋಯ್ತು, ಕಿಡ್ನಿ ಪ್ರಾಬ್ಲಮ್ ಸರಿ ಹೋಗಿದೆ ಅನ್ನೋಕ್ಕಿಂತ ಸರಿ ಮಾಡಿಸ್ಕೊಳ್ಳುವಷ್ಟು ಬುದ್ಧಿ ಬಂದಿದೆ ನಿಮ್ಗೆ, ಅದಕ್ಕೆ ನೀವು ಸರಿ ಹೋಗ್ತಿರೋದು. ನೀವು ಕಲಿಸ್ತಾ ಇದ್ದೀನ, ನೀವು ಕಲೀರಿ, ನೀವೇ ಸರಿ ಮಾಡ್ಕೊಳ್ಳಿ ಅಂತ. ನಾವಿಲ್ಲಿ ಡಾಕ್ಟರ್ ಅಲ್ಲ, ನೀವು ಇಲ್ಲಿ ಪೇಷಂಟ್ ಅಲ್ಲ. ನೀವು ಯಾವ ಫುಡ್ ತಿನ್ಬೇಡ ಅಂತ, ಹೊರಗೆ ಮೆಣಸಿಕಾಯಿ ತಿನ್ಬೇಡ, ಬಜ್ಜಿ ತಿನ್ಬೇಡ, ಬೋರ್ಣ ತಿನ್ಬೇಡ, ಮತ್ತೆ ಯಾರು ತಿನ್ನಕ್ ಮಾಡಿರೋದು? ಯಾರು ತಿನ್ನಕ್ ಮಾಡಿರೋದು? ನಾನ್ ವೆಜ್ ತಿನ್ಬೇಡ, ಮತ್ತೆ ಯಾರು ತಿನ್ನಕ್ ಮಾಡಿರೋದು? ನೀನ್ ತಿನ್ನಕ್ ಮಾಡಿರೋದು. ತಿನ್ನು, ಎಷ್ಟು ಬೇಕಷ್ಟು ತಿನ್ನು, ಕರೆಸ್ಕೋ. ಇದು ನಂಬು. ನೀನ್ ಗೊತ್ತಾಗುತ್ತಲ್ಲ, ನೀನ್ ತಿಂದ್ಮೇಲೆ ಗೊತ್ತಾಗಲ್ವಾ? ನಿನಗೆ ಹಿಂದಿಯಲ್ಲಿ ಗೊತ್ತಾಗುತ್ತಲ್ಲ ಕರೀತಿಲ್ಲ ಅಂತ, ನಿನಗೆ ಗೊತ್ತಾಗುತ್ತಾನೆ, ಪ್ರತಿ ಒಂದು ಗೊತ್ತಾಗುತ್ತೆ ಸತ್ಯ. ನನಗೆ ಮೊನ್ನೆ ಹೇಳ್ತಿದ್ರು, ಸರ್ ಒಂದ್ ಸ್ವಲ್ಪ ನನ್ನ ಮಗಳು ಹೈಟ್ ಮಾಡೋ ಅಂತ. ಹೈಟ್ ಮಾಡ್ಬೇಕಲ್ಲ, ಕರೆಕ್ಟ್ ಸಖತ್ತಾಗಿ ಕೇಳಿದ್ರಿ. ನೀವ್ ಯಾಕೆ ಹೈಟ್ ಇಲ್ಲ ಅಂದ್ ನಾನು. ನಾವು ಹೈಟ್ ಲೆಸ್ ಮಗನ ಹೈಟ್ ಮಾಡು. ಬೀಜ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಗಿಡ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ನೀವು ಅರ್ಥ ಮಾಡಲ್ಲ, ಹುಚ್ಚಿಸ್ತಾರೆ ಬಿಡಿ. ಹೆಂಗಾರ ಮಾಡಿ ಹೈಟ್ ಮಾಡಿ ಸರ್ ಅಂತ. ಹೆಂಗ್ ಮಾಡಿ ಹೈಟ್ ಮಾಡೋದು? ಸಿರಕ್ ಹೇಳ್ಕೊಂಬಿಡ್ಲ? ನೀವು ಯೋಚನೆ ಮಾಡಿ, ಅದ್ ಹೆಂಗ್ ಸಾಧ್ಯ ಚೆಕ್ ಮಾಡಿ. ನಿಮ್ಗೆ ನಾವು ಹೊರಗಡೆ ಅಲ್ಲ ಸರ್, ಅದು ರಾಗಿ ಹೋಗಿ ನೀವು ಏನ್ ಮಾಡಕ್ಕಪ್ಪ, ರಾಗಿ ತಗೊಂಡೋಗಿ ಜೋಳ ಮಾಡಕ್ಕಾಗತ್ತ? ಹೈಟ್ ರಾಗಿ ಬೀಜ ತಗೊಂಡೋಗಿ ಜೋಳ ಮಾಡ್ತೀರಾ? ಹೈಟ್ ಮಾಡಕ್ ಬರುತ್ತಾ? ಈಗ ಒಂದ್ ಕೆಲಸ ಮಾಡಿ, ಡೌಟ್ ಅಲ್ಲ ನಿಮ್ಗೆ, ಈಗ ರಾಗಿ ಇದೆಯಲ್ಲ ತಗೊಂಡೋಗ್ಬಿಟ್ಟು ಮಾಟ ಮಂತ್ರ ಮಾಡಿಸಿದೆ, ಹೈಟ್ ಮಾಡು, ಜೋಳ ಮಾಡಿಸು. ರಾಗಿ ತಗೊಂಡೋಗಿ ಮಾಟ ಮಾಡಿಸಿ ಜೋಳ ಮಾಡು. ಇದು ಸುಮ್ಮನೆ ಗೊತ್ತಾ? ತುಂಬಾ ಜನ ಮನೆಯಲ್ಲಿ ಈ ಪ್ರಾಬ್ಲಮ್ ಮಾಡ್ಕೊಂತಿರ್ತೀವಿ. ಓಕೆ, ನಿಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿ, ಬೇದಿಗಳು ಜಾಸ್ತಿ ಆಗಿ, ಟೆನ್ಷನ್ ಜಾಸ್ತಿ ಆಗಿ, ನಿಮ್ ಕತೆ ನೀವು ಕಳ್ಕೊಂಡ್ಬಿಡ್ತೀರಿ. ಓಕೆ, ಇದಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಡಿ, ವೇಸ್ಟ್ ಇದು. ಓಕೆ, ನಿಮಗೆ ನಂಬಿಕೆ ಇದ್ರೆ
ನಂಬಿಕೆ ಒಂದು 4 ಜನಕ್ಕೆ ಊಟ ಹಾಕಿ, ಊಟ ಹಾಕಿ, ಕಷ್ಟ ಒಂದು 4 ಜನಕ್ಕೆ ಊಟ ಹಾಕಿ. ಊಟ ಮಾಡಿದ್ರೆ ಎಂತ ಗೊತ್ತಾ, ಎಂತ ಒಳ್ಳೆ ಊಟ ಮಾಡಿದರೆ ಆ ಪುಣ್ಯಾತ್ಮ ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ. ನಿನ್ಗೆ ಇರ್ತಕ್ಕಂಥ ಆಯುಷ್ಯ ಜಾಸ್ತಿ ಆಗ್ಬೋದು. ಇಲ್ಲಿ ದೇವ್ರು ಕಾಣ್ತಾನೆ ನಿಮ್ಗೆ, ಮೋಸ್ಟ್ಲಿ ಇಲ್ಲಿ ಕಾಣಬಹುದು, ಮೋಸ್ಟ್ಲಿ ನನಗೆ ಐಡಿಯಾ ಇದು ಕಾಣುತ್ತೆ. ತೀರಾ ಕಷ್ಟ ಅನಿಸಿದ್ ನಿಮ್ಗೆ, ದುಡ್ಡು ಜಾಸ್ತಿ ಅನಿಸ್ತಾ, ಒಂದು 4 ಜನಕ್ಕೆ ಹಾಸ್ಪಿಟ್ಲಿಗೆ ದುಡ್ಡು ಖರ್ಚು ಮಾಡ್ಬಿಡಿ, ಹೋಗ್ಬಿಡಿ, ಟೆನ್ಷನ್ ತಗೋಬೇಡಿ, ಹೋಗ್ಬಿಡಿ, ಒಂದೇನು ದಾನಗಿನ ಮಾಡಿಬಿಡಿ, ಒಳ್ಳೇದು. ಸುಮ್ಮನೆ ತಗೊಂಡೋಗಿ ವೇಸ್ಟ್ ಆಗಿ ಮಾಡಬೇಡಿ. ಓಕೆ, ಇದು ಹೊರಗಡೆ ತುಂಬಾ ಜನ ತಾಯಿಯರು ಮಾಡೋದು, ಅಪ್ಪರು ಮಾಡೋದು ಹೊರಗಡೆ, ಇದು ಹಳೆ ಪದ್ಧತಿ ಬಿಡಿ. ಇದು 2026 ಇಲ್ಲಿಗೆ ಅರ್ಥ ಆಗ್ಬೇಕೇನು ಗೊತ್ತಾ ನಿಮ್ಗೆ ಎಷ್ಟು ನಾಲೆಡ್ಜ್ ಬೆಳೀತಾ ಹೋಗುತ್ತೋ, ಎಷ್ಟು ಕಲಿತಾ ಹೋಗ್ತೀರಾ, ಅಷ್ಟು ನೀವು ಸೇಫ್ ಆಗಿ ದುಡ್ಡನ್ನು ಇಟ್ಕೊಳ್ತೀರಿ, ದುಡ್ಡು ಉಳಿಸ್ಕೋಬಹುದು. ಎಷ್ಟು ನಿಮ್ಗೆ ಅರ್ಥ, ನನಗೆ ಗೊತ್ತಿರೋ ಪ್ರಕಾರ 6 ಲಕ್ಷ ಕೋಟಿ ವರ್ಷಕ್ಕೆ ಕ್ಯಾನ್ಸರ್ ಖರ್ಚಾಗುತ್ತೆ, ಸರ್ಕಾರ ಖರ್ಚು ಮಾಡೋದು 6 ಲಕ್ಷ ಕೋಟಿ. ನೀವು ಚೆಕ್ ಮಾಡಿ, ಪ್ರಪಂಚದಲ್ಲಿ 6 ಲಕ್ಷ ಕೋಟಿ ಖರ್ಚು ಮಾಡುತ್ತೆ ಕ್ಯಾನ್ಸರ್ ಸರಿ ಮಾಡ್ಬೇಕಂತ. ಹಂಗ ಸರಿ ಮಾಡಬಾರ್ದು, ಅದನ್ನ ಹಂಗ ಸರಿ ಮಾಡಕ್ ಬರಲ್ಲ, ಅದು ಸರಿ ಹೋಗಲ್ಲ, ಟೆನ್ಷನ್ ತಗೊಳ, ತಗೊಳ್ಳ, ಸರಿನೇ ಹೋಗಲ್ಲ. ಓಕೆ, ನೀನ್ ಯಾವಾಗ ನಿನಗೆ ಹೋಗಿ ಹೊರಗಡೆ ಅದು ಸ್ಟಾರ್ಟ್ ಆಗುತ್ತೋ, ಹೆಲ್ತ್ ಸರಿ ಮಾಡಕ್ ಸ್ಟಾರ್ಟ್ ಆಗುತ್ತೋ, ನೀನ್ ಅರ್ಥ ಸತ್ತೋದೆ ಅಂತ ಅರ್ಥ. ಫಿನಿಶ್ ಯುವರ್ ಬಾಡಿ. ನೀವು ನಿಮ್ದು ಕಾಲ್ದಾರಿ ಇದೆಯಾ, ನೀವು ಕಾಲ್ದಾರಿ ಅಂತ ಇರುತ್ತೆ ನೋಡಿರ, ನಡ್ಕೊಂಡು ಹೋಗ್ತಾ ಇರ್ತೀರಿ, ಮಳೆ ಬಂದಾಗ ನಡ್ಕೊಂಡು ಹೋಗ್ತಾ, ಹುಲ್ ಚಿಗರಿ ಇರುತ್ತೆ, ಚೆನ್ನಾಗಿ ಹುಲ್ ಚಿಗರಿ ಇರುತ್ತೆ, ನಡ್ಕೊಂಡು ಹೋಗ್ತೀರಿ, ಗೊತ್ತು, ನಡ್ಕೊಂಡು ಹೋಗ್ತೀರಿ, ನಡ್ಕೊಂಡು ಹೋದಾಗ ಆ ಹುಲ್ಲು ಇರುತ್ತಲ್ಲ, ಎಲ್ಲ ತುಳು ಎಲ್ಲ ಒಣಗಿ ಹೋಗುತ್ತಲ್ಲ, ನೋಡಿರ, ಕಾಲ್ದಾರಿ ಅಂತ ಕರೀತಾರೆ. ಯಾರು ನೋಡಿ, ಕಾಲ್ದಾರಿ ಅಂತ ಕರೀತಾರೆ. ಆ ಕಾಲ್ದಾರಿ ಹುಲ್ಲು ಇರುತ್ತೆ, ಆ ಜನ ತುಳಿದು ಎಲ್ಲ ಒಣಗಿ ಹೋಗಿರುತ್ತೆ, ಕರೆಕ್ಟ್. ಮತ್ತೆ ನೀವು ಅಲ್ಲಿ ಹೋಗಿಲ್ಲ ಅಂದ್ರೆ ಏನಾಗುತ್ತೆ, ಮತ್ತೆ ಚಿಗುರುತ್ತ, ಸೇಮ್ ಕ್ಯಾನ್ಸರ್. ಇದು ಅರ್ಥ ಆಗುತ್ತೆ ನಿಮಗೆ? ಸೇಮ್. ಅದಕ್ಕೆ ಹೇಳಿದ್ನ ನಿಮ್ಗೆ, ಸೆಲ್ಯುಲಾಸ್ ತಗೊಳ್ಳಿ, ಸೆಲ್ ಆಕ್ಟಿವೇಟರ್ ತಗೊಳ್ಳಿ, ಮಲ್ಟಿವಿಟಮಿನ್ ತಗೊಳ್ಳಿ, ಬಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಬಾಡಿ ಫಿಟ್ ಆಗಿ ಇಟ್ಟುಕೊಳ್ಳಿ, ಹೆಲ್ದಿ ಆಗಿರಿ ಅಂತ ಯಾಕೆ ಹೇಳ್ತೀವಿ? ಮತ್ತೆ ಚಿಗುರುತ್ತೆ. ಯಾವಾಗ ನೀವು ಮತ್ತೆ ಬರ್ತೀರಿ, ಮತ್ತೆ ಹೋಗಿ ಹಿಂಗೆ ನಡ್ಕೊಂಡು ಕಾಲ್ದಾರಿ ನಡ್ಕೊಂಡು ಹೋಗಿದ್ರಿ, ಎಲ್ಲ ಜನ ನಡೆ ಸ್ಟಾರ್ಟ್ ಮಾಡಿದ್ರು, ಏನೋ ಹೊಲ್ದಾಗ ಏನೋ ಬೆಳೆ ಹಾಕ್ಬಿಟ್ರು, ಬಿಟ್ಬಿಟ್ರಿ, ಮತ್ತೆ ಏನಾಗುತ್ತೆ ಗೊತ್ತಾ, ಅದು ಮತ್ತೆ ಹಂಗೆ ಹೋಗುತ್ತೆ, ಮತ್ತೆ ಚಿಗುರುತ್ತೆ. ಇದಕ್ಕೆ 6 ಲಕ್ಷ ಕೋಟಿ ವರ್ಷಕ್ಕೆ ಖರ್ಚು ಮಾಡುತ್ತೆ. 98% ಜನ ಇರಲ್ಲ. ಮತ್ತೆ ಎಷ್ಟು ಜನ ಬಿಡ್ತಾರೆ? ಪೊಲೀಸ್ ಸೆಂಟ್ರಿಗೆ ಹೋಗಿದ್ವಿ, ನೀವು ಚೆಕ್ ಮಾಡಿ, ಪೊಲೀಸ್ ಸೆಂಟ್ರಿಗೆ ಹೋಗಿದ್ದಾಗ 100 ಜನ ಹೋಗಿದ್ರು, 100 ಜನದಲ್ಲಿ 17 ಜನ ಸೆಲೆಕ್ಟ್ ಆದ್ರೆ. ಯಾಕೆ? ಐಟಿ ಇಲ್ಲ ಅಂದ್ರೆ ರಿಜೆಕ್ಟ್, ಪರ್ಸೆಂಟೇಜ್ ಇಲ್ಲ ಅಂದ್ರೆ ರಿಜೆಕ್ಟ್ ಆಗಿ ಗಟ್ಟಿ ಮುಟ್ಟಾದ ಬಾಡಿ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಂಗೆ ದೇಹವನ್ನ ಸುಧಾರಿಸುವ ಶಕ್ತಿ ಇದ್ರೆ, ಆ ದೇಹಕ್ಕೆ ಆ ಎನರ್ಜಿ ಇದ್ರೆ ಮಾತ್ರ ನೀವು ಬದುಕಿ ಹೊರಗಡೆ ಬರ್ತೀವಿ, ಇಲ್ಲಾಂದ್ರೆ ಹೋಗ್ತಾ ಇರ್ತೀವಿ. ಇಲ್ಲಿಗೆ ಬಂದು ಕುತ್ಕೊಂಡು ಅಂದ್ರೆ ಗೊತ್ತೈತಿ, ಸೆಲ್ಯುಲಾರ್ ನ್ಯೂಟ್ರಿಷನ್. ಯಾವಾಗ ಗೊತ್ತಾ, ಸ್ಟಾರ್ಟಿಂಗ್ ಹೇಳಿದ್ ನನಗೆ ಗೊತ್ತಾ, ಬಿಲೀವ್ ಮಾಡ್ಬೇಕಾದ್ರೆ ಗೊತ್ತಾ, ಗಂಡು ಹೆಣ್ಣು ಯಾವಾಗ ಕೂಡಿದ್ರು, ಯಾವಾಗ ನಿಮಗೆ ಪರನ್ಸ್ಕೊಂಡು ಒಳಗಡೆ ಹೋಗಿ ಮಗು ಸ್ಟಾರ್ಟ್ ಆಯ್ತು, ಅಲ್ಲಿ ಅದು ಸೆಲ್ಸ್ ಅಲ್ವಾ? ಕರೆಕ್ಟಾ? ಸೆಲ್ಸ್ ಕರೆಕ್ಟ್, ಸೆಲ್ಸ್ ಅಲ್ವಾ? ಕರೆಕ್ಟ್ ರೈಟರು, ಕೈ ಏನ್ರಿ ಏನಾದ್ರು ಒಂದು ಹೋಗ್ಲಿ, ಯಾರು ಗೊತ್ತಾಗಿಲ್ವಾ? ಸೆಲ್ಸ್ ತಾನೆ. ಅಂದ್ರೆ ಇದು ಕೂಡ ಸೆಲ್ಯುಲಾರ್ ನ್ಯೂಟ್ರಿಷನ್. ನಾವೇನೀಗ ಶೇಕ್ ಕುಡಿತಾ ಇದೀವಿ, ಈ ಶೇಕ್ ಸೆಲ್ಯುಲಾರ್ ನ್ಯೂಟ್ರಿಷನ್. ಪ್ರತಿ ಒಂದು ಕುಟುಂಬ ಕೂಡ ಹಂಗೆ ಹುಟ್ಟಿರುತ್ತೆ, ಪ್ರತಿ ಮಗು ಹಂಗೆ ಹುಟ್ಟುತ್ತೆ, ನೀವು ಹಂಗೆ ಹುಟ್ಟಿ, ನಾನು ಹಂಗೆ ಹುಟ್ಟಿ, ಅದಕ್ಕಾಗಿ ಇದು ಸೆಲ್ಯುಲಾರ್ ನ್ಯೂಟ್ರಿಷನ್. ಇದು ಯಾವಾಗ ನೀವು ಬಾಡಿಗೆ ಹೋಗುತ್ತೋ, ಹೋದ್ ಕೂಡ್ಲೆ ಬೇಡದಿರ್ತಕ್ಕಂಥ ಹೊರಗೆ ಹಾಕುತ್ತೆ, ಬೇಕಾಗಿರೋದು ಹಂಗೆ ಇರುತ್ತೆ. ಅನ್ವಾಂಟೆಡ್ ಅಂತ ಕರೀತಾರೆ. ಬೇಡದಿರೋದೆಲ್ಲ ಹೊರಗೆ ಬರುತ್ತೆ. ವೆಯ್ಟ್ ಲಾಸ್ ಆಗಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ತೂಕ ಜಾಸ್ತಿ ಆಗಿದ್ರೆ ತೂಕ ಜಾಸ್ತಿ ಆಗುತ್ತೆ. ಗಟ್ಟಿ ಮುಟ್ಟಾದ ದೇಹವನ್ನ ಕಾಪಾಡಿಕೊಳ್ಳಕ್ಕೆ ನಿಮಗೆ ಈ ಪ್ಲೇಸ್ ಅಲ್ಲಿ ಕಲ್ತು ಬಿಟ್ರೆ ಆರೋಗ್ಯವಾಗಿ ಜೀವನ ಮಾಡುತ್ತೆ. ಬಿಲಿ ಮಾಡಿ ಗೊತ್ತಾ, ನಾವು ಜಾಸ್ತಿ ಹೊರಗಡೆ ಏನ್ ಮಾಡಿ ನಂಬ್ತಿ ಗೊತ್ತಾ, ನಂಬಿಕೆ ಮಾಡೋದೇನ್ ಗೊತ್ತಾ, ನಿಮಗೆ ಎಷ್ಟು ಜನಕ್ಕೆ ಸರ್ ನಿದ್ದೆ ಬರಲ್ಲ ಅಂತ. ಯಾಕೆ ನಿದ್ದೆ ಬರಲ್ಲ ಹೇಳಿ ನೋಡೋಣ. ಸರ್ ಈಗ ಜಸ್ಟ್ ಒಂದು ನಿನಗೆ ಏಜ್ ನೀವು ಚೆಕ್ ಮಾಡಿ, ಸುಮ್ಮನೆ ಕಾಮನ್ ಆಗಿ ಮಾತಾಡ, ನಾವು ನೀವೆಲ್ಲ ಮನೆಯವ್ರು ಇದ್ದಂಗೆ, ಓಕೆನಾ? ಇಲ್ಲಿ ಏನು ನಡೆಯೋದೇ ಇಲ್ಲ, ನಿಮ್ಮ ಮನೆಯವರು ನಾವು ನೀವೆಲ್ಲ ಒಂದೇ, ಓಕೆ? ಒಂದು ಕುಟುಂಬ, ನಿಮ್ಮ ಮನೆ, ನಾವು 4 ಜನ ಇದ್ದೀವಿ ಮನೆಯಲ್ಲಿ. ಸರ್ ನಿದ್ದೆ ಬರೋದು ಸರ್, ಮತ್ತೆ ಎಷ್ಟು ದಿನ ಆಯ್ತು ಸರ್? ಈಗ 36 ವರ್ಷ ಸರ್, 35 ವರ್ಷ ನಿದ್ದೆ ಮಾಡಾಳ ಸರ್, ಈಗ 1 ವರ್ಷ ನಿದ್ದೆ ಬರಲ್ಲ ಸರ್. 35 ವರ್ಷ ನಿದ್ದೆ ಮಾಡಿ ಈ 1 ವರ್ಷದಿಂದ ಯಾಕೆ ನಿದ್ದೆ ಬರ್ತಾ ಇಲ್ಲ? ಯಾಕೆ ಬರ್ತಿರ್ಲಿಲ್ಲ ಹೇಳ್ರಿ ಒಂದ್ಸರಿ ನೋಡೋಣ. ಯಾಕೆ ನಿದ್ದೆ ಬರ್ದಂಗಿರ್ಬೋದು? ಯಾಕೆ ಬರ್ದಂಗಿರ್ಬೋದು ಅನ್ಸುತ್ತೆ. 35 ವರ್ಷ ನಿದ್ದೆ ಮಾಡಿದ್ದು,
36 ವರ್ಷ ಆದ್ಮೇಲೆ 1 ವರ್ಷ ನಿದ್ದೆ ಬರ್ತಾ ಇಲ್ಲ. ಯಾಕೆ ಹೇಳಿ? ಮತ್ತೆ ಇಷ್ಟು ದಿನ ಒಳ್ಳೆ ದಿನಗಳಿದ್ವಾ? ಒಳ್ಳೆ ಕಾಲ ಇತ್ತ? ಇಲ್ಲ ಒಂದು ಫೈನಾನ್ಷಿಯಲ್ ಕೆಟ್ಟೋಗಿರುತ್ತೆ, ಗಂಡ ಹೆಂಡತಿ ನಂಬಿಕೆ ಕೆಟ್ಟೋಗಿರುತ್ತೆ, ಆಸ್ತಿ ಕೋಟಿ ಹಾಕಿರ್ತೀರಿ, ಮಗ ಫೇಲ್ ಆಗಿರ್ತಾನೆ, ಗಂಡ ಕುಡಿಯೋ ಸ್ಟಾರ್ಟ್ ಮಾಡಿರ್ತಾನೆ, ಇದೇ ಸಾಲ ಮಾಡ್ಕೊಂಡಿರ್ತಾನೆ, ಏನು ಟೆನ್ಷನ್ ನಲ್ಲಿ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ. ರೈಟ್ ಚೆಕ್ ಮಾಡಿ ನೋಡಿ ನೀವು, ಇದು ಡಿಪ್ರೆಷನ್ ಅಂತ ಕರೀತಾರೆ. ಇದು ಬಿಟ್ರೆ ಬೇರೆ ಯಾಕೆ ನಿದ್ದೆ ಬರಲ್ಲ ನಿನಗೆ? ನನಗೆ ಹೇಳು, ಇಷ್ಟು ನಿದ್ದೆ ಅಂತ ಕೇಳು. ಇದು ರಿಯಲ್. ನಿಮ್ ನಿದ್ದೆ ಬರ್ದೇ ಕಾರಣ ಸಾವಿರ. ಇಲ್ಲೊಂದು ಏನೋ ಒಂದು ಕೆಟ್ಟದ್ ಮಾಡ್ಬಿಟ್ಟಿರ್ತೀರಿ, ಏನೋ ಟೆನ್ಷನ್ ಆಗ್ಬಿಟ್ಟಿರುತ್ತೆ, ಅದನ್ನ ಕೋಟಿ ಹಾಕ್ಬಿಟ್ಟಿರ್ತೀರಿ, ಆ ಕೋಟಲ್ಲಿ ಆಗುತ್ತಿಲ್ಲ ಆಗಲ್ಲ ಅಂತ ಟೆನ್ಷನ್ ಆಗಿರುತ್ತೆ. ನಮ್ಮಪ್ಪ ಬಾ ಕೊಡ್ತಾನೋ ಬಾ ಕೊಡೋ ಟೆನ್ಷನ್ ಆಗಿರುತ್ತೆ, ನಮ್ಗೆ ಯಾರಿಗೆ ತಗೊಂಡಾಗ ಹಾಕಿ ಹೋಗ್ಬಿಡ್ತಾನೆ ಲಾಸ್ಟಿಗೆ ಮನೆಗಟ್ಟ ಅಂತ ಟೆನ್ಷನ್ ಆಗಿರುತ್ತೆ. ಏನೋ ಒಂದು ಟೆನ್ಷನ್ ಅಲ್ಲಿ ನೀವು ನಿದ್ದೆ ಬರ್ತಾ ಇಲ್ಲ ಅಷ್ಟೇ. ಇದು ಬಿಟ್ಟರೆ ನಿದ್ದೆ ಯಾಕೆ ಬರಲ್ಲ ನಿನಗೆ? ಸಂಪೂರ್ಣ ನಿದ್ದೆ ಬರುತ್ತೆ. ಇದಕ್ಕೆ ಮತ್ತೆ ಹೊರಗಡೆ ಹೋಗೋದು, ಮತ್ತೆ ನಿದ್ದೆ ಬರ್ತಿಲ್ಲ ಸರ್, ನಿದ್ದೆ ಬರ್ತ ಮತ್ತೆ ಹೋಗೋದು, ಆ ಶಾಸ್ತ್ರ ಕೇಳೋದು, ಪುರಾಣ ಕೇಳೋದು, ಮತ್ತೆ ಅವ್ರನ್ನ ಕೇಳೋದು, ಇವ್ರನ್ನ ಕೇಳೋದು, ವಿಸಿಟ್ ಮಾಡೋದು. ಎಲ್ಲಿ ನಿದ್ದೆ ಕಳ್ಕೊಂಡಿದ್ದೀವಿ, ಏನು ಸರಿ ಮಾಡ್ಕೋಬೇಕಂತ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನಾವು ಮಾಡಲ್ಲ. ಯಾಕಂದ್ರೆ ನನಗಿಂತ ಜಾಸ್ತಿ ನಾನು ನಂಬದಿರೋಕ್ಕಿಂತ ಜಾಸ್ತಿ ಜನಗಳು ಜಾಸ್ತಿ ನಂಬೋದು. ನಾವು ಬಿಲೀವ್, ನನ್ನ ಮೇಲೆ ನಂಬಿಕೆ ಇಲ್ಲ ನನಗೆ, ಬೇರೆ ಮೇಲೆ ನಂಬಿಕೆ ಜಾಸ್ತಿ, ನನಗೆ ಭಯಂಕರ ನಂಬಿಕೆ ನನಗೆ. ನಿನ್ ಮೇಲೆ ನೀನ್ ನಂಬಿಕಿದ್ರೆ ಏನಾಗ್ತಿ, ಬೇರೆ ನಂಬಿಕೆ ಇದ್ರೆ ಭಿಕ್ಷಕ ಆಗ್ತಿ. ನಿನ್ ಮೇಲೆ ನೀನ್ ನಂಬಿಕಿದ್ರೆ ಬೇರೆ ಏನಾಗಿ ಹೋಗ್ತಿ, ಬೇರೆ ಮೇಲೆ ನಂಬಿಕಿದ್ರೆ ಭಿಕ್ಷಕ ಆಗ್ತಿ. ಇದು ಇಂಪಾರ್ಟೆಂಟ್. ಹೊರಗಡೆ ನೋಡಿದ್ದೀನಿ. ಓಕೆ, ಇಲ್ಲಿ ಬಂದ್ಮೇಲೆ ಅಟ್ಲೀಸ್ಟ್ ನಿಮ್ಗೆ ಇಲ್ಲಿ ಕುತ್ಕೊಂಡಾಗ ನಿಮ್ಗೆ ರಿಯಲ್ ಅರ್ಥ ಮಾಡಿಸ್ತೀವಿ. ಹಿಂದ್ಗಡೆ ನಡೆದಿತ್ತು ನಡೆದಿಲ್ಲ ಎರಡನ್ನ ನೀವು ನಂಬಿಡ್ಬೇಕೇ ಗೊತ್ತಾ, ನಂಬಿಕೆ ಇಡಬೇಕೇ ಗೊತ್ತಾ. ನಾನು ನೋಡಿದ್ದೀನಿ ಯಾವಾಗ್ಲೂ 3 ಜನಗಳು ಭೂಮಿಯನ್ನು ಸೃಷ್ಟಿ ಮಾಡಿದ 3 ಜನ ನೋಡಿದ್ದೀನಿ. ಯಾಕೆಂದ್ರೆ ರಾಂಗ್ ಮಾತಾಡಬಾರ ಅಂತ ಹೇಳ್ತೀನಿ, ಯಾಕೆ ತಪ್ಪು ಮಾಡಬಾರಂತ ಒಂದ್ಸರಿ ಹೇಳ್ಬಿಡ್ತೀನಿ. ನಿಮ್ಗೆ ಗೊತ್ತಿರ್ಲಿ, 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಈ ದೇಶ ಅಂದ್ರೆ ಭೂಮಿ ಸೃಷ್ಟಿ ಮಾಡಿದ್ರೆ ಯಾಗಿದ್ರೆ ಒಬ್ಬರನ್ನ ಪ್ರೀತಿ ಮಾಡಲ್ಲ, ಬ್ರಹ್ಮನ ಪೂಜೆ ಮಾಡಲ್ಲ. ಮೇನ್ ಬ್ರಹ್ಮ, ಆ ಬ್ರಹ್ಮ ತನ್ನ ಮಗಳ ಮದುವೆ ಆದ ಅಂತ ಒಂದೇ ತಪ್ಪು ಮಾಡಿದ್ದು. ಎಷ್ಟು ಒಳ್ಳೇದು ಮಾಡಿದಾನೆ, 1000 ಒಳ್ಳೇದ್ ಮಾಡಿದಾನೆ, ಒಂದು ಕೆಟ್ಟದ್ ಮಾಡಿದ. ಅದು ಕೆಟ್ಟದು ಅಂತ ಅನಿಸ್ಬಿಟ್ಟಿದೆ, ಅದು ಅನ್ಸಿಲ್ಲ ಜನಕ್ಕೆ ಅನ್ಸಿದೆ. ಎಲ್ಲ ತಪ್ಪೆ ಕರೆಕ್ಟಾ? ಯಾರ ಪೂಜೆ ಮಾಡ್ತೀರ ಬ್ರಹ್ಮನ್ನ? ಪ್ರಪಂಚ ಸೃಷ್ಟಿ ಮಾಡಿ ಬ್ರಹ್ಮನೇ ಪೂಜೆ ಮಾಡಲ್ಲ. ಯಾಕೆ? ಒಂದ್ ತಪ್ಪು, ಭಯಂಕರ ತಪ್ಪಿದು, ಒಂದ್ ತಪ್ಪು. ಅದಕ್ಕೆ ಒಂದ್ ತಪ್ಪು ತನ ಗಲ್ಲಿ ಹಾಕ್ಬಿಡ್ತಾರೆ. ಚೆಕ್ ಮಾಡಿ, ಮನುಷ್ಯ ಕೈ ಇದೆ, ಕಾಲಿದೆ, ಕಣ್ಣಿದೆ, ಎಲ್ಲ ಇದೆ, ನಿಮ್ಗೆ ಸಖತ್ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದ್ದೀರಿ, ಎಲ್ಲ ಬುದ್ಧಿ ಇದೆ, ಒಂದ್ ತಪ್ಪು ಮಾಡಿ ಗಲ್ಲಿ ಹಾಕ್ಬಿಡ್ತಾನೆ. ಅದು ಸಮಾಜಕ್ಕೆ ಇಷ್ಟ ಆಗಿರೋ ಕೆಲಸ, ಅದಕ್ಕೆ ಹಾಕಿದ್ದು. ಸಮಾಜಕ್ಕೆ ಇಷ್ಟ ಇಲ್ಲ ಅದ ಕೆಲಸ, ಅದಕ್ಕಾಗಿ ಇಷ್ಟ ಹಾಕಿದ್ದು. ಕೆಲವನ್ನ ಕಲ್ತ್ರೆ ಬೆಟರ್. ಇದರಿಂದ ನೀವು ಹೊರಗಡೆ ಹೋಗಿ ನಂಬೇಕಾಗಿದ್ ನಂಬಿ, ಕಲಿಬೇಕಾದ ಕಲಿ. ಏನ್ ಕಲಿಬೇಕು? ಸಂಪೂರ್ಣ ಕಲಿ. ಕೆಲವನ್ನ ಸರಿ ಮಾಡಕ್ಕಾದ್ರೆ ಸರಿ ಮಾಡಕ್ ನೋಡ್ಕೊಂಡು ಹೋಗ್ತಾ ಇರಿ. ಸರಿ ಮಾಡಕ್ಕಾದ್ರೆ ಸರಿ ಮಾಡಕ್ ನೋಡ್ಕೊಂಡು ಹೋಗ್ತಾ ಇರಿ. ಟೆನ್ಷನ್ ಇಲ್ಲ, ಲೈಫ್ ಖುಷಿಯಾಗಿರ್ತೀವಿ. ಇಲ್ಲಾಂದ್ರೆ ಏನ್ ಗೊತ್ತಾ, ನೀವಿರೋವರೆಗೂ ಇದನ್ನ ತಳ್ಕೊಂಡು ಮಾಡ್ಕೊಂಡ್ರೆ ಯಾರು ಸಿಕ್ಕಿಲ್ಲ, ಅದಕ್ಕೆ ಅನ್ಸಿದೆ. ಇಲ್ಲಿ ಬಂದ ನನಗೆ ಚೆನ್ನಾಗಿ ಸಿಕ್ಕಿದೆ, ಅದಕ್ಕೆ ಚೆನ್ನಾಗಿ ಆಗ್ತಿರೋದು. ನಾವು ಕ್ಲಾಸಿಗೆ ಬರ್ತಿಲ್ಲ ಸರ್ ಅಂದ್ರೆ ನಿಮ್ಗೆ ಅದು ಅರ್ಥ ಆಗಲ್ಲ. ನಿಮ್ ಫಸ್ಟ್ ನಿಮ್ ಕಣ್ಣಲ್ಲಿ ನೋಡಿರ್ಬೇಕು, ಕಿವಿಯಾಗಿ ಕೇಳಿರ್ಬೇಕು. ನಾನಿಲ್ಲ ಇಲ್ಲಿ ಬಂದು ಚೆನ್ನಾಗಿ ಆಗ್ತೀನಿ ನಿಮ್ಗೆ ಅನ್ಸಿದ್ರೆ ಮಾತ್ರ ಚೆನ್ನಾಗಿ ಆಗ್ತೀನಿ, ಇಲ್ಲ ಅಂತ ಹೇಳಿ ಯಾವತ್ತು ಚೆನ್ನಾಗಿ ಆಗ ಸಾಧ್ಯನೇ ಇಲ್ಲ. ಎಷ್ಟು ಜನ ಹೊರಗಡೆ ಲಾಗಬೇಡಿ, ಒಂದು ಕಣ್ಣಲ್ಲಿ ನೋಡಿರ್ಬೇಕು, 2 ಕಿವಿಯಲ್ಲಿ ಕೇಳಿರ್ಬೇಕು. ಅದು ಹೇಳಿರೋ ಪರ್ಸನ್ ಯಾರು ಗೊತ್ತಾ? ನಿಮ್ಗೆ ನಂಬಿಕೆ ಇರೋ ಬಹಳ ಆತ್ಮೀಯರಾಗಿರ್ಬೇಕು. ಅದಕ್ಕೆ ನಂಬ್ತೀವಿ, ಎಲ್ಲ ನಂಬಲ್ಲ ನೀವು ಅಷ್ಟು ಈಸಿಯಾಗಿ. ಇಲ್ಲಿ ಬಂದು ಇಷ್ಟೊಂದು ಸ್ಟೋರಿ ಕೇಳಿದ್ಮೇಲೆ ಕೂಡ 1 ತಿಂಗಳು ಶೇಕ್ ಕುಡ್ತೀರಿ, 2 ತಿಂಗಳು ಶೇಕ್ ಕುಡಿತೀರಿ, 3 ತಿಂಗಳು ಶೇಕ್ ಕುಡಿದು ಚೆನ್ನಾಗಿ ಆಗ್ಬಿಟ್ಟಿರ್ತೀರಿ. ಇನ್ನೊಬ್ಬ ಯಾರ ಬರ್ತಾರೆ, ನಿಮ್ ನಂಬಿಕೆ ಜಾಸ್ತಿ ಬುದ್ಧಿವಂತರು ಬರ್ತಾರೆ, ಮನೆಗೆ ಎಂಟ್ರಿ ಕೊಡ್ತಾರೆ. ಏನ್ ಚೆನ್ನಾಗ್ ಆಗ್ಬಿಟ್ಟಿಲ್ಲ ಅಣ್ಣ, ಈಗ ಚೆನ್ನಾಗಿ ಹುಡುಗಿ ತರ ಆಗ್ಬಿಟ್ಟಿ ಅಂತ. ಅಯ್ಯೋ ನಮ್ಮೂರಲ್ಲಿ ಸೇಮ್ ಹಿಂಗ ಆಗ್ಬಿಟ್ಟು ರೆಡಿ. ಹೌದಾ? ನೋಡಿ ಹೆಂಗ್ ಬರತ್ತೆ ನಿಮ್ಗೆ. ಅಲ್ಲೆವ್ರು ಚೆನ್ನಾಗಿದ್ರಿ, ಯಾವಾಗ ಸಖತ್ ಚೆನ್ನಾಗಿರೋದು ನೋಡ್ಬಿಟ್ಟು ಖುಷಿ ಪಡಬೇಕಂತಾನೆ. ಹೆಂಗಂತ ಕೇಳೋರು ಬಹಳ ಕಮ್ಮಿ. ಯಾಕೆ ಹಿಂಗ ಆಗೋದೆ, ನಮ್ಮರು ಹಿಂಗಿದ್ರೆ ಹಿಂಗ ಆಗ್ಬಿಟ್ರು ಅಂತ ಹೇಳಿದ ಕೂಡಲೇ ಟೆನ್ಷನ್. ಮೊದ್ಲೇ ಸಣ್ಣ ಹೇಳ, ಇನ್ನು ಟೆನ್ಷನ್ ತಾನೇ ಸಣ್ಣ. ಅದಕ್ಕೆ ಹೇಳಿದ್ದು, ನಂಬಿಕೆ ಅನ್ನೋದ್ರೆ ನಿಮಗೆ ಸರಿಯಾಗಿ ಕಲ್ತಿದ್ರೆ, ನೀವು ಸರಿಯಾಗಿ ಅರ್ಥ ಆಗಿದ್ರೆ, ಎಷ್ಟು ಜನ ಬಂದು ನಿಮ್ಮ ಎದುರುಗಡೆ ಬೈಕೊಂಡ್ರು ನಾನು ಎಷ್ಟು ಪರ್ಫೆಕ್ಟ್ ಆಗಿದೆ ಗೊತ್ತಾಗುತ್ತೆ, ನಾನು ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ, ಎಷ್ಟು ಸ್ಟ್ರಾಂಗ್ ಪರ್ಸನ್ ಅಂತ ನಿಮ್ಗೆ. ಇದು ನಿಮಗೆ ದುಡ್ಡಿಂದ ಬರೋದಿಲ್ಲ, ನೀವು ಕಲಿಯೋದ್ರಿಂದ ಬರುತ್ತೆ, ಕಲಿಯೋದ್ರಿಂದ ಬರುತ್ತೆ. ಸತ್ಯ ಕರೆಕ್ಟಾಗಿ ನನಗೆ ಯಾರು ಬಂದು ಹೇಳಿದ್ರೆ, ನನಗೆ ಹೇಳಿದ್ರು ಸಾಯೋ ಮುಂಚೆ ನೆನಪಿಗೆ ಏನ್ ಹಾಕಿರಿ ಅಂತ. ಶೇಕ್ ಹಾಕಂತ ಹೇಳಿದ್. ಶೇಕ್ ಹಾಕು, ಖಾರ ಹಾಕಿ ಯಾಕೆ ಅವ್ರನ್ನ ಹಾಳು ಮಾಡ್ತೀರಿ? ಸಾಯುವಾಗ ಅಮೃತ ಹಾಕು. ಈ ಶೇಕ್ ಅಮೃತ ತರ, ಇದಾಕು, ಅಮೃತ ಕೂಡ ಸತ್ತು ಹೋಗ್ತಾನೆ.
ಓಕೆ, ನಿಜವಾಗ್ಲೂ ತಾಯಿ ಹಾಲು ಕುಡಿಯುವಾಗ ಹೆಂಗೆ ನಿಮ್ಗಿತ್ತೋ ಫೀಲಿಂಗ್ ಹಂಗಿರುತ್ತೆ. ಶೇಕ್ ಚೆಕ್ ಮಾಡಿ ನೋಡಿದ್ದೀನಿ. ತಾಯಿ ಹಾಲು ಕುಡಿಯುವಾಗ ಹೆಂಗ ಮಗು ಮಲ್ಕೊಳ್ತಿತ್ತೋ ಹಂಗೆ ಈ ಶೇಕ್ ಕುಡಿದ್ರೆ ನಿದ್ದೆ ಬರುತ್ತೆ ನಿಮ್ಗೆ. ಯಾರೋ ಚೆಕ್ ಮಾಡಿದಿರಿ? ನಿಮ್ಗೆ ಅಷ್ಟು ಈಜಿ ಗೊತ್ತಾಗಲ್ಲ ಇದು, ಮೋಸ್ಟ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ತಾಯಿ ಹಾಲು ಹೆಂಗೆ ಕುಡ್ದಾಗ ನಿದ್ದೆ ಬಂದಿತ್ತು ಮಗುಗೆ ಹಂಗೆ ನಿದ್ದೆ ಬರುತ್ತೆ. ನೀವು ಸರಿಯಾಗಿ ಚೆಕ್ ಮಾಡಿದ್ರೆ ತಾಯಿಯ ಹಾಲಿಗೆ ಸಮನಾಗಿರ್ತಕ್ಕಂಥ ಫುಡ್ ಹರ್ಬಲೈಫ್ ಶೇಕ್. ಸೆಲ್ಯುಲಾಸ್, ಅದಕ್ಕೆ ಹೇಳಿದ್ ನಿಮ್ಗೆ ಸೆಲ್ಯುಲಾರ್ ನ್ಯೂಟ್ರಿಷನ್ ಅಂತ ಕರೀತಾರೆ. 350 ಜನ ಹಿಂದ್ಗಡೆ ಕುತ್ಕೊಂಡು ಸರ್ಚ್ ಮಾಡಿ ದೇಹಕ್ಕೆ ಜನ ಏನ್ ತಿಂತಾರೆ, ಏನ್ ಕಮ್ಮಿ ಆಗುತ್ತೆ, ಏನ್ ಜಾಸ್ತಿ ಆಗುತ್ತೆ, ಏನ್ ಕೊಡಬೇಕು, ಏನ್ ಕೊಡಬಾರಂತ ಪಿನ್ ಟು ಪಿನ್ ರೆಡಿ ಮಾಡಿ ಇದು ಕೊಟ್ಟ ಹೇಳಿದ್ದು. ಕಣ್ಣು ಬಿಟ್ಟು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಪವರ್ಫುಲ್ ಅಂತೇಳಿ. ಓಕೆ, ಅದಕ್ಕೆ ಯಾವಾಗ ನಾವು ಖಾಲಿನೇ ಮಾಡಲ್ಲ, ಬಾಕ್ಸ್ ಬೆಳಿಗ್ಗೆ ಫುಲ್ ಮಾಡಿ. ಇದು ನಂದೊಂದು ಬಾಕ್ಸ್ ಇದೆ, ನನ್ನ ತಮ್ಮಂದೊಂದು ಇದೆ, 3 ಬಾಕ್ಸ್ ಇದೆ ನಮ್ಮ ಮನೇಲಿ. ಹಳೆ ಕಾಲ ಪೆಟಾರ್ ಇದ್ದಂಗೆ. ಯಾವತ್ತೂ ಬಿಟ್ಟು ಹೋಗಿ ಎಲ್ಲಿ ಬಿಟ್ಟು ಹೋಗಲ್ಲ ಜೊತೆಗೆ ಮೊಬೈಲ್, ಇದನ್ನ ಯಾವತ್ತು ಬಿಟ್ಟೇ ಹೋಗಲ್ಲ, ಬಿಡಂಗಿಲ್ಲ. ಇದನ್ನ ಪಕ್ಕಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು, ಎಷ್ಟು ಗಟ್ಟಿಯಾಗಿ ನೀವು ಮಾತಾಡಬಹುದು, ಎಷ್ಟು ಪವರ್ಫುಲ್ ಅಂತ ಇದು ಗೊತ್ತಾಗುತ್ತೆ. ತಿನ್ನೋ ಫುಡ್ ಇಂದ ಬರುತ್ತೆ ನಿಮ್ಗೆ. ಭಯ ಭಕ್ತಿ ಎಲ್ಲ ಬರುತ್ತೆ ತಿನ್ನೋ ಫುಡ್ ಇಂದ, ಇರುವ ಕ್ಲಾಸ್ ಅಲ್ಲಿ ಇರೋದ್ರಿಂದ ಬರುತ್ತೆ ನಿಮ್ಗೆ, ಸುಮ್ಮನೆ ಬರಲ್ಲ. ಬರ್ಲಿಕ್ಕಿಲ್ಲ, ಚೆಕ್ ಮಾಡಿ. ಏನಾದ್ರು ಮನುಷ್ಯ ಬದಲಾಗಿದ್ರೆ ಯಾರ ಜೊತೆ ಸವಸ ಮಾಡಿ ಬದಲಾಗಿರ್ತಾರೆ. ಎಷ್ಟೊಂದು ಡ್ರಿಂಕ್ ಮಾಡ್ತಾ ಮನುಷ್ಯ, ಇವತ್ತು ಡ್ರಿಂಕ್ ಮಾಡಲ್ಲ ಯಾಕೆ ಅಂತ ಕೇಳಿದ್ರೆ ಯಾರ ಸವಸ ಮಾಡಿರ್ಬೇಕು, ಒಳ್ಳೆ ಸವಸ ಮಾಡಿರ್ಬೇಕು, ಅವ್ರು ಕೆಲ್ಸ್ಕೊಟ್ಟಿರ್ಬೇಕಿತ್ತು. ಕಳ್ತನ ಮಾಡ್ತಾನೆ ಮಗ ಅಂದ್ರೆ ಅವ್ರು ಸವಸ ಮಾಡಿರ್ಬೇಕು, ಕಳ್ತನ ಕೆಲ್ಸ್ಕೊಟ್ಟಿರ್ತಾರೆ ಮೋಸ್ಟ್ಲಿ. ಸುಮ್ನೆ ಬರಲ್ಲ ಇದು ನಿಮ್ಗೆ, ಕಲಿಸ್ಕೊಟ್ರೆ ಬರುತ್ತೆ, ಕಲ್ತ್ರೆ ಬರುತ್ತೆ. ಇದು ಕೂಡ ಅಷ್ಟೇ, ಸುಮ್ಮನೆ ಬರಲ್ಲ ನಿಮಗೆ, ಕಲ್ತ್ರೆ ಬರುತ್ತೆ. ಇಲ್ಲಿ ಬಂದ್ಮೇಲೆ ಕಲಿಸ್ಕೊಟ್ಟಿದ್ದಾರೆ, ಅದಕ್ಕೆ ಬರ್ತಾ ಇರೋದು. ಇದು ಬರಲ್ಲ, ಇದು ಈಸಿ. ರೈಟ್, ಅರ್ಥ ಆಗ್ತಿದೆ? ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಡಿಫ್ರೆಷನ್ ಅಂದ್ರೆ ನೆನ್ಪು ಮಾಡ್ಕೊಳ್ಳಿ. ಯಾವ್ದ್ಯಾವ್ದು ನಿಮ್ ಜೀವನದಲ್ಲಿ ಕೆಲಸ ಮಾಡಕ್ ಹೋಗಿದ್ರಿ, ಆ ಕೆಲಸದಿಂದ ನೀವು ಫೇಲ್ ಆಗಿದ್ರಿ, ಏನೋ ಒಂದು ನಿಮ್ಗೆ ಏನೋ ಒಂದು ಕೇಸ್ಗೆ ಕೋರ್ಟ್ಗೆ ಕೆಲಸ ಹಾಕಿದ್ರಿ, ಅದ್ ಗೆಲ್ಲಕ್ ಹೋಗಿ ಗೆದ್ದಿಲ್ಲ, ಅಥವಾ ನಿಮ್ಗೆ ಏನೋ ಒಂದು ಯಾರನ್ನ ಕೇಳಿದ್ರಿ ಅವ್ರು ಕೊಟ್ಟಿಲ್ಲ, ನನಗೆ ಮೋಸ ಮಾಡಿರ್ಬೋದು, ಅದನ್ನ ತಗೊಂಡೋಗಿ ತಲೆಗೆ ಹಾಕೊಂಡಿರ್ಬೋದು, ಅದರಿಂದ ಹೊರಗಡೆ ಬರಕ್ಕಾಗದೆ ನೀವು ಎಷ್ಟು ಜನ ತೀರಿ ಹೋಗಿರ್ಬೋದು. ಕರೆಕ್ಟ್. ಇಲ್ಲ ಏನಾದ್ರು ಒಂದು ಚೆನ್ನಾಗಿ ಓದ್ತಿದ್ರೆ ಒಂದ್ ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿದ್ರೆ ಮಗಳು ಅಥವಾ ಮಗ, ಅದು ದೊಡ್ಡ ವಿಷಯ ಅಲ್ಲ ನಿಮ್ಗೆ ಅಂತ ಮನೆಗೆ ಹೇಳಿಕೊಡೋರು ಇಲ್ಲದೆ ಇರ್ಬೋದು. ಓಕೆ, ಇದು ಪೈಪೋಟಿ ಲೈಫ್. ನಿಮ್ಗೆ ಅರ್ಥ ಮಾಡ್ಬೇಕು, ಜೀವನದಲ್ಲಿ ಯಾವ್ದು ಬಂದ್ರು ಫೇಲ್ ಆಗ್ಲಿ ಪಾಸ್ ಆಗ್ಲಿ ಕಾಮನ್. ಫೇಲ್ ಆದನು ಬದುಕ್ತಾನೆ, ಪಾಸ್ ಆದನು ಬದುಕ್ತಾನೆ. ಅಪ್ಪ ಅಮ್ಮ ಆಸ್ತಿ ಕೊಟ್ಟರು ಬದುಕ್ತೀರಿ, ಆಸ್ತಿ ಕೊಡೋದು ಬದುಕ್ತೀರಿ. ಮಕ್ಕಳಾದ್ರೂ ಓಕೆ, ಆಗ್ಲಿದ್ರು ಓಕೆ, ಒಂದೇ ಲೈಫ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೇಕಿದು. ಏನೇನ್ ಮಾಡ್ಬೇಕು ಎಲ್ಲ ಮಾಡಿ, ಲಾಸ್ಟ್ ನಂಬಿ ಈಗ ಬಂದು ಕುತ್ಕೊಂಡ ತುಂಬಾ ಜನ ನಿಮ್ಗೆ ಕಮ್ಮಿ ಆಗ್ತಿದ್ರೆ, ಸರ್ ಮಕ್ಕಳಾಗಿಲ್ಲ ಸರ್, ಮಕ್ಕಳಾಗಿ ಕರೆಕ್ಟ್ ಒಳ್ಳೇದು. ನಿಮ್ಗೆ ಜನ ಹೇಳಿದ್ರು, ಜನ ಏನೋ ಅಂತಾರೆ, ಗೆದ್ರು ಅಂತಾರೆ, ಸೋತ್ರು ಅಂತಾರೆ, ಕಾಲ್ ಮುದ್ರು ಅಂತಾರೆ, ಕಾಲ್ ಮುರಿದ್ರು ಅಂತಾರೆ, ಉರ್ದ ಅಂತಾರೆ, ಅದು ಸಮಸ್ಯೆ ಇಲ್ಲ. ಬಿಲೀವ್ ಮಾಡಿ. ನಿಮ್ಗೆ ಇವತ್ತು ಕುತ್ಕೊಂಡಾಗ ಎಷ್ಟೊಂದು ಚೆನ್ನಾಗಿ ಅನ್ಸುತ್ತೆ, ನಿಮ್ಗೆ ಕುತ್ಕೊಂಡಾಗ ಎಷ್ಟೊಂದು ಹ್ಯಾಪಿ ಆಗಿದ್ದೀರಿ ಅನ್ಸಿದ್ರೆ ಅದು ಹ್ಯಾಪಿ ಕಂಟಿನ್ಯೂ ಮಾಡಿ ಕಲೀರಿ. ತುಂಬಾ ಜನ ಕಲೀರಿ, ವರ್ಕ್ ಮಾಡಿ, ಅರ್ಥ ಮಾಡ್ಕೊಡಿ ಯಾವ ಸತ್ಯ ಅಂತ ಹೇಳಿ. ನನಗೆ ಇವತ್ತಿನವರೆಗಾಗು ಇವತ್ತಿನ ಹಬ್ ಲೈಫ್ ಎಲ್ಲ ಬಿಫೋರ್ ಇಂದ ಹೇಳ್ತಿರೋದು. ನಾನು ನಂಬೋದು ಒಂದೇ ಗೊತ್ತಾ, ತಾಯಿ ಹೊಟ್ಟೆ ಹುಟ್ಟಿದ್ದೀನಿ. ಹುಟ್ಟುವಾಗ ಯಾವತ್ತು ನನಗೆ ಒಂದು ತಿಂಗಳಾಗಿತ್ತು, ಅವತ್ತು ಹುಟ್ಟಿದ್ದೆ. ಹೊರಗಡೆ ಬಂದ್ಮೇಲೆ ನಾನು ಯಾವ ಶಾಸ್ತ್ರಗಳನ್ನ ನಂಬಿಲ್ಲ. ನನಗೆ ಅದ್ಮೇಲೆ ನಂಬಿಕೆನೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ನಂಬಾರ್ದು ಅಂತ ಹೇಳ್ತಾ ಇಲ್ಲ, ಬಿಲೀವ್. ಗಾಡ್ ಇದ್ದಾನೆ, ಗಾಡ್ ನಂಬಿ. ಎಲ್ಲೋ ಇದೆ ಅಂತ ದೇವ್ರಿಗೆ ಗೊತ್ತಿಲ್ಲ, ನಂಬಿ. ಹೇಳಿಕೊಡೋ ಗುರುಗಳಿದ್ದಾರೆ, ನಂಬಿ. ಆ ಗುರುಗಳಿಂದಾನೇ ನಮಗೆ ಬೇರೆ ಪ್ರಪಂಚ ಅರ್ಥ ಆಗ್ತಿರೋದು. ಲಾಸ್ಟಿಗೆ ಸಾಯ ಮುಂಚೆ 2 ಪಾತ್ರ ಬರುತ್ತೆ ನಿಮ್ ಲೈಫಲ್ಲಿ, 2 ಪಿಕ್ಚರ್ ಬರುತ್ತೆ. ತಿರಗಿಸ್ಬಿಡಿ. ಒಂದು ಏಜ್ ಆಗಿ ತೀರೋದ್ರೆ, ಏಜ್ ಆಗಿ 70-80 ವರ್ಷ ಆಗಿ 90 ವರ್ಷ ಆಗಿ ಕೊನೆ ಘಟ್ಟ ಇನ್ನ ಸಾಯೋಕಿನ 10 days ಇರೋ ಮುಂಚಿತವಾಗಿ 2 ಪಿಕ್ಚರ್ ಬರ್ತೀನಿ. 2 ಪಿಕ್ಚರ್ಸ್. ಏನು, ನಿಮ್ಮ ಊರಲ್ಲಿ ಸತ್ತೋಗಿರ್ತಾರೆ ಜನ ಗೊತ್ತಾ? ಸತ್ತೋಗಿರೋರು, ಕ್ಲೋಸ್ ಆಗಿರೋರು ಅವರಿಗೆ ವಾಪಸ್ ಕರೀತಿರ್ತಾರಂತೆ. ನಾನು ಅನ್ಕೊಂಡಿದ್ದೆ ಸಾಯೋದು ಎಷ್ಟು ಕಷ್ಟ ಅಂತ. ಇಲ್ಲ, ಈಸಿ. 80-90 ವರ್ಷ ಆಗಿ ಸಾಯೋದು ಈಸಿ. ಹೆಂಗೆ ಅಂತ ಕೇಳಿ. ಯಾವಾಗ ನಿಮಗೆ 2 ಪಿಕ್ಚರ್ ಕಾಣಿಸ್ತದೆ, ಈ ಕಡೆ ಹಿಂಗೆ ಈಗ ಓಪನ್ ಆಗುತ್ತೆ, ಈ ಕಡೆ ಯಾರು ಕಾಣ್ತಾರೆ? ವೀರೇಶ, ನಾಗೇಶ ಮತ್ತೆ ಅವ್ರ ಮಕ್ಳು ಕಾಣ್ತಾರೆ. ಈ ಕಡೆ ಒಂದು ಪರ್ದಿದೆ, ಈ ಮಿಡ್ಲ್ ನಿಂತ್ಕೊಂಡಿದ್ದಾರೆ, ಜೀವ ಹೋಗಿನ 10 days ಇದೆ. ಈ ಕಡೆ ಬಂದು ಯಾರು ಕಾಣ್ತಾರೆ ಹೇಳಿ? ಆ ಊರಾಗ ತೀರೋಗಿದಿರಲ್ಲ, ಅವ್ರು ಬರ್ತಾ ಇರ್ತಾರಂತೆ. ಏ ಬಂದ್ಬಿಡೋ, ಏ ಬಂದ್ಬಿಡೋ, ಏ ಬಂದ್ಬಿಡೋ, ಏ ಬಂದ್ಬಿಡೋ, ಸೂಪರ್ ಇದೆ, ಅಲ್ಲೇನ್ ಮಾಡ್ತಿ, ಅಲ್ಲೇನ್ ಮಾಡ್ತಿ. ಅವಾಗ ಚೆಕ್ ಮಾಡಿ ಸುಮ್ಮನೆ ಕೇಳಿಸ್ಕೊಳ್ಳಿ ಒಂದ್ಸರಿ. ಏನ್ ಗೊತ್ತಾ ಕೇಳಿಸ್ಕೋಬೇಕು ಹೇಳಿ? ಯಾರ ಪಪ್ಪ ಅಂತ ಕೇಳಿ.
ನಾನು ಹೊರಗೆ ಹಾಕಿ ಅಂತಾರಂತೆ. ಕೇಳಿಸ್ಕೊಂಡ್ಬೇಕು, ಚೆಕ್ ಮಾಡಿ ಡೌಟ್ ಇದ್ರೆ. ನಾನು ಹೊರಗೆ ಹಾಕಪ್ಪ, ನಾನು ಹೊರಗೆ ಹಾಕ್ಬಿಡಪ್ಪ ಸಾಕು ಅಂತಾರಂತೆ. ಚೆಕ್ ಮಾಡಿ, ಹೊರಗೆ ಹಾಕಪ್ಪ ಸಾಕು ನನಗೆ. ಅವರೇ ಹೇಳ್ತಾರೆ ಹೊರಗೆ ಹಾಕ್ಬಿಡಪ್ಪ, ನನ್ನ ಕರೀತಾರ ಅವರು, ಹೊರಗೆ ಹಾಕ್ಬಿಡಪ್ಪ. ಇದು ಕೊನೆ ಘಟ್ಟದ ಸಾವು, ರಿಯಲ್ ಸಾವು. ನೀವು ಚೆಕ್ ಮಾಡ್ಬೇಕು, ಡೌಟ್ ಇದೆ ನಿಮ್ಗೆ. ಈ ಕಡೆ ಮಕ್ಕಳು, ಅಪ್ಪ ಮಕ್ಕಳು ಬೇಕು, ಎಲ್ಲರೂ ಖುಷಿ ಅನಿಸ್ತಾ ಇದೆ. ಹೋಗ್ತಾ ಹೋಗ್ತಾ ಮಗನ ಮೇಲೆ ಮತ್ತೆ ಸಣ್ಣ ಮಗನ ಮೇಲೆ ಎಲ್ಲಾ ಪ್ರೀತಿ ಕಮ್ಮಿ ಆಗ್ತಾ ನನ್ನ ವರ ಕರಿತಾರೋ ಎಲ್ಲ ಜೀವ ಹೋಗ್ಬಿಡ್ತು. ಆ ಕಡೆ ಹೊಂಟೋಯ್ತು. ಈ ಕಡೆನೂ ಕಷ್ಟ ಆಗಿಲ್ಲ, ಆ ಕಡೆ ಕೂಡ ಇಷ್ಟ ಆಯ್ತು. ಹೆಂಗೆ ಶಿಫ್ಟ್ ಮಾಡ್ತಾರೆ ನೋಡಿ ಈಸಿಯಾಗಿ. ಎಷ್ಟು ಕಷ್ಟ ಅಲ್ಲ. ಈ ಕಡೆ ಹೆಂಗ್ ಖುಷಿಯಾಗಿದ್ರು, ಈ ಮಕ್ಳು ಎಷ್ಟು ಖುಷಿಯಾಗಿದ್ರು, ಸೇಮ್ ಆ ಕಡೆ ಖುಷಿಯಾಗಿದ್ರು. ಮೆಲ್ಲಕ್ಕೆ ಹಂಗ ಈ ಕಡೆ ಎಲ್ಲ ಕಮ್ಮಿ ಆಗ್ತಾ ಆ ಕಡೆ ಫುಲ್ ಹೋಗಿ ಹಂಗ ಹೊರಗೆ ಹಾಕ್ಬಿಡ್ತಾರೆ. ಫಿನಿಶ್. ನೋಡಿ ಎಷ್ಟು ಈಜಿ. ಇದಕ್ಕೆ ಕಲಿ ಅಂತ. ಪ್ರತಿಯೊಂದನ್ನ ಮನುಷ್ಯ ಸತ್ಯ ತಿಳ್ಕೊಂಡಿದ್ರೆ ಮಾತ್ರ ನೀವ್ ಯಾವತ್ತು ಇದ್ರ ಬಗ್ಗೆ ಅಳೋದು ಕರೆಯೋದು ಮಾಡಲ್ಲ. ಯಾವಾಗ ಸತ್ಯ ಗೊತ್ತಿಲ್ಲೋ ಮನುಷ್ಯಗೆ ಏನ್ ಮಾಡ್ತಾರೆ, ಅವಾಗ ಏನ್ ಮಾಡ್ತಾನೆ, ಆರಾಟ ಚೀರಾಟ ಜಾಸ್ತಿ ಮಾಡ್ತಾನೆ, ಹೊರಗಡೆ ನೋಡ್ತಾ ಇರ್ತಾನೆ. ಕಲಿ, ತಿಳಿ. ಸತ್ಯ ಗೊತ್ತಿಲ್ಲ ಮನುಷ್ಯನಿಗೆ. ಇದು ಇಂಪಾರ್ಟೆಂಟ್. ಎನಿ ಟೈಮ್ ನಾನು ಹೇಳದೆ ಗೊತ್ತಾ, ತಿಳ್ಕೊಳ್ಳಿ. ಯಾಕೆ ಬಂತು ಬಾಡಿಗೆ, ಯಾಕೆ ಹಾರ್ಟ್ ಪ್ರಾಬ್ಲಮ್ ಆಗ್ತದೆ, ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕಲ್ತು ಬಿಡಿ. ಇವೆಲ್ಲ ಸೆಂಟರ್ ಗೊತ್ತಾ ಕಲಿಸ್ತಾರೆ ಹೆಂಗಿರ್ಬೇಕಂತ. ನಾನು ಯಾವಾಗ ಗೊತ್ತಾ ಬಿಲೀವ್ ಮಾಡೋದು ಹೆಂಗ್ ಗೊತ್ತಾ, ನಿಮ್ಮನ್ನ ನೀವು ಥ್ಯಾಂಕ್ ಯು. ಯಾರಿಗೆ ಅನಿಸ್ತು ಈಗ ತನ್ನ ಲೈಫ್ ಇರೋದು? ಯಾಕೆ ಕವಿತೆ ನಾಗ್ತಿ ಏನಮ್ಮ ಸಂಗ ಅರ್ಥನ ಆಗಲ್ಲ ಅಂತೀರ? ಅದೆಲ್ಲ ನಮ್ಮ ಯಾರಿಗೆ ಅರ್ಥ ಆಯ್ತು ಹೇಳಿದ್ರೆ ರೈಟ್ ಆರ್ ರಾಂಗ್ ಚೆಕ್ ಮಾಡಿ ನೋಡಿದ್ರೆ ಸತ್ಯ ಇದು. ನಿಮ್ಮ ಮನೆಗೆ ಯಾರನ್ನಿದ್ರೆ ಓಲ್ಡ್ ಯಜಮಾನ್ರ ಹಿಂಗ್ ನೋಡಿ ಚೆಕ್ ಮಾಡಿ ಒಂದು ಅದ್ ಅಂತಿಮ ಘಟ್ಟದಲ್ಲಿ ಹಿಂಗೆ ಹೇಳ್ತಾರೆ. ಓಕೆ, ಹೇಳ್ತಾರೆ. ಅದು ನಿಮ್ಗೆ ಈಸಿ, ಅವ್ರಿಗೂ ಈಸಿ, ನಮ್ಗೆ ಈಸಿ. ಒಂದು ಪರ್ದೆ ತರ ಬರುತ್ತೆ ಜೀವನ. ಸರಿ ಅನ್ಸುತ್ತೆ. ರೈಟ್, ಥ್ಯಾಂಕ್ ಯು. ಕುತ್ಕೊಂಡಾಗ ಸ್ವಲ್ಪ ರಿಸಲ್ಟ್ ಕೇಳೋಣಲ್ಲ. ಟೈಮ್ ಬಹಳ ಫಾಸ್ಟ್ ಇದೆ, ನಾನೇ ಸ್ವಲ್ಪ ಸ್ಲೋ ಇದ್ದೀನಿ ಅನ್ಸುತ್ತೆ. ಯಾರಿಗೆ ಉತ್ಸಾಹ ಇದೆ, ಉಲ್ಲಾಸ ಇದೆ, ಏನ್ ರಿಸಲ್ಟ್ ಬಂದು ಹೇಳ್ಬೇಕು ಸರ್ ನನಗಂತ. ಸೇಮ್ ಈಗ ನರದಲ್ಲಿ ರಕ್ತ ಮಂದಾಗಿದೆ, ರಕ್ತ ಮೇಲೆ ಹೋಗ್ತಾ ಇಲ್ಲ. ಇದು ಚುಸ್ತಾ ಇರುತ್ತೆ ನೋಡಿರ, ಚುಸ್ತಾ ಇರುತ್ತೆ ರಕ್ತ. ಯಾಕೆ ಮೇಲೆ ಹೋಗ್ಬೇಕು, ಅದು ಹೋಗಕ್ ಬಿಡ್ತಾ ಇಲ್ಲ, ಈ ಸುಸ್ತಾ ಇರುತ್ತೆ. ಈಗ ಏನ್ ಮಾಡಿದೆ ಗೊತ್ತಾ, ಆ ಕೆಟ್ಟ ರಕ್ತ ಕೆಲಸ ನಿಂಗೆ ಎಳಿತಾರೆ ಸರ್ ಅಂತ. ನಿಮ್ಗೆ ಅರ್ಥವಾದ ಕುತ್ಕೊಂಡು ಕೇಳಿಸ್ಕೊಳ್ಳಿ. ಅದಕ್ಕೆ ಹೇಳಿದ್ ನಾನು ಅರ್ಬನ್ ಲೈಫ್ ಲೈನ್ ತಗೊಳ್ಳಿ ಅಂತ ಹೇಳ್ತೀವಿ. ನೀವು ಬಂದ್ರೆ ಕ್ಲಾಸ್ಗೆ ಬುಧವಾರ ಬಂದ್ರೆ ಕಾಣುತ್ತೆ ನೋಡಿ ಕ್ಲಾಸ್ ತರ, ಗುಡ್ ಫ್ಯಾಟ್ ಅರ್ಬನ್ ಲೈಫ್ ಲೈನ್ ಅಂತ ಕರಿತೀವಿ. ಗುಡ್ ಫ್ಯಾಟ್ ನಿಮಗೆ ಇದೆಲ್ಲ ಕೊಡ್ತಾರೆ ಗೊತ್ತಾ? ಇಲ್ಲ ಸರ್ ನನಗೆ ತಿನ್ನೋ ಕಣ್ಣು ಸರಿ ಕಾಣ್ತಾರೆ, ಇಲ್ಲಿದೆ ಡಿಫೆನ್ಸ್. ಪ್ರತಿ ಒಂದು ಕೂಡ ನಿಮ್ಗೆ ಮಕ್ಕಳಿಗೆ ಏನ್ ಬೇಕು ಬೇಡ ನೀವು ಕಲೀರಿ ಅಂತ ಹೇಳಿದ್ ನಾನು. ನೋಡಿ ಈಗ ಆಶೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಈಗ ಅರ್ಥ ಆಯ್ತು ಆಶೆಗೆ ಹಾರ್ಟ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ. ನೀ ಕಲ್ತ್ರೆ ನೆಕ್ಸ್ಟ್ ಅವ್ರ ಅಪ್ಪನಿಗೆ ನೆಕ್ಸ್ಟ್ ಬರ್ಬೋದಂತಿತ್ತು, ಬಂದ್ಬಿಡ್ತು, ಮತ್ತೆ ಶೇಕ್ ಕೊಟ್ಲಿ. ಈಗ ನೀವು ಜಾಸ್ತಿ ಜಾಂಡ್ರೆ ಬೇಡ ಇಲ್ಲಿ, ನೀವ್ ಜಾಸ್ತಿ ಕಲಿಯೋದು ಬೇಡ ನಿಮ್ಗೆ. ನೀವ್ ಏನೇ ಕಲಿಬೇಕಿತ್ತು ನೀವ್ ಅದ್ನ ಹೆಂಗ ಸರಿ ಮಾಡ್ಕೊಂಡ್ರೆ ಹೆಂಗ್ ಹೋಯ್ತಿದು ಅಂದ್ರೆ ನಿಮ್ ಮನೆ ಫ್ಯಾಮಿಲಿ ಸರಿ ಮಾಡ್ಕೊಡಿ. ನಿಮ್ಮ ಅಪ್ಪ ಹೆಂಗ ಇದ್ದಾನೆ ಕಷ್ಟ, ನಿಮ್ಮಮ್ಮ ಹೆಂಗಿದ್ದಾಳೆ, ನಿಮ್ಮಮ್ಮಗೆ ಏನೇನ್ ಸಮಸ್ಯೆ ಇತ್ತು, ನಿನಗೆ ಸಮಸ್ಯೆ ಇತ್ತು, ಹೆಂಗ್ ಬಗೆಹರಿಸ್ಕೊಂಡ್ರಿ. ಆ ಬಗೆಹರಿಸ್ಕೊಂಡಾಗ ನೀವ್ ಕಲಿಬೇಕದ್ನ. ಮತ್ತೆ ನಿಮ್ ತಾಯಿ ತಗೊಂಡಿದ್ದಾಳ ಸರ್? ನಮ್ಮ ಅಮ್ಮರು ತಗೊಂಡಿದ್ದಾರೆ. ಯಾಕೆ? ಅಮ್ಮಗೂ ಶುಗರ್ BP ವೇಟ್ ಜಾಸ್ತಿ ಇದ್ರು ಸರ್ ಅವ್ರು, ಹಂಗಾಗಿ ಮೊಣಕಾಲ್ ನೋವು ಬರ್ತಿತ್ತು ಸರ್. ಬೆಳಗ್ಗೆ ಫುಲ್ ದಪ್ಪ ಇದ್ದಾರೆ ಸರ್, ಮೊಣಕಾಲ್ ನೋವು. ಅವ್ರು ಹೇಳಿದ್ರು ಡಾಕ್ಟರ್ ಹಾಸ್ಪಿಟಲ್ ಚೆಕಪ್ಗೆ ಹೋಗ್ತಿದ್ವಿ ನಾವು ಶುಗರ್ BP ಚೆಕ್ ಮಾಡ್ಸಕ್ಕೆ. ಮಂಡಿ ಸೌದಿದೆ ಅಮ್ಮ, ಆಪರೇಷನ್ ಮಾಡಿಸ್ಬೇಕಂತ ಹೇಳಿದ್ರು. ಅಷ್ಟ್ರೊಳಗೆ ಶೇಕ್ ಸಿಕ್ಬಿಡ್ತು ಸರ್ ನಮ್ಗೆ. ನನಗೆ ಅರ್ಥ ಆಯ್ತು ವೇಟ್ ಜಾಸ್ತಿ ಕ್ಲಾಸಲ್ಲಿ ಕೂತು ನಾನು ಕಲ್ತಿದ್ದಕ್ಕೆ ವೇಟ್ ಜಾಸ್ತಿ ಇರೋದಕ್ಕೆ ನಮ್ಮ ಅಮ್ಮಗೆ ಆತರ ಆಗಿದೆ ಅಂತ ಅರ್ಥ ಆಯ್ತು ಸರ್. ಶುಗರ್ ಎಷ್ಟು ವರ್ಷದಿಂದ ಐತಿ ನಿಮ್ಮಮ್ಮಗೆ? ಶುಗರ್ ಸರ್ ನಂದು ಮದ್ವೆ 5 years ಇಂದ ಐತೆ ಸರ್ ಅಮ್ಮಗೆ. 5 ವರ್ಷದಿಂದ ಶುಗರ್ ಇತ್ತು. ಮತ್ತೆ ಶೇಕ್ ತಗೊಂಡ್ಮೇಲೆ ಏನಾಯ್ತು ಈಗ? ಶುಗರ್ ನಾರ್ಮಲ್ ಆಗಿದೆ ಸರ್. ಮೊನ್ನೆ ಚೆಕ್ ಮಾಡಿಸ್ಕೊಂಡ್ ಬಂದಿದ್ದಾರೆ, ನಾರ್ಮಲ್ ಆಗಿದೆ ಶುಗರ್ BP. ಅವ್ರಿಗೆಲ್ಲ ಹಿಂಗೆ ಶುಗರ್ ಇಂದ ಕೈಯಾಗ ನರ ಎಲ್ಲ ಹಿಂಗೆ ಜುಮ್ ಜುಮ್ ಅಂತ ಇರ್ತದೆ ಸರ್. ಮೊದ್ಲೆಲ್ಲ ಟ್ಯಾಬ್ಲೆಟ್ ತಗೊಂಡ್ರು ಜುಮ್ ಜುಮ್ ಅನ್ನೋದು. ಮತ್ತೆ ಅಂಗಡಿಲಿ ಅಂಗಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಂಗಡಿ ಮಾಡ್ತಾರೆ ಸರ್ ಅಮ್ಮ. ಮೊದ್ಲೆಲ್ಲ ಸುಸ್ತು ಅಂತಿದ್ರು, ಈಗ ಹಂಗಲ್ಲ. ಅವರೇ 5 ಗಂಟೆಗೆ ಎದ್ ಬಿಡ್ತಾರೆ ಸರ್, ನಮ್ಕಿನ್ನ ಮುಂಚೆನೆ ಎದ್ ಬಿಡ್ತಾರ ಒಂದೊಂದ್ ಟೈಮ್. ಆ ತರ ಎನರ್ಜಿ ಲೆವೆಲ್ ಬಂದಿದೆ ಸರ್. ಅವ್ರು ನೋಡಕ್ಕೆ ಒಂಥರ ಖುಷಿ ಸರ್ ನಮ್ಗೆ. ಈಗ ನಿಮ್ ಮನೆಗೆ ಎಷ್ಟು ಸಮಸ್ಯೆಯಿಂದ ಹೊರಗಡೆ ಬಂದಿರಿ ಲೆಕ್ಕ ಮಾಡಿದಿರ? ಏನೇ ಬಂದಿರಿ ಹೇಳಿ ಒಂದ್ಸರಿ. ನಿಮ್ದು ಹೇಳಿ ಕತೆ ಒಂದ್ಸರಿ. ನಂದು ಹಾರ್ಟ್ ಪ್ರಾಬ್ಲಮ್, ವೆರಿಕೋಸ್ ವೇನ್ ಸರ್. ನಮ್ ಸರ್ದು ಶುಗರ್ BP ಸರ್. ಟೆನ್ಷನ್ಗೆ ಬಾಯೆಲ್ಲ ತೊತ್ತೋದ್ಲ, ಅವ್ರ ಮಾತೇ ಅರ್ಥ ಆಗ್ತಿದ್ದಿಲ್ಲ ಸರ್ ಸರ್ದು. ಆಮೇಲೆ ಅಮ್ಮಂದು ಶುಗರ್ BP, ಮೊಣಕಾಲ್ ನೋವು ಸರ್.
ನಮ್ ತಂಗಿನೂ ತುಂಬಾ ದಪ್ಪ ಇದ್ಲು ಸರ್, ಅವಳಿಗೂ ಏರ್ ಲಾಸ್, ಅವಳು ಶೇಕ್ ತಗೊಂತಿದ್ದಾಳೆ. ನಮ್ಮ ಅಪ್ಪಗೂ ವೆರಿಕೋಸ್ ವೆನ್ಸ್ ಇತ್ತು. ನನ್ ಮಕ್ಳು ಯಾವಾಗ್ಲೂ ಸುಸ್ತು ಅಂತ ಇದ್ರು. ಮಕ್ಳಿಗೂ ಡೈನಾ ಶೇಕ್ ಕೊಡ್ತಾ ಇದೀನಿ. ಎಲ್ಲ ಒಟ್ ನಾರ್ಮಲ್ ಅಲ್ಲಿ ಇದ್ದೀನಿ ಸರ್, ಯಾವ ಹಾಸ್ಪಿಟ್ಲ್ ವಿಸಿಟ್ ಇಲ್ಲ ಸರ್. ನೀವು ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳಿ ಕ್ಲಾಸಿಗೆ ಬರಿ ಅಂತ ಕರೀದಂದ್ರೆ ಇದಕ್ಕೆ ಬರಿ ಅಂತ ಕರೆಯೋದು ನಾವು. ಒಂದು ಹೆಣ್ಣು ಕಲ್ತ್ರೆ ಅದು ಬೇರೆ. ಅವ್ ಹಳೆ ಕತೆ ಹೇಳಿದ್ರೆ ಹೆಣ್ಣಂತ ಕಲ್ತ್ರೆ ಶಾಲೆ ಒಂದು ತೆರೆದಂತೆ, ಅದಲ್ಲ. ಈಗ ಕಿಚನ್ ರೂಮ್ ತೆರೆದಂತೆ. ಕಿಚನ್ ತೆರ್ಕೊಂಡು ಕಟ್ಟ ಅರ್ಥ ಆದ್ರೆ ಮಾತ್ರ ಮನೆ ಸಂಸಾರ ಚೆನ್ನಾಗಿರುತ್ತೆ. ಹೆಣ್ಣಂದ ಕಲಿಬೇಕಾದ್ ಗೊತ್ತಾ, ನ್ಯೂಟ್ರಿಷನ್ ಕಲೀರಿ, ಕೋಚ್ ಆಗಿ ಏನೇನು ಮನೆಗೆ ಬೇಯಿಸ್ಬೇಕು, ಏನೇನು ತಿನ್ಬೇಕಂತ ನೀ ಕಲಿಬೇಕಾದ್ದು. ಅದಕ್ಕೆ ಹೇಳಿದ್ ನಾನು, ಎಷ್ಟು ಜನಕ್ಕೆ ಯಾಕೆ ಹೇಳಿ ಜಾಸ್ತಿ ಹೇಳೋದು, ನೀ ಗಂಡು ಮಕ್ಕಳು ಇಟ್ಕೊಳಕ್ಕಾಗಲ್ಲ, ನಾವು ಬಹಳ ಕಷ್ಟ, ಅದು ಫುಲ್ ಬಿಸಿ ಇರ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಕುಂತಾರೆ ನೋಡಿ, ಚೆಕ್ ಮಾಡಿಲಿ. ಕವಿತಾ ತಿಮ್ರಾಜ್ ಇರ್ಬೋದು, ಅರುಣ ಮಲ್ಲಣ್ಣ ಇರ್ಬೋದು, ನೋಡಿ ಈಶ್ವರಿ ರಾಧಾ, ನೋಡಿ ಸೌಮ್ಯ. ಯಾಕಂದ್ರೆ ವನಜಾಕ್ಷಿ ಯಾಕೆ ಕುಂತಾರೆ, ಇವ್ರಿಗೆ ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ತಾರೆ. ಇವ್ರು ಕಲ್ತು ಬಿಟ್ರೆ ಮನೆಯಲ್ಲಿ ಆ ಅಣ್ಣ ತಮ್ಮ ಯಾರಿಗೆ ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಇಲ್ಲಿ ಈಸಿ, ಒಳಗಡೆ ಬೇರೆ, ಹೊರಗಡೆ ನಿಮ್ಗೆ ಐಡಿಯಾ ಇಲ್ಲ. ಸಿಕ್ಕಾಪಟ್ಟೆ ನಿಮ್ಗೆ ಗೊತ್ತಿರುತ್ತದೆ ಏನಂತ ಸಫರ್ ಆಗಿರ. 10 ಲಕ್ಷ ಬರೀ ವೆರಿಕೋಸ್ ವೆನ್ಸ್ ಖರ್ಚು ಮಾಡಿ ಆಶಾರಪ್ಪ. 15 lakhs 15 ಲಕ್ಷ ಸರ್. 15 ಲಕ್ಷ ಖರ್ಚು ಮಾಡಿದ್ದಾರೆ. ಬಂಗಾರ ಕೊಂಡ್ಕೊಂಡಂಗ ಆಗೈತಿ ನಿಮ್ ಕಾಲು ಅಂತ ಹೇಳ್ತಿರ್ತಿ ಸರ್. ದುಡ್ಡಿತ್ತು ತೋರ್ಸಿದ್ವಿ, ದುಡ್ಡು ಇಲ್ದರಾಗಿದ್ರೆ ಮಣ್ಣಲ್ಲಿ ಇಟ್ ಬರ್ತಿದ್ವಿ ಅಂತ ನಾವು ತಮಾಷೆ ಮಾಡ್ತಿದ್ವಿ ಸರ್. ಅಷ್ಟೇ, ಸತ್ಯನೇ. ಈಗ್ಲೂ ಅಂತೀವಿ ಸರ್, ಆ ದುಡ್ಡಿತ್ತು ಅಪ್ಪಾಜಿ ನಿಮ್ ಹತ್ರ ತೋರ್ಸ್ಕೊಂಡಿದಿರಿ, ನಾವು ಒಟ್ ಇಲ್ದಂಗ ಇದ್ದಿದ್ರೆ ನಮ್ದು ಕಷ್ಟ ಇರ್ತಿತ್ತಲ್ಲ, ನೀವು ಇರ್ತಿದ್ದಿಲ್ಲ ಈ ದಿನದಲ್ಲಿ ಅಂತ ಹೇಳ್ತಿರ್ತೀವಿ ಸರ್ ನಾವು. ರೈಟ್, ಥ್ಯಾಂಕ್ ಯು ಆಶಾ, ಆಲ್ ದ ಬೆಸ್ಟ್. ನೀವು ಕಲ್ತೀರಿ, ನಿಮ್ಗೆ ಅರ್ಥ ಆಗುತ್ತೆ, ಹೋಗಿ ನೀವು ಫಾಲೋ ಮಾಡಿ. ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದು ರೈಟ್, ಓಕೆ, ಗೊತ್ತಾಗುತ್ತೆ. ಯಾರ ಇನ್ನ ಹೇಳ್ಬೇಕು ಅನ್ಸುತ್ತೆ. ನಿಮ್ಗೆ ರಿಸಲ್ಟ್ ಬಂದಿಲ್ವ ಏನು? ಓಕೆ, ಇರಪ್ಪ ತಿಪ್ಪೇಸ್ವಾಮಿ ರೆಜೆಂಟ್ ಮಾಡೋಣ. ಹೇಳಿ ತಿಪ್ಪೇಸ್ವಾಮಿ ಸರ್. ಇದೆಲ್ಲ ಸಂಸಾರ ಅಲ್ಲೇ ಆಡ್ದಾಗ ನಡೆಸ್ತಾ ಅನ್ಸುತ್ತೆ. ಎಲ್ಲ ಫುಲ್ ಆಡ್ದಾಗ ನಡೀತೀನಿ ಸಂಸಾರ ಎಲ್ಲ. ಮದುವೆ ಆದ್ಮೇಲೆ ಏನ್ ಹಿಂದಿ ಖುಷಿ ಮಾಡು, ಆಡೋದಿಲ್ಲ, ಒಂದು ಸೀಟ್ ಇಟ್ಕೊಂಡ್ಬಿಡು. ಏನ್ ತಿಪ್ಪೇಸ್ವಾಮಿ ಬರವಲ್ದ? ಓಕೆ, ನೀನೇ ತಿಪ್ಪೇಸ್ವಾಮಿ ಅಂದ್ರೆ. ಬರ್ಲೇನ್ ಸರ್? ರೇಜೆಂಟ್ ಮಾಡಿ ಎಲ್ಲಿದೆ ಸರ್ ನೀವು? ಹೇಳಿ ಸರ್. ನರಸಪ್ಪ ಸರ್. ఇప్పుడు 2 నెలలకే నాకు అమౌంట్ ఖర్చు అయింది. ఇప్పుడు మళ్ళా స్కిన్ బూస్ట్ నీకు సార్ మీకు డైలీ క్లాస్కి వస్తారు కదా సార్? డైలీ క్లాస్కి వస్తారు మీరు? వస్తాం సార్, కానీ అందా కನ್ನಡ ಮಾಡ್ತಾಗ మనకి కన్నడ అర్థం కాదు. కన్నడం అర్థం అయితే ఓకే, అర్థం రాకపోతే ఓకే సార్, అది ప్రాబ్లం కాదు. ఇది లోపల వచ్చా ఏమేమి ప్రాబ్లం ఉంటే అది సరి అవుతుంది. లోపల పోవాలి అంతే. అర్థమైతే ఓకే, లేకపోతే ఓకే, ఏం ప్రాబ్లం లేదు. ఏది సార్ స్కిన్ బూస్ట్ ఆగా? ఇది సార్, ఇది కన్నడ తెలుగు మ్యాటర్ కాదు. ఇది అందరితో బాడీ ఒకటే. మాది కన్నడ వాళ్ళు, తెలుగు వాళ్ళు, తమిళ వాళ్ళు, మరాఠీ, అది ఏం సంబంధం లేదు. సంబంధం లేదు అయితే సార్, కానీ అవతల వాళ్ళు ఏం చెప్తున్నా కానీ నాకు అర్థం కావాలి కదా. ఓకే, అర్థం కావట్లేదు మీకు. ఇక్కడ ప్రాబ్లం వస్తుంది అంటున్నా నేను. సరే, ఇక్కడ అందరికి పోయింది సార్. స్కిన్ ప్రాబ్లమ్ ఎంతో మందికి పోయింది ఇక్కడ, ఓకేనా? ఇంకో రాలేదు. కానీ మీరు తీసుకుంటే షేక్ తీసుకోండి, ఒకసారి తీసుకున్నారు, పోతుందా లేదా? పోతుంది. మీకు ఫస్ట్ ఆఫ్ ఆల్ నమ్మకం లేదు, మీకే నమ్మకం లేదంటే అది ఎలా పోతుంది? యూజ్ చేయాలి సార్. అంటే యూజ్ చేస్తా ఉన్నా సార్, ఇప్పుడు 2 months అయింది. 1% కూడా నాకేం షేక్ మీరు తీసుకున్నారు కదా, షేక్ తీసుకున్నారు అంతే. ఒకటిసారి 2 సార్లు తీసుకున్నారా మీరు? షేక్ పొద్దున ఒకటి తీసుకుంటున్నా. సార్ అంటే ఇప్పుడు ఎందుకు ఒకసారి అంటున్నా అంటే, ఇప్పుడు 2 టైమ్ తీసుకుంటే పొద్దున అన్నం మొదటి టిఫిన్ వదిలేయాలి, నైట్ అన్నం వదిలేయాలి. 2 పూటలు అన్నం వదిలేస్తే ఇక్కడ పని చేయడానికి ఇబ్బంది అవుతుంది. ఏం పని చేస్తారని సార్ మీరు? కిరాణా షాప్ ఉంది. కిరాణా షాప్ ఉంది, రైట్. దాంట్లో ఇప్పుడు పొద్దునే ఇప్పుడు షేక్ తిన్న తర్వాత నాకు ఆకలి ఎక్కువ అవుతా ఉంది. సాగుండి తగ్గుతుంది, దీంతోనే పని చేస్తామని అంటున్నారు. కానీ నాకు ఫుల్ ఆపోజిట్ ఉంది అనమాట. ఎందుకంటే షేక్ తాగగానే ఇంకా ఆకలి ఎక్కువ అవుతుంది. వెనకనే మళ్ళీ తినాలనేంత ఆకలి వస్తుంది. ఇప్పుడు షేక్ తాగి వచ్చినాను, మళ్ళీ ఆకలి అవుతా ఉంది. ఆకలి అవుతుంటే ನೀವು ప్రోటీన్ ఎక్కువ తీసుకోండి సార్. కొంచెం ఇవి ఎంత తగ్గాలి ఎక్కాలి ఏమైనా ఉందా? వెయిట్ లాస్ ఏమైనా ఏమీ లేదు. వెయిట్ 62 ఉంది. లెవెల్ కరెక్ట్గా 3 సార్లు చెక్ చేసినాడు సాగు. 3 సార్లు లెవెల్లోనే ఉంది. 100 grams ఎక్కడం, 100 grams తగ్గడం అంతే. అంతే, ఫ్యాట్ లెవెల్ ఏం లేదు.
ఫ్యాట్ లెవెల్ సాగుండి అదేం అడగలేదు సార్ సరిగ్గా వీరన్న చెప్పలేదు సార్ నాకు. ఎట్లా ఉన్నారు ఒకసారి అలాగండి సార్ ఒకసారి సార్ వీరಣ್ಣ ಸರ್ ಅವರು ಐಡಿಯಲ್ ವೇಟ್ ಅಲ್ಲಿ ಇದಾರೆ ಸರ್, 1 ಕಿಲೋ ಜಾಸ್ತಿ ಇದಾರೆ ಅಷ್ಟೇ. ಹಾ ಅದು ಪ್ರೋಟೀನ್ 1 ಸ್ಪೂನ್ ಹಾಕ್ತಾ ಇದ್ದೀನಿ ಸರ್. ಅದು ಕಾದಪ್ಪ ಫ್ಯಾಟ್ ಬಂದು ಸರ್ ಫ್ಯಾಟ್ ಕಡಿಮೆ ಇದೆ ಸರ್. ಫ್ಯಾಟ್ ಲೆವೆಲ್ ಇದೆ, ಅದನ್ನು 1 ಪಾಯಿಂಟ್ ಹೆಚ್ಚಿದೆ ಸರ್. ಆಲ್ಮೋಸ್ಟ್ ಐಡಿಯಲ್ ವೇಟ್ ಅಲ್ಲಿ ಇದಾರೆ ಸರ್. ರಿಸರ್ವ್ ಫ್ಯಾಟ್ ಎಲ್ಲ ನಾರ್ಮಲ್ ಇದೆ ಸರ್. 6 ಇದೆ. ರಿಸರ್ವ್ ಫ್ಯಾಟ್ 6 ಇದೆ ಸರ್. 6 ಇದೆ. ಮಜಲ್ ಎಷ್ಟಿದೆ ಲಾಸ್ಟ್? ಮಜಿಲ್ 28 ಐತೆ ಸರ್. ಮಜಲ್ 28 ಇರುತ್ತೆ. ಇವ್ರ ಬಾಡಿ ವಯಸ್ಸು ಎಷ್ಟು ಇವ್ರಿಗೆ? 38 ಸರ್. 38. ನಿಮ್ಮ ವಯಸ್ಸು ಎಷ್ಟು ಕಿರಣ್ ಸರ್? 44 ಸರ್. ನಿಮ್ಮ ಮಜಲ್ ಎಷ್ಟಿದೆ? 42 ಇದೆ ಸರ್. 32 ಇದೆ. 32 ಯೋಚನೆ ಮಾಡಿ. ನೀಗ ಯಾಕೆ ಮಜಲ್ ಯಾಕೆ ಡೌನ್ ಇದೆ ಹೇಳಿ? ಇವ್ರು ಯಾಕೆ ಮಜಲ್ ಡೌನ್ ಇದೆ? ಕ್ಯಾಲರಿ ಎಷ್ಟಿದೆ ಇವ್ರದ್ದು? ಕ್ಯಾಲರಿ ಲೆವೆಲ್ ಇದೆ ಸರ್ 3980 ಸರ್. ನೋಡಿ ಒಂದ್ಸರಿ. ಈಗ ಇದೇನಂತ ಬಾಡಿ ಸಮಸ್ಯೆ ಇಲ್ಲಿದು. ಓಕೆ, ನೀವು ಸ್ಕಿನ್ ಬೂಸ್ಟರ್, ಮಲ್ಟಿವಿಟಮಿನ್ ಮತ್ತೆ ಅರ್ಬಲ್ ಲೈಫ್ ಲೈನ್ ಇವು ಹ್ಯಾಡ್ ಮಾಡ್ತೀರಿ. ಸೆಲ್ ಆಕ್ಟಿವೇಟರ್ ಬೆಳಗ್ಗೆ ಆಗುತ್ತೆ, ಸಂಜೆಲ್ಲ. ಈಗ ರತ್ನ ಜಯಣ್ಣಿಗಾಗಿತ್ತು, ಮಂಜುಗಾಗಿತ್ತು, ಎಷ್ಟು ಜನ ಇಲ್ಲೊಬ್ರು ಕೀರ್ತಿ ಅವಡಿಗೆ ಆಯ್ತು, ಎಲ್ಲ ಚೆನ್ನಾಗಾಗಿದೆ. ಓಕೆ, ಇವ್ರಿಗೆ ಚೆನ್ನಾಗಿ ಆಗಿಲ್ಲ. ಒಂದ್ಸರಿ ಶೇಕ್ ಕುಡಿದು ಚೆನ್ನಾಗಾಗುತ್ತೆ. ನಿಮ್ಗೆ ಹೊಟ್ಟೆ ಶಿವ್ ಆಗುತ್ತಾ? ಇರೋ ಒಂದ್ ಸೆಕೆಂಡ್. ಇವ್ರು ಹೊರಗಡೆ ಕೆಲಸ ಮಾಡ್ತಾರೆ. ನೀವು ಏನ್ ಕೆಲಸ ಮಾಡ್ತೀರಿ ರಾಜಶೇಖರ್ ಸರ್? ಏನ್ ಕೆಲಸ ಪ್ರೆಸೆಂಟ್ ಏನ್ ಕೆಲಸ ಮಾಡಕತ್ತೀರಿ? ಇಲ್ಲ ಹೊರಗಡೆದನ. ಡಾಕ್ಟ್ರೆ, ನೀವು ಏನ್ ಕೆಲಸ ಮಾಡ್ತೀರಿ? ಮನೆಗಡೆಗೆ ಇದ್ದೀರಾ? ಮನ್ಯಾಗ ಇರ್ತೇವೆ, ಹೊರಗಡೆ ಕೆಲಸ ಮಾಡ್ತೀರಾ? ಹೊರಗಡೆ ಕೆಲಸ ಮಾಡ್ತೀನಿ ಸರ್. ನಿಮ್ಗೆ ಹೊಟ್ಟೆ ತುಂಬುತ್ತೆ ಇದು ಶೇಕ್ ಕುಡಿದ್ರೆ? ತುಂಬುತ್ತೆ ಸರ್. ಮಧ್ಯಾಹ್ನ 1 ಗಂಟೆ ಹೊಟ್ಟೆ ಅಷ್ಟೇ ಆಗಲ್ಲ. ಆಗಲ್ಲ. ಕೇಳ್ತೀನಿ, ನಿಮ್ಗೇನ್ರಿ? ನಿಮ್ಗೆ ಆಗುತ್ತಾ ಆಗಲ್ವಾ? ನಮಸ್ಕಾರ ಸರ್. ನಮಸ್ತೆ. ಬೆಳಗ್ಗೆ ಶೇಕ್ ಕುಡಿದ್ರೆ ಯಾವ ಹೊಟ್ಟೆ ಶಿವ್ ಆಗುತ್ತೆ ನಿಮ್ಗೆ? ನನಗೆ 12 ಗಂಟೆ ಮೇಲೆ ಹೊಟ್ಟೆ ಹಸಿವು ಆಗುತ್ತೆ ಸರ್. ಒಂದ್ಸರಿ ಶೇಕ್ ಕುಡ್ತೀವಿ, 2 ಸರಿ ಶೇಕ್ ಕುಡ್ತೀವಿ. ಸ್ವಲ್ಪ ಹಸಿವಾದ್ರೆ ಸ್ವಲ್ಪ ನೀರು, ಸ್ವಲ್ಪ ಏನೋ ಫ್ರೂಟ್ ತಿಂತೀನಿ ಸರ್. ಅಷ್ಟೇನ ಹಸಿವಾಗಲ್ಲ. ಪ್ರತಿ ಪರ್ಸನ್ ಅಂತೆ ಇದು తీసుకుంటే ಮಾರ್ನಿಂಗ್ 4 ಸರಿ, 2 ಸಲ ಕರೆಕ್ಟಾಗಿ ಹೇಳಿ, 4 ಸರಿ ಊಟ ಮಾಡಿದ್ರೆ ಆ ಶಕ್ತಿ ಬರುತ್ತಿಲ್ಲ ಗೊತ್ತಿಲ್ಲ. ಒಂದ್ಸರಿ ಶೇಕ್ ಕುಡಿದ್ರೆ ಅಷ್ಟು ಶಕ್ತಿ ಬರುತ್ತೆ. 4 ಸರಿ ಹೋಗಿ ನೀವು 4 ತಟ್ಟೆ ಅನ್ನ ತಿಂದ್ರೆ ಆ ಶಕ್ತಿ ಬರುತ್ತೆ, ಗ್ಯಾರಂಟಿ ಇಲ್ಲ ನನಗೆ. ಒಂದ್ಸರಿ ಶೇಕ್ ಕುಡಿದ್ರೆ ಆ ಶಕ್ತಿ ಬರುತ್ತೆ. 4 ಸರಿ ಊಟಕ್ಕೆ 1 ಶೇಕ್ ಸಮ. ಮತ್ತೆ ಸಂಜೆ ಕುಡಿದ್ರೆ ನಿಮಗೆ ನಮ್ ತಲೆಗೆ ಹೆಂಗ್ ಗೊತ್ತಾ? ಊಟ ಮಾಡಿದ್ರೆ ಮಾಡ್ದಂಗೆ ಇದು ಮೆಡಿಸಿನ್ ತರ ಫೀಲ್ ಆಗಿರ್ತೀರಿ. ಓಕೆ, ಮೆಡಿಸಿನ್ ತರ ಫೀಲ್ ಆಗ್ತೀನಿ ಅನ್ಸಿರೋದು. ಫಸ್ಟ್ ನೀವು ಆ್ಯಡ್ ಮಾಡಿ ಒಂದ್ಸರಿ 2 ಸಲ ಫಸ್ಟ್ ಹೋಗಿ ಚೆಕ್ ಮಾಡಿ. ಒಂದ್ಸರಿ ನೀವು ಫೋಟೋ ಹಾಕ್ಬಿಟ್ಟು 2 ಸರಿ ಶೇಕ್ ಮಾಡಿ. ಅವ್ರನ್ನ ಕೇಳಿ, ಡೌಟ್ ಇದ್ರೆ ಮಾಡಕ್ ಹೋಗ್ಬೇಡಿ. ಲಾಸ್ಟ್ ವೀಕ್ ಮನೆ ಕಳ್ಸಿ ಹೇಳಿದೀನಿ ಸರ್ ಅವ್ರಿಗೆ. ಡಬಲ್ ಶೇಕ್ ಕಂಟಿನ್ಯೂ ಮಾಡಿ, ಸಪ್ಲಿಮೆಂಟ್ ಆಡ್ ಮಾಡ್ಕೊಳ್ಳಿ ಅಂದ್ರೆ ಅವರು ಕ್ವಶನ್ಗಳು ತಪ್ಪ ಅವ್ರ ಹತ್ರ ಆನ್ಸರ್ ಸಿಗ್ತಾ ಇಲ್ಲ ಸರ್. ನನಗೆ ವೈಟ್ ಮೈಂಡಲ್ಲಿ ಅವ್ರಿಗೆ ಅದೊಂದೇ ಇದೆ ಸರ್. ನಾನು ಏನು ಮಾಡಕ್ ಬರಲ್ಲ. ಈಗ ಮೊನ್ನೆ ನೋಡಿ ಕೇಳಿ, ಈಗ ಹೇಳ್ತಾರೆ ಯಾರು ವಸಂತ ಹೇಳ್ತಾರೆ ನೋಡಿ, ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಇವರು ಉಳಿತಲ್ಲಿ ಗ್ಯಾರಂಟಿ ಇಲ್ಲ ಅಂದ್ರು. ಈಗ ಏನ್ ಮಾಡೋದು? ಮಾಡಿ ಸರ್ ನೋಡೋಣ ಅಂತ ಹೇಳಿದ್ರು. ಮಾಡಿ ಮಾಡಿ ಅಷ್ಟೇ. ಆಮೇಲೆ ಏನಾದ್ರು ನೋಡೋಣ ಅಂತ. ಸೆಕೆಂಡ್ ಇದು ಕೊನೆ ಘಟ್ಟ. ಈಗ ನೀವು ಟ್ರೈ ಮಾಡಿ. ಇಲ್ಲಿ ಆಲ್ಮೋಸ್ಟ್ ಬಂದಿರ್ತಕ್ಕಂಥ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿಲ್ಲ ಇಲ್ಲಿ ಶೇಕ್ ಕುಡಿದವ್ರಿಗೆ. ಎಲ್ಲ ರಿಸಲ್ಟ್ ಎಲ್ಲ ಬಂದಿದೆ, 99% ರಿಸಲ್ಟ್ ಬಂದಿದೆ. ನಿಮ್ಗೆ ಯಾಕೆ ಬಂದಿಲ್ಲ ಹೇಳಿ? ಒಂದ್ಸರಿ ಮೀಟ್ ಮಾಡಿ ಸರ್. ಮೀಟ್ ಮಾಡ್ಬಿಟ್ಟು ಅದೊಂದ್ಸರಿ ಹಾಕಿ, ಓಕೆನಾ? ಮಾಡಿ ಕನ್ಫರ್ಮ್ ಮಾಡಿ ಹಾಕ್ಬಿಡಿ. ಓಕೆ ಸರ್. ಕನ್ಫರ್ಮ್ ಮಾಡಿ ಒಂದ್ಸರಿ ಹಾಕಿ ಟ್ರೈ ಮಾಡಿ. ಅದು ಯಾವತ್ತಿಗೂ ನಾನು ಯಾವಾಗ ಹೇಳ್ತೀನಿ ಗೊತ್ತಾ? ಬರೇ ಮಾತಾಡೋದು ಜೀವನ ಅಲ್ಲ, ಒಂದ್ಸರಿ ಕನ್ಫರ್ಮ್ ಮಾಡ್ಕೋಬೇಕು. ಓಕೆ ಸುರೇಶ್ ಸರ್, ಒಂದ್ಸರಿ ಮಾತಾಡಿ ಅವ್ರು ಕನ್ಫರ್ಮ್ ಮಾಡಿ ಹಾಕಿ. ಸರ್ ನಮಸ್ಕಾರ. ನಮಸ್ತೆ, ಆರಾಮಿದ್ದೀರಾ ಸರ್? ಆರಾಮಿದ್ದೀನಿ ಸರ್. ಸರ್ ಹಸು ತುಂಬಾ ಕೊಡ್ತಾ ಇದೆ ಸರ್ ನನಗೆ. ಅವ್ರ ಪ್ರಾಬ್ಲಮ್ ಸೇಮು. ಒಳ್ಳೇದಲ್ಲ? ಒಳ್ಳೇದಲ್ಲ ಸರ್? ಹಸು ಅಲ್ಲ ಸರ್, ಇದು ಕುಡ್ತಿದ್ದಂಗೆ 1 ಗಂಟೆ ಬಿಡ್ತಿದ್ದಂಗೆ, 1 ಅವರ್ ಬಿಡ್ತಿದ್ದಂಗೆ ತುಂಬಾ ಹಸು ಆಗುತ್ತೆ. ಊಟ ಮಾಡೋದು ಅಷ್ಟೇ? ಊಟ ಮಾಡಿದ್ರೆ ಮತ್ತೆ ವೇಟ್ ಲಾಸ್ ಯಾವಾಗ ಆಗ್ತೀನಿ ಸರ್ ನಾನು? ಅದು ಆಮೇಲೆ ಆಗುತ್ತೆ ಸರ್. ಫಸ್ಟ್ ನೀವು ಊಟ ಮಾಡಿ.
ಹಸಿವಾದ್ರೆ ಊಟ ಮಾಡಿ ಅಷ್ಟೇ. ನಮ್ ಕೋಚಿಂಗ್ ಅವರು ಹಸು ಆದ್ರೆ ಊಟ ಮಾಡು ಅಂತ ಅವರು ಅಂದ್ರು. ನಾನು ಒಂದ್ 2 ತಕ್ ಹೋಗಿದ್ದೆಲ್ಲ ಹಾ ಅವರು ನೀವು 12 ಗಂಟೆ 1 ಗಂಟೆವರೆಗೆ ಊಟ ಮಾಡಂಗಿಲ್ಲ ಅಂತ ಹೇಳಿದ್ರು. ಅದು ಇಲ್ಲೇ ನಮ್ ಸ್ಕೂಲ್ ರೂಮ್ ಆಗ್ತದೆ ನಮ್ ಸರ್. ರೂಮ್ ಅದು ಪಕ್ಕದಲ್ಲೇ ಇದೆ. ಅವರು ಹ್ಮ್ 12 ಗಂಟೆ ಇಲ್ಲ 1 ಗಂಟೆವರೆಗೆ ಊಟ ಮಾಡಂಗಿಲ್ಲ. ವಾಟರ್ 1 ಗ್ಲಾಸ್ ಗಂಟೆಗೆ 1 ಅವರ್ಗೆ ಒಂದ್ಸರಿ ಕುಡಿಬೇಕು ಅಂತ ಹೇಳಿದ್ರು. ಹ್ಮ್ ಅದಕ್ಕೆ ನಾನು ಆ ಡೌಟ್ ಬಂದು ನಿನ್ನೆ ನಮ್ ಕೋಚ್ನ ಕೇಳಿದ್ರೆ ಅವರು ನಿಮ್ ತರನೇ ಊಟ ಮಾಡು ಅಂದ್ರು. ಅದಕ್ಕೆ ನನ್ಗೆ ಮತ್ತೆ ಇದು ಕುಡಿದಕ್ಕೆ ವೇಸ್ಟ್ ಆಗುತ್ತಲ್ಲ. ಈಗ ನಾವು ತಾನೇ ನಿಮಗೆ ವೇಟ್ ಲಾಸ್ ಮಾಡ್ಸೋದು. ಹೌದು. ನಾವ್ ಹೇಳ್ತೀವಿ ಊಟ ಮಾಡಿ ಅಂತ. ಈಗ ನಿಮ್ಗೆ ಯಾರು ಕೊಟ್ರು ಶೇಕ್? ಅವ್ರು ವೇಟ್ ಲಾಸ್ ಆಗ್ಯಾರ ಆಗಿಲ್ವಾ? ಹಾಗೆ ಅವ್ರು ನೋಡಿ ಅಲ್ಲ ನಾನು ತಗೋಬೇಕಂದಿದ್ ಸರ್ ಇವಾಗ. ಮತ್ತೆ ಈಗ ಅವರೇ ಹೇಳ್ತಾರಲ್ಲ ಊಟ ಮಾಡು ಅಂತ, ಊಟ ಮಾಡಿ. ಅದಕ್ಕೆ ನಾನು ಇವಾಗ ಅದನ್ನ ತಗೊಂಡ್ರೆ ವೇಸ್ಟ್ ಆಗುತ್ತಲ್ಲ, ಊಟ ಮಾಡಿದ್ರೆ ವೇಸ್ಟ್ ಆಗುತ್ತಂತ ನಾನು ಊಟ ಮಾಡ್ದಂಗ ಇದನ್ನ ಇವಾಗ 1 ಅವರ್ ಅಂದ್ರೆ ಇವಾಗ 8 ಗಂಟೆ ತಗೊಂಡಿದ್ದೀನಿ. 9 ಗಂಟೆಗೆ ಅಷ್ಟು ಆಗುತ್ತೆ. ಇನ್ನ ಡ್ಯೂಟಿಗೆ ಹೋಗಿಲ್ಲ. ಇವತ್ತಿಂದ ಡ್ಯೂಟಿ 9 ಸ್ಟಾರ್ಟ್ ಗಂಟೆ ಮಾಡ್ತೀನಿ. 9 ಗಂಟೆಗೆ ಕೊಟ್ಬಿಡು. ಇವತ್ತಿಂದ ಅಲ್ಲ, 1 ನಿಮಿಷ ಸರ್. ಇವತ್ತಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. 3 ದಿನ ರಜೆ ಹಾಕಿದ್ದೆ ನಾನು. ಹ್ಮ್ 3 ದಿನ ರಜೆ ಹಾಕಿ ಊರ್ ಕಡೆ ಬಂದಿದ್ದೆ. ಇವತ್ತಿಂದ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ 12 ಗಂಟೆಯಿಂದ. ಹ್ಮ್ ಮತ್ತೆ ಇನ್ನ ಓಡಾಡಿದ್ರೆ ಇನ್ನ ಹಸುವಾಗುತ್ತಂಗೋ ಅಂತ ನಾನು ಅದಕ್ಕೆ ಕೇಳ್ತಾ ಇದೀನಿ ನಿಮ್ನ, ಡೌಟ್ ಬಂದು. ಕರೆಕ್ಟ್ ಸರ್. ಮನುಷ್ಯನಿಗೆ ಇದು ಇರುತ್ತೆ ಕಾಮನ್ ಆಗಿ, ಎಲ್ಲರಿಗೂ ಡೌಟ್. ನನಗೆ ಕೂಡ ಇತ್ತು, ನೀನು ಕೂಡ ಇರುತ್ತೆ ಯಾಕಂದ್ರೆ ನಾನು ಎಲ್ಲರಿಗೂ. ರೌಂಡಿಂಗ್ ಟೋಟಲ್ 12 ಫ್ಲೋರ್ ಇದೆ ಸರ್. ರೌಂಡಿಂಗ್ ಜಾಸ್ತಿ ಹೋಗ್ಬೇಕು. ಹೈ ಲೆವೆಲ್ ಇಂದ ಲೋ ಲೆವೆಲ್ ಇಂದ ಹೈ ಲೆವೆಲ್ ವರೆಗೆ ಚೆಕ್ ಮಾಡ್ಬೇಕು ನಾನು. ಏನ್ ಕೆಲಸ ಮಾಡೋದು ನೀವು? ಸೂಪರ್ವೈಸರ್ ಸರ್ ನಾವು. ಕರೆಕ್ಟ್. ನಾನು ಅದೇ ಕೆಲಸ ಮಾಡೀನಿ. ನೀವೇ ಕೆಲಸ ಮಾಡ್ತೀವಲ್ಲ ಅದೇ ಕೆಲಸ ನಾನು ಮಾಡೀನಿ 2018ರಲ್ಲಿ. ಸೇಮ್ ಕಾರ್ಲೆಯಲ್ಲಿ ಮಾಡಿದೀನಿ. ಒಳ್ಳೇದು. ಅದು ನನಗಾಗುತ್ತೆ ಹೊಟ್ಟೆ ಶಿವಿ. ನಿಮ್ಗೆ ಏನ್ ಗೊತ್ತಾ, 9 ಗಂಟೆಗೆ ಕುಡಿದು ಬಿಡ್ರಿ, ಅದೇನ ಪ್ರಾಬ್ಲಮ್ ಇಲ್ಲ. ಈಗ ಪ್ರೋಟೀನ್ ಪೌಡರ್ ಇದೆ ಗೊತ್ತಾ, ಪ್ರೋಟೀನ್ ಅಂತ PPP ಅಂತ 1 ಸ್ಪೂನ್ ಹಾಕ್ತೀರಾ, 1.5 ಸ್ಪೂನ್ ಹಾಕಿ. ಹಾಕ್ಬಿಟ್ಟು 9 ಗಂಟೆಗೆ ಕುಡೀರಿ. 1.5 ಸ್ಪೂನ್ ಹಾಕ್ಬೇಕಾ? 1.5 ಸ್ಪೂನ್ ಹಾಕಿ 9 ಗಂಟೆಗೆ ಕುಡೀರಿ. 9 o'clock ಕುಡಿದ್ಬಿಡಿ. ಕುಡಿದು ಹೋಗ್ಬಿಡಿ. ಹೋಗಿ ನಿಮ್ ತಲೆ ಗೊತ್ತಾ, ಹೊಟ್ಟೆ ಶಿವ ಆಗ್ಬೋದಾ ಹಂಗ ಯೋಚನೆ ಮಾಡ್ಬೇಡಿ. ಅದು ಹಸಿವಾದ್ರೆ ಊಟ ಮಾಡಿ. ಇಲ್ಲ ಸರ್, ಆ ಯೋಚನೆ ಮಾಡಲ್ಲ ನಾನು. ನಿನ್ನೆ ಅಲ್ಲಿಗೆ ಹಸು ಫಸ್ಟ್ ಟೈಮ್ ಅಲ್ಲ ನಿನ್ನೆ ಕುಡ್ದಿದ್ದು. ಹಸು ಆಯ್ತು, ಆದ್ರೂ ಕೂಡ ನಾನು ಸ್ವಲ್ಪ ಹಸು ತಟ್ಕೊಂಡೆ. ಮತ್ತೆ ಮಧ್ಯಾಹ್ನ ನಮ್ ಕೋಚ್ ಎಣ್ಣೆ ಐಟಮ್ ತಿನ್ಬೇಡ ಅಂದ್ರೆ ಎಣ್ಣೆ ಐಟಮೇ ತಿಂದೆ ನಿನ್ನೆ ನಾನು. ಅದೇ ಮಂಡಕ್ಕಿದು ಏನೋ ಅಂತಾರಲ್ಲ, ನೀವು ಏನಂತಾರೋ ಗೊತ್ತಿಲ್ಲ. ನಮ್ ಕಡೆ ಒಗ್ಗರಣೆ ಅಂತೀವಿ ನಾವು. ಆ ಒಗ್ಗರಣೆ ಪಕೋಡ ತಿಂದ್ಬಿಟ್ಟೆ, ಲೂಸ್ ಮೋಷನ್ ಆಯ್ತು. ಒಳ್ಳೇದಲ್ಲ, ಒಳ್ಳೇದೇ. 2 ಟೈಮ್ ಲೂಸ್ ಮೋಷನ್ ಆಯ್ತು. ಒಳ್ಳೇದೇ. ನನಗೆ ಭಯವಾಯ್ತು. ನಮ್ ಡಾಕ್ಟರ್ಗೆ ಅವ್ರಿಗೆ ಇನ್ನೊಂದ್ಸರಿ ಕಾಲ್ ಮಾಡಿದೆ. ಏನ್ ಪರವಾಗಿಲ್ಲ, ಏನಾಗಲ್ಲ ಅಂತ ಹೇಳಿದ್ರು ಅವರು. ಮೋಷನ್ ಆಯ್ತು, ಭಯ ಆಯ್ತು. ಮೋಷನ್ ಆಗಿದ್ರೆ ಅದು ಭಯ ಆಗುತ್ತೆ. ಮೋಷನ್ ಆಗಿಲ್ಲ ಅಂದ್ರೆ ಅವ್ರು ಕೊಟ್ಟಿದ್ದು ಬಿಡು, ಏನಾಗಿಲ್ಲ, ಚೆನ್ನಾಗಿದೀನಿ, ಎಣ್ಣೆ ಐಟಮ್ ತಿಂದು ಅಂತ ಒಂದು ಮೈಂಡಿಗೆ ಬರೋದು. ಮೋಷನ್ ಆಯ್ತಲ್ಲ, ಅದಕ್ಕೂ ಭಯವಾಯ್ತು ನನ್ಗೆ. ಎಷ್ಟೋ ಜನ ಮೋಷನ್ ಆಗೋದ್ರೆ ಟೆನ್ಷನ್ ಆಗದ್ರ ಜನ ಇಲ್ಲಿ. ಎಷ್ಟೋ ಜನ ಮೋಷನ್ ಆಗೋದ್ರ ಟೆನ್ಷನ್ ಆಗದಾರ. ನಿನ್ ಮೋಷನ್ ಆಯ್ತರ ಖುಷಿ ಪಡ್ಬೇಕು ನೀನು. ಅಂದ್ರೆ ಗೊತ್ತಿಲ್ಲ ಅಲ್ಲ ಸರ್, ಇನ್ನ ನಾನು ಇವತ್ತಿಗೆ ಇನ್ನ ಎರಡೇ ದಿನ ಅಲ್ಲ ಇವತ್ತು. ಸೂಪರ್ ಸರ್. ಈ ಕುಡಿ ಚೆನ್ನಾಗಿ ಕುಡಿದ್ಬಿಟ್ಟು ಸರ್, ಒಂದ್ 5 ದಿನ ಆಗ್ಲಿ. ಅದು ಮೋಷನ್ ಆಗ್ಲಿ, ಮೋಷನ್ ಆಗದಿರ್ಲಿ, ತೆಲ್ಯವಾಗ್ದಿರ್ಲಿ, ಮೈನವಾಗ್ದಿರ್ಲಿ, ಏನ್ ಆಗ್ದಿರ್ಲಿ, ಆರಾಮ ಶೇಕ್ ಕುಡೀರಿ, ಹೊಟ್ಟೆ ಶಿವಾರ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಸರ್ ಎಲ್ಲ ತಗೊಂಡ್ಮೇಲೆ ಆಗ ನೀವಾಗ ನೀವು ನೆನ್ಪು ಮಾಡಿದ್ರೆ ಸರ್, ಸ್ವಲ್ಪ ಮರುವು ಸ್ವಲ್ಪ ಕಣ್ ತಿರುಗದಂಗ ಆಗುತ್ತೆ ಸರ್ ನನ್ಗೆ. ಕರೆಕ್ಟ್ ಆಗುತ್ತೆ. ಅದು ಕೂಡ ಕೇಳಿದೆ ನಿನ್ನೆ ನಮ್ ಕೋಚ್ನ. ಏನಾಗಲ್ಲ, ನೀನು ಧೈರ್ಯ ತಗ ಅಂತ ಹೇಳಿದ್ರು ಅವರು. ಅದಕ್ಕೆ ಅದು ಒಂದು ಡೌಟ್ ಇತ್ತು, ಅದು ನೀವೇ ಕ್ಲಿಯರ್ ಮಾಡಿ. ನಿಮ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ದಿನ ಶೇಕ್ ಕುಡ್ದಾಗ 8 ಸರಿ ಬೇದಿ ಆಗಿತ್ತು. ನಾನು ಹೋಗಿದ್ದೆ ಯಾಕೆ ಹೇಳಿ, ತೂಕ ಜಾಸ್ತಿ ಮಾಡ್ಕೊಳಕ್ ಹೋಗಿದ್ದೆ. ನಾನು ತೂಕ 52 ಇದ್ದೆ, ಈಗ 68 ಇದ್ದೀನಿ. ಅವಾಗ ಹೋಗಿದ್ದೆ ಅವ್ರ ಹತ್ರ, ತೂಕ ಜಾಸ್ತಿ ಮಾಡ್ಬೇಕಂತ. ನಾನು ಹೋಗಿ ಶೇಕ್ ಕುಡಿದ್ಮೇಲೆ 8 ದಿನಕ್ಕೆ 2 kg ಕಮ್ಮಿ ಆಗ್ಬಿಟ್ಟಿದ್ದೆ. ನನಗೆ ಅನಿಸಿತ್ತು, ನಿಂದೇನು ಯಾಕಸ ಸಣ್ಣ ಆಗಿ ಅಂತ ಕೇಳಿದ್ಕೆ ಅವ್ರು ಹೇಳಿದ್ರು, ಹಳೆ ಗಂಟು ಅದೆಲ್ಲ ಹೋಗುತ್ತೆ, ಹೊಸ ಗಂಟು ಬರುತ್ತೀರಾ ಅಂತ ಹೇಳಿದ್ರು.
ಹಳೆ ತಿಂದ ಅದೇ ಕಸ ಕಡ್ಡಿ ಹಾಕಿರ್ತೀರಪ್ಪ ಅದೆಲ್ಲ ಹೋಗ್ಬಿಡ್ಲಿ. ನಾನು ಹೇಳ್ತೀನಿ ಇಲ್ಲಿಂದ ಕರೆಕ್ಟಾಗಿ ಹಾಕು, ಚೆನ್ನಾಗಿ ಹಾಕ್ತಿ ಅಂತ. ಆಮೇಲೆ 17.5 kg ತೂಕ ಜಾಸ್ತಿ ಆಗಿದೆ. ಸೂಪರ್ ಸರ್. ಸ್ಟಾರ್ಟಿಂಗ್ ಅಲ್ಲಿ ದಪ್ಪ ಆಗ್ತೀರಿ, ಸಣ್ಣ ಆಗ್ತೀರಿ, ತರಗಿಸಬೇಡಿ. ಫ್ಯಾಟ್ ಮನೆ ಒಳಗೆ ನಿಮ್ಗೆ ಗೊತ್ತಾ. ಈಗ ನೀನ್ ನಮ್ಮ ಮನೆಗೆ ಬರ್ತಿ, ಬಂದ್ ಕೂಡ್ಲೆ ಮನೆಗೆಲ್ಲ ಎಗ್ರಾಡ ಬಿಡ್ತೀಯ, ಸುಮ್ಮನೆ ಕುತ್ಕೊಂಡಿರ್ತೀಯ ಮೂಲೆಯಾಗ. ನಮ್ಮ ಮನೆಗೆ ಬಂದ್ರೆ ಸುಮ್ಮನೆ ಕುತ್ಕೊಂಡಿರ್ತೀಯ ಅಲ್ಲಿ ಚೇರ್ ಮೇಲೆ ಆರಾಮಾಗಿ. ಯಾಕೆ ಹೇಳು? ಹಗಲೆಲ್ಲ ಕೆಲಸ ಮಾಡಿ ಬಂದಿರ್ತೀನಿ, ಇನ್ನು ಅಲ್ಲೇ ಟೈರ್ಡ್ ಆಗಿರುತ್ತೆ. ಸರ್ ಈಗ ನಮ್ಮ ಮನೆಗೆ ಬರ್ತಿ ಸರ್, ಈಗ ನಮ್ಮ ಮನೆಗೆ ಬರ್ತಿ, ಬಂದ ಕೂಡಲೇ ನೀನು ನಂತ ಪಕ್ಕ ಸುತ್ತಮುತ್ತ ಏನಾದ್ರು ಮನೆಯೆಲ್ಲ ಓಡಾಡ್ತೀಯ? ಮನೆಯಲ್ಲ ಓಡಾಡಲ್ಲ ಸರ್, ಸುಮ್ನೆ ಒಂದ್ ಜಾಗದಲ್ಲಿ ಕುಂದಿರ್ತೀವಿ. ಯಾಕೆ? ಅದು ಹೊಸ ಮನೆ, ನಮ್ಗೆ ಪರಿಚಯ ಇಲ್ತಿದ್ ಮನೆಗೆ ಬಂದ್ರೆ ಹೆಂಗ್ ಓಡಾಡಕ್ಕಾಗುತ್ತೆ ಸರ್? ಕರೆಕ್ಟ್. ಹೊಸ ಊಟ ಮೊದ್ಲೇ ಕುಡಿದ್ರಲ್ಲ, ಇಂಥ ಊಟ ಯಾವಾಗ ಕುಡಿದ್ದೆ ನೀನು? ಏನ್ ಸರ್? ಮುಂಚೆ ಇಂಥದ್ದು ಯಾವ್ದನ್ನ ಕುಡಿದಿದ್ರಾ ಶೇಕು? ಮುಂಚೆ ಅಂದ್ರೆ ಒಂದು 5 ತಿಂಗಳ ಹಿಂದೆ ಒಂದ್ಸಾರಿ ಕುಡಿದಿದ್ದೆ ಸರ್ ನಾನು. ಹಾ ಮತ್ತೆ ತಿರ್ಗಾ ಮತ್ತೆ ಇಲ್ಲಿಗೆ ಡೀಸೆಂಟ್ ಆಗಿ 2 ತಿಂಗಳ ಹಿಂದೆ ಒಂದ್ಸಾರಿ ಕುಡ್ದಿದ್ದೆ. ಅವ್ರು ಕರ್ದಿದ್ರು, ಹ್ಮ್ ಫೋರ್ಸ್ ಮಾಡಿ ಕರೆದ್ರು. ನಾನು ಅದಕ್ಕ ಹೋದ್ರೆ ಅವ್ರು ಅಲ್ಲಿಗೆ ಬರ್ಬೇಕು ಅಂದ್ರು. ಅಲ್ಲಿಗೆ ಹೋದ್ರೆ ನಾನು ಇವಾಗ ನಾನ್ ಕೆಲಸ ಮಾಡಿದ್ರಲ್ಲ, ನಾನು ಇದನ್ನ ಕಟ್ಬಿಟ್ಟು ನಾನು ಫ್ರೆಡೆಟ್ ತಗೊಂಡ್ ಕುಡಿಯಕ್ಕಾಗೋದು. ಕರೆಕ್ಟ್ ಸರ್. ಏನ್ ಗೊತ್ತ, ಇವಾಗ ಅರ್ಥ ಆಯ್ತಲ್ಲ. ಹೊಸ ಮನೆಗೆ ಬಂದಾಗ ನೀವ್ ಹೆಂಗ ಸ್ಮೇಕ್ ತಗೊಂಡಿರ್ತೀರಿ, ಹಂಗೆ ಒಂದ್ 2 ದಿನ ಆಗುವಾಗ ಹೊಟ್ಟೆ ಗುಡುಗುಡು ಅಂದ್ರೆ ಮನೆಯೆಲ್ಲ ಓಡಾಡುತ್ತೆ ಅಂತ ಅರ್ಥ, ಕೆಲಸ ಮಾಡುತ್ತೆ ಅಂತ ಅರ್ಥ. ಮನೆಯೆಲ್ಲ ವರ್ಕ್ ಆಗಿ ಕೆಲಸ ಮೋಷನ್ ಆಗ್ಬಿಡುತ್ತೆ. ಕೆಲಸ ಮೋಷನ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ, ನಿದ್ದೆ ಜಾಸ್ತಿ ಬರುತ್ತೆ, ನಿದ್ದೆ ಕಮ್ಮಿ ಬರುತ್ತೆ. ನೀರ್ ಜಾಸ್ತಿ ಕುಡೀರಿ, ಹೊಟ್ಟೆ ಊಟ ಮಾಡಿ ಆರಾಮಾಗಿರಿ. ದಿನ ಕ್ಲಾಸಿಗೆ ಬರ್ತಾ ಇರಿ, ನನಗೆ ಹೇಳ್ತಾ ಇರಿ ಕತೆ, ಓಕೆನಾ? ಅಲ್ಲ ಸರ್, ಇನ್ನೊಂದು ತಿರ್ಗಾ ಎಷ್ಟು ಡೌಟ್ ಕೇಳ್ತಾನೆ ಅನ್ಕೋಬೇಡಿ. ಅವ್ರ ಕೇಳ. ಅಲ್ಲ, ನೀವೇನೋ ನಂಗೆ ಅನ್ಕಂತೀರ ಅಂತ ನನ್ ಡೌಟ್ ಹೇಳ್ತಾ ಇದೀನಿ. ಅನ್ಕೊಂಬುದಿಲ್ಲ, ನಾನು ಹೇಳ್ಬೇಕು. ನೀವು ಯಾಕೆ ಅನ್ಕೊಂಬ್ರಿ? ಇವಾಗ 2 ಟೈಮ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಆಗಲ್ಲ ಸರ್? ಏನು ಪ್ರಾಬ್ಲಮ್ ಆಗುತ್ತೆ? ಏನಾಗಲ್ಲ. 2 ಸಾರಿ ಊಟ ಮಾಡ್ತಿದ್ದೆ, ಈಗ 3 ಸಾರಿ, 2 ಸಾರಿ ಶೇಕ್ ಕುಡಿ, 1 ಸಾರಿ ಊಟ ಮಾಡಷ್ಟೇ. ಅದೇ ಮಧ್ಯಾಹ್ನ ಊಟ ಸ್ವಲ್ಪ ಹೊಟ್ಟೆ ತುಂಬಾ ತಿನ್ಬೋದಾ 2 ಟೈಮ್ ತಗೊಂಡಾಗ? ತಿನ್ನಿ ಸರ್, ಯಾರು ಬೇಡ ಅಂತಾರೆ? ಅದೇ ನನ್ ಡೌಟ್ ನಾನು ಕ್ಲಿಯರ್ ಮಾಡ್ಕೊಂಡಿ. ಇವಾಗ ಬೇರೆ ಏನೋ ಅನ್ಕೊಂತಾರ ಅಂದ್ರೆ ಅದು ನಾವು ಇದಾಗುತ್ತೆ. ಅದಕ್ಕೆ ನನ್ನ ಡೌಟ್ ನಾನು ಕ್ಲಿಯರ್ ಮಾಡ್ಕೊಂತ ಇದೀನಿ. ಆರಾಮ್ ಮಾಡ್ಕೊಳ್ಳಿ ಸರ್. ಬೆಳಗ್ಗೆ ಶೇಕ್ ಕುಡೀರಿ, ಮತ್ತೆ ಊಟ ಮಾಡಿ, ನೈಟ್ ಶೇಕ್ ಕುಡೀರಿ, ನೀರ್ ಕುಡೀರಿ, ಏನ್ ಕುಡಿಬೇಕೆಲ್ಲ ಕುಡೀರಿ, ಎಲ್ಲ ಕುಡಿ, ಏನ್ ಕುಡಿಬೇಕೆಲ್ಲ ಕುಡಿ. ಅರ್ಥ ಆಯ್ತಾ? ಏನ್ ಕುಡಿಬೇಕು ಅದು ಕೂಡ ಕುಡಿ, ಆರಾಮ್ರಿ. ಏನ್ ತಲೆಗೆ ಮಾಡಿ, ಏನ್ ಬಿಡಕ್ ಹೋಗ್ಬೇಡ. ಥ್ಯಾಂಕ್ ಯು ಸರ್, ಹೇಳಿದ್ದು ಅರ್ಥ ಆಯ್ತು ಸರ್. ಅಷ್ಟೇ ನೀನು ಒಂದ್ ಆರ್ಟ್ ಕೊಡ್ರಿ ಸುರೇಶ್ ಸರ್, ಎಲ್ಲ ಕರೆಕ್ಟ್. ಏನಾರ ಕೊಡ್ಕ, ಅದು ಇದೆಲ್ಲ ಸೇರಿ ಕೊಡಿ, ಒಟ್ಟು ಕ್ಲಾಸಿಗೆ ಅಷ್ಟೇ. ಥ್ಯಾಂಕ್ ಯು ಸರ್. ಹೇಳಿ ಮಂಜುಳಾ ಮೇಡಮ್. ಸರ್ ಮಾರಕ್ಕ ಅನ್ನೋ ಅವ್ರು 12 days ಆಯ್ತು ಸರ್, ಮಾತಾಡ್ಬೇಕಂತೆ ಸರ್. ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಕ್ ಬಂದಿಲ್ಲ. ಮಾರಕ್ಕ. ನಮಸ್ಕಾರ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀನ್ ಹೇಳ, ನಾನು ಹೇಳ್ತಾನೆ ಇರ್ತೀನಿ. ಬ್ಲಾಕೇಶ್ ಬಂಡಿ. ಹ್ಞೂ ಸರ್. ಹೇಳಿ ಮೇಡಮ್. ಏನ್ ಸರ್? ಸರ್ ಮೋಷನ್ ಹೇಳಿ ಸುರೇಶ್ ಸರ್, ಓಬಳೇಶ್ ಹೇಳಿ. ಒಳ್ಳೆ ಸರ್. ಅದೇ ಕಿವಿ ನೋವು ಸರ್, ಕಿವಿದು ಕಿವಿ ನೋವು. ಸರ್ ಇವತ್ತಿತ್ತು 9 ದಿನ ಆಯ್ತು ಸರ್. ಓಕೆ. ಹ್ಞೂ ಸರ್, 9 days ಆಯ್ತು ಸರ್. ಓಕೆ, 9 ದಿವಸ ಆಯ್ತು. ಹ್ಞೂ ಸರ್, ಅದು ಕಮ್ಮಿ. ಮೋಷನ್ 2 days ಒಂದ್ಸತಿ ಹೋಗೋದು ಸರ್. ಈಗ ಜಾಸ್ತಿ ಆಗಲ್ಲ, ಒಂದೇ ಹೋಗೋಣ ಅಂತ. 2 days ಒಂದ್ಸರಿ ಮೋಷನ್ ಆಗುತ್ತೆ ನಿಮ್ಗೆ? ಹ್ಞೂ ಸರ್, 2 days ಒಂದ್ಸತಿ ಹೋಗುತ್ತೆ ಸರ್. ಮುಂಚೆ ದಿನ ಹೋಗೋದು? ಅದ್ರ ಮೇಲೆ ಊಟ. ಹ್ಞೂ ಸರ್, ಊಟ ಕಮ್ಮಿ ಹೋಗುತ್ತೆ ಸರ್. ಇನ್ನು ಊಟ ಕಡಿಮೆ ಆಗುತ್ತೆ. ಓಕೆ. ಹ್ಞೂ ಸರ್, ಊಟ ಕಮ್ಮಿ ಆದ. ನಾನು ಸೇರ್ಸಿದ ಊಟ ಕಮ್ಮಿ ಆಗುತ್ತೆ ಸರ್. ಮುಂದೆ ಎಷ್ಟೊತ್ತು ಅಷ್ಟೇ ಹೋಗುತ್ತೆ ಸರ್, ಊಟ ಜಾಸ್ತಿ ಹೋಗುತ್ತಲ್ಲ. ಮುಂಚೆ ಊಟ ಜಾಸ್ತಿ ಹೋಗುತ್ತೆ, ಊಟ ಕಮ್ಮಿ ಆಗುತ್ತೆ. ಇಲ್ಲ ಸರ್, ಸೇಮ್ ಹಂಗ ಕಂಟಿನ್ಯೂ ಆಯ್ತು ಸರ್. ಮುಂದೆ ಎಷ್ಟು ಹೋಗುತ್ತೆ ಅಷ್ಟೇ ಹೋಗುತ್ತೆ ಸರ್. ಅಷ್ಟೇ ತಗೊಳ್ತೀರಿ. ಈಗ ಹ್ಞೂ ಸರ್, ಬದಲಾವಣೆ ಏನಾಗಿದೆ? ಏನ್ ಬದಲಾವಣೆ ಆಗಿದೆ ನಿಮ್ಮಲ್ಲಿ? ಬದಲಾವಣೆ ಅಂದ್ರೆ ಸರ್, ರೀಸಸ್ ಒಂದು ಜಾಸ್ತಿ ಹೋಗ್ತಾನೆ ಸರ್ ಈಗ. ಓಕೆ, ಆಮೇಲೆ ಇನ್ನೇನು ಅಲರ್ಜಿ ಆಗುತ್ತೆ ಸರ್. ನಿನ್ನೆ ಸುಟ್ಟು ಅಲರ್ಜಿ ಆಗತ್ತೆ ಸರ್. 3 days ಸುಟ್ಟು ಅಲರ್ಜಿ. ಕರೆಕ್ಟ್. ಆಮೇಲೆ ಅದೇ ಸರ್, ಅಲರ್ಜಿ ಅಷ್ಟೇ ಆದಂತ ಸರ್. ನೋವು ಒಳಗಡೆ ಚೆಕ್ ಮಾಡಿಸ್ತಾರೆ ಸರ್ ಡಾಕ್ಟರ್ ಹತ್ರ. ಯಾಕೆ ನೋವು ಕಾಣಲ್ಲ, ಒಳಗೆ ಕಿವಿ ಹೋಯ್ತು ಅಂತ ಹೇಳ್ತಾರೆ ಸರ್ ಡಾಕ್ಟರ್ ಎಲ್ಲವಲ್ಲಿ ಸರ್. ನಿಮ್ ಈಗ ಏನೇನ್ ಚೆನ್ನಾಗಿ ಫಸ್ಟ್ ಹೇಳ್ಬಿಡು, ಆಮೇಲೆ ಏನೇನ್ ಚೆನ್ನಾಗಾಗ್ಬೇಕು ಅಂತ ಆಮೇಲೆ ಹೇಳ್ತೀನಿ. ಈಗ ಏನೇನೈತಿ? ಈಗೇನು ಸರ್, ರೀಸಿಸ್ ಮಾತ್ರ ಚೆನ್ನಾಗ್ ಗೊತ್ತಂತ. ಈಗ ಶೇಕ್ ಯಾರು ಇಬ್ರು ಕುಡಿತೀರಾ, ಒಬ್ರು ಕುಡಿತೀರಾ? ಒಬ್ರು ಕುಡಿತಾರೆ ಸರ್. ಯಾರು?
ಮಾರಕ ಅಂತ ಇವ್ರ ಕೊಡಿ ಸರ್. ಮತ್ತೆ ಮಾರಕ ಕೊಡಿ ಸರ್. ಜ್ವರ ಹೆಂಗ್ ಬಂದ್ರೆ ಆಯಮ್ಮ ಕೇಳ್ಬೇಕು ನಾನು, ನಿನ್ ಕೇಳಿ ಪಾಪ. ಮಾರಕ ನಮಸ್ತೆ. ಸರ್ ನಮಸ್ತೆ. ಇವಾಗ ಶೇಕ್ ಕುಡ್ದಿಯಲ್ಲಪ್ಪ, ಏನೇನ್ ಚೆನ್ನಾಗೈತೆ ಫಸ್ಟ್ ಹೇಳು, ಏನೇನ್ ಚೆನ್ನಾಗ್ ಆಗ್ಬೇಕಂತ ಆಮೇಲೆ ಹೇಳು. ಹೊಟ್ಟೆ ಮುರ್ತ ಕಮ್ಮಿ ಆಯ್ತು ಸರ್. ಅಲರ್ಜಿ ಹೋಗೋದಿನ್ನ ಕಮ್ಮಿ ಆಗಿಲ್ಲ ಸರ್. ಹಂಗ ಮೈಯೆಲ್ಲ ಚಿಂಡಿ ಅದ ಎದ್ದಾಗದ. ಅಲರ್ಜಿ ಬಂದ್ ಎಷ್ಟು ವರ್ಷ ಆಯ್ತು? ಇವಾಗೆಲ್ಲ ಸಣ್ಣಕ್ಕಿದ್ದಲ್ಲಿತ್ತು ಬಂದ ಸರ್ ಅದು. ಸಣ್ಣಕ್ಕಿದ್ದೆ ಸರ್ ಮಾತು. ಈ ಶೇಕ್ ಕುಡ್ದು ಎಷ್ಟು ದಿನ ಆಯ್ತು? ಇವಾಗ 9 ದಿನ ಆಯ್ತು ಸರ್. 9 ದಿನಕ್ಕೆ ಮಗು ಹುಟ್ಟದಲ್ಲ ಪಿನ್ನ. ಹ್ಞೂ ಸರ್. ಟೈಮ್ ತಗೊಳುತ್ತೆ. ಕಿವಿ ನೋವು ಒಂದ್ ಸ್ವಲ್ಪ ಹೇಳಿ. ಕಿವಿ ನೋವು ಸಹ ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಯ್ತಾ, ಒಂದ್ ಸ್ವಲ್ಪ ಮುಚ್ಚಾಕೊಂಡ್ಬಿಡ್ತ ಥಂಡಿ ಬಂದ್ರೆ. ಥಂಡಿಗೆ ಫೋನ್ ಮಾಡ್ತೀರ? ಥಂಡಿ ಬರಬಾರ್ದು ಫೋನ್ ಮಾಡಿ ಹೇಳ್ತೀವಿ. ಸಿದ್ದರಾಮಯ್ಯಗೆ ಹೇಳಿ ಥಂಡಿ ಕಮ್ಮಿ ಮಾಡ್ಸೋಣ. ಓಕೆ, ನೆಕ್ಸ್ಟ್. ಊಟ ಚೆನ್ನಾಗಿ ಮಾಡ್ತೀವಿ, ಊಟ ಕಮ್ಮಿ ಮಾಡ್ತೀಯ, ಜಾಸ್ತಿ ಬರೀ ಕಮ್ಮಿ ಮಾಡಿ. ಅವಾಗ ಉಣ್ಣಷ್ಟ ಹಸು ಆಗಲ್ಲ ಅದು. ಸರಿ, ನೀವು ಪ್ರೋಟೀನ್ ಹಾಕ್ತೀರಾ? ಹ್ಞೂ ಸರ್. ಅಲ್ಲ ಮೇಡಮ್, ಇವ್ರಿಗೆ ಪ್ರೋಟೀನ್ ಕೊಟ್ಟಿರಾ? ಈ ಸಣ್ಣ ದಪ್ಪ ಕೇಳಿರ ಮಾರಕ್ಕ? ದಪ್ಪ ಆಗ್ಬೇಕು ಸರ್. ಡೈನೋ ಶೇಕ್ ಕೊಟ್ಟಿದ್ದೀನಿ, ಟೋಟಲಿ ಫ್ಯಾಟ್ ಕಡಿಮೆ ಇದೆ. ನೀವು ಏನ್ ಮಾಡ ಗೊತ್ತಾ ಮಾರಕ್ಕ, ಬೆಳಿಗ್ಗೆ ಊಟ ಮಾಡ್ಬಿಡು. ಹ್ಞೂ ಸರ್. ಊಟ ಮಾಡಿ ಶೇಕ್ ಕುಡಿ. ಹೌದಾ ಸರ್? ಕರೆಕ್ಟ್. ಏನ್ ಮಾಡ ಗೊತ್ತಾ, ನೀನು ಫಸ್ಟ್ ಆಫ್ರಿಶ್ ಕುಡಿದ್ಬಿಡು 2, ಊಟ ಮಾಡ್ಬಿಡು, ಆಮೇಲೆ ಶೇಕ್ ಕುಡಿ. ಓಕೆನಾ? ಮತ್ತೆ ಬೇರೆ ಯಾರು ಕೇಳ್ಕೊಂಡ್ಬಿಟ್ಟಿರಿ, ನಿಮ್ಗೆಲ್ಲ ಇದು ಉಟ್ಬಿಡ್ತೀರಿ ನೋಡಿ ನೀವೆಲ್ಲ ಇದು EM ಸಂಬಂಧಪಟ್ಟದ್ದು. ನೀವ್ ಯಾರನ್ನ ಹಂಗ್ ಮಾಡ್ಬಿಟ್ಟಿರಿ, ದಪ್ಪಗಾರ ಬಂದ್ ಹಿಂಗ್ ಮಾಡ್ಬಿಟ್ರೆ ಮತ್ತೆ ಹಂಗ ಆಗ್ಬಿಡ್ತೀರಿ. ಅದು ಶೇಕ್ ಕುಡ್ದು ಹಿಂಗ ಆಗ್ಬಿಟ್ಟಿ ಅಂತಲ್ಲ, ಇದು ಹಿಂಗಾಗರಿಗೆ ಅಲ್ಲ ಇದು. ಈ ಆಫರ್ ಅನ್ನೋದು ಮಾರಕ್ಕೆ ನನಗೆ ಅಷ್ಟೇ ಇರೋದು ಆಫರ್, ನಿಮ್ಗೆಲ್ಲ ಇದು. ಊಟ ಮಾಡಿ ಶೇಕ್ ಕುಡಿ. ಓಕೆನಾ? ಅದು ಸ್ನಾನ ಮಾಡ್ತೀವಿ ಬೆಳಿಗ್ಗೆ? ಮಾಡ್ದೆ. ದಿನ ಸ್ನಾನ ಮಾಡ್ಕೊಂಡ್ ಬರ್ಬೇಕು. ದೇವಸ್ಥಾನಕ್ಕೆ ಹೋಗಿ ಯಾವತ್ತನ ಸ್ನಾನ ಮಾಡ್ಬೇಕಿತ್ತಾನೆ ದೇವಸ್ಥಾನಕ್ಕೆ ಹೋದ್ರೆ? ಇಲ್ಲಿ ಕೂಡ ಸ್ನಾನ ಮಾಡೇ ಬರ್ತೀನಿ. ಓಕೆನಾ? ಚೆನ್ನಾಗಿ ಆಗ್ತಿ. ಊಟ ಮಾಡಿ ಕುಡಿ ನಾಳೆ, ಇವತ್ತಿಂದ. ಒಳಗೆ ಕಿವಿ ನೋವು ಪ್ರಾಬ್ಲಮ್ ಕಿವಿ ನೋವು ಪ್ರಾಬ್ಲಮ್ ಸ್ವಲ್ಪ ಚೆನ್ನಾಗೈತೆ ಅಂತ ಹೇಳಕತ್ತೇಳಿ ಸರ್. ನಿಮ್ಗೆ ಕಿವಿ ನೋವಿಲ್ಲ, ಅಯ್ಯಮ್ಮಗಲ್ಲ. ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಕತ್ತೇಳಿ. ನೀನು ಯಜಮಾನ ಪ್ಲಾನ್ ಮಾಡಿಯ? ಸೂರ್ಯವಂಶ ಪ್ಲಾನ್ ಮಾಡಿಲ್ಲ ಅನ್ಸುತ್ತೆ. ನೋಡಿದ್ಯಾನ? ನೋಡಿಯ? ಅವ್ರು ನೋಡಲ್ಲ ಸರ್ ಕ್ಲಾಸ್, ಅದಕ್ಕೆ ನಾನು ನೋಡ್ತಾ. ಅಲ್ಲ ನೋಡಿದ್ದೆ ಸೂರ್ಯವಂಶ ಪ್ಲಾನ್ ನೋಡಿಯಾ ನೀನು? ನೋಡಿ ಸರ್. ಅದೇ ಮತ್ತೆ ಡಾಕ್ಟ್ರಿ ಬಿಡೋದಿಲ್ಲ, ಅವ್ನು ಅಯ್ಯಮ್ಮ ಹೇಳಕ್ ಬಿಡೋದಿಲ್ಲ, ಅವನೇ ಹೇಳ್ತಿರ್ತಾನೆ. ನಾವು ನೋಡಿರ್ತೀವಿ ಮೋಸ್ಟ್ಲಿ. ಮಾಡಬಾರ್ದಿಲ್ಲ. ಓಕೆನಾ? ಅವ್ ಹೇಳ್ತಾಳ ಮಾರ್ಯಕ್ಕೆ ಏನ್ ಆನಂದ್ ಸರ್? ಆನಂದ್ ಸರ್ 7:30 ಬಂದೆ ಅಂದ್ರೆ ನೋಡಕಾಯ್ತು. ಏನು ಆಧಾರ್ ಕಾರ್ಡ್ ಬೇಕಾ ಪಾಸ್ಬುಕ್ ಬೇಕಾ? ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಹೇಳಿ ಸರ್. ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಹೇಳ ಸರ್. ಹಾ ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ ಸರ್. ಆನಂದ್ ಸರ್ ಹೇಳಿ, ಕೇಳಿಸಿದೆ. ಹಾ ಸರ್. ಇಲ್ಲ ಸರ್, ಈಗ ಡಿಸ್ಟರ್ಬೆನ್ಸ್ ಆದ, ಈ ಕಡೆ ಮಾತಾಡ್ತಿದ್ರು. ಹೇಳಿ. ನಂದು ಸರ್, ನಾನು ಇವಾಗ 51 ದಿನ ಆಯ್ತು ಸರ್ ನಾನು ತಗೊಂಡು ಶೇಕು. 51 ಡೇಸ್ ಮುಗಿಸ್ಬಿಟ್ರಿ? ತಗೊಂಡಿದ್ದು. ನನಗೆ ಬ್ಯಾಕ್ ಪೈನ್ ಇದ್ದಿದ್ದು ಆಗಲೇ 21 ವರ್ಷ ಸರ್. ನನಗೀಗ 50 ದಿನದಲ್ಲೇ ಸರ್, ಈಗ ಮೇಲೆ ಆಗ್ಬಿಟ್ಟಿದೆ. ಓಕೆ, ನೆಕ್ಸ್ಟ್. ಸೂಪರ್. ಅಂದ್ರ ಇದೇ ಸರ್. ಹೇಳದೇನಂದ್ರೆ ಬಹಳ ದಿವಸದಲ್ಲ, ಅಷ್ಟು ಬೇಗ ಕಡಿಮೆ ಆಗಲ್ಲ ಅಂತ ಗೊತ್ತು. ನಾನು ಇದು ಕ್ಲಾಸ್ ಕೇಳ್ತಿರ್ತಾರಲ್ಲ ಕ್ವಶನ್ಗಳು, ಅದಕ್ಕೆ ಹೇಳ್ತಾ ಇದ್ದೀನಿ. ಇವರು 10 ವರ್ಷ 15 ವರ್ಷವರೆಗೂ ಇರ್ತೈತೆ ಅದು ಪ್ರಾಬ್ಲಮ್. ತಗೊಂಡು 1 ವಾರಕ್ಕೆ 10 ದಿನಕ್ಕೆ ನನಗೆ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ. ಏನು ಮಾಡ್ಬೇಕಂತ ಫಸ್ಟ್ ಇವರು ಒಂದು ಅರ್ಥ ಮಾಡ್ಕೋಬೇಕು. ನಾವು ಎಷ್ಟು ವರ್ಷದ ಪ್ರಾಬ್ಲಮ್ ಇತ್ತು, ನಾವು ಎಷ್ಟು ದಿನದ ತೊಗೊತಾ ಇದೀವಿ ಶೇಕು, ಇನ್ನು ಎಷ್ಟು ದಿನ ಟೈಮ್ ಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕಂತ ಹೇಳ್ತಿರೋದು. ನನಗೆ ಗೊತ್ತು ಸರ್, ನನಗೆ ಬ್ಯಾಕ್ ಪೇನ್ ಬಂದು 21 ವರ್ಷ ಸರ್. ಇವಾಗ 2004.
ನಮಗೆ ನೋಡಿ ಸರ್, ಈಗ ಬೈಕಲ್ಲಿ ಜರ್ನಿ ಮಾಡಿದ್ರೆ ಈ ಬ್ಯಾಕ್ ಬೆನ್ ಹಂಗೆ ಹಿಡ್ಕೊಂಬಿಡೋದು ಸರ್, ಫುಲ್ ಪೇನ್ ಬರೋದು. ಬರೀ ಇಲ್ಲೇ ಬೊಮ್ಮನಳ್ಳಿ ಹೋಗಿ ಬಂದ್ರೆ ಸಾಕು ಫುಲ್ ಪೇನ್ ಬರೋದು. ಇವಾಗ ಬಳ್ಳಾರಿಗೆ ವಾರದಲ್ಲಿ 2 ಸರಿ ಹೋಗಿ ಬಂದ್ರು ಬರ್ತಾ ಇಲ್ಲ ಸರ್ ಇವಾಗ ಜರ್ನಿ ಮಾಡುವಾಗ. ಆಮೇಲೆ ಸೊಂಟ ನೋವು ಎಲ್ಲ ಹೊಲದಲ್ಲಿ ಕೆಲಸ ಮಾಡಿದ ಜಾಸ್ತಿ ಆಗ್ಬಿಡೋದು ಸರ್. ಸಾಯಂಕಾಲ ಬರೋಷ್ಟು ಸುಸ್ತಾಗಿ ಇದಾಗ್ಬಿಡೋದು ಸರ್. ಅಷ್ಟೊಂದು ಸುಸ್ತು ಅನಿಸ್ತಾ ಇಲ್ಲ. ಎನರ್ಜಿ ಬಂದಿದೆ ಸರ್ ಇವಾಗ. ಓಕೆ, ಖುಷಿ ಅನ್ಸುತ್ತಲ್ವಾ? ಖುಷಿ ಆಗುತ್ತೆ ಸರ್, ಖುಷಿ ಆಗುತ್ತೆ. ಕಡಿಮೆ ಆಗುತ್ತೆ ಸರ್, ಸ್ಲೋ ಆಗಿ. ಓಕೆ, 20 ವರ್ಷದ ನಾವು ತಗೊಂಡ್ಬಿಟ್ಟಿವಿ, ನಾವು ತಗೊಂಡು 1 ತಿಂಗಳಾಯ್ತು 2 ತಿಂಗಳಾಯ್ತು, ನಮ್ಗೆ ಇನ್ನ ಕಡಿಮೆ ಆಗಿಲ್ಲಲ್ಲ ಅಂತ ನಾವು ಅನ್ಕೋಬಾರ್ದು. ಒಟ್ಟು ನಿಮ್ಗೆ ಚೆನ್ನಾಗಿ ಅನ್ಸುತ್ತಲ್ಲ, ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಈಗ ಹೌದು ಸರ್, ಹೌದು ಸರ್, ಹೌದು ಸರ್, ಚೆನ್ನಾಗಿ ಅನ್ಸುತ್ತೆ. ಆನಂದ್ ಸರ್ ಏನ್ ಗೊತ್ತಾ, ನಿನಗೂ ನನಗೆ ಅನಿಸ್ತಂಗೆ ಎಲ್ಲರಿಗೂ ಬೇಗ ಅನ್ಸ್ಬೇಕಲ್ಲ ಸರ್. ಯಾಕಂದ್ರೆ ನಿನಗೆ ಬೇಗ ಅರ್ಥ ಆಗುತ್ತೆ. ಅಲ್ಲ ಹಾ ಸರ್, ಸ್ವಲ್ಪ ಟೈಮ್ ತಗೊಳ್ಳಿ ಸರ್. ನಮ್ಗೆ ನಿಮ್ಗೆ ಅಷ್ಟಾದಷ್ಟು ಈಸಿಯಾಗಿ ಜನಕ್ಕೆ ಅರ್ಥ ಆಗಲ್ಲ. ಪಾಪ ಅವರು ಅದೇ ಮನುಷ್ಯರಲ್ಲಿ ಇರ್ತಾರೆ. ಈಗ ಸಂಜೆ, ಈಗ ನಾನು ಇವಾಗ ಟೀ ಕುಡಿದ್ರೆ ಇವಾಗ ಮಜಾ ಕೊಡುತ್ತೆ ಅಷ್ಟೇ. ಮಧ್ಯಾಹ್ನ ಶೇಕ್ ಕುಡಿದ್ರೆ ಮಧ್ಯಾಹ್ನ ಟೀ ಕುಡಿದ್ರೆ ಮಧ್ಯಾಹ್ನ ಮಜಾ ಕೊಡುತ್ತೆ. ನಾನು ಮುಂಚೆ ಬೆಳಗ್ಗೆ 1 ಸಿಗರೇಟ್ ಕುಡ್ತಿದ್ದೆ, 8 ಗಂಟೆ 1 ಸಿಗರೇಟ್ ಕುಡ್ತಿದ್ದೆ, 9 ಗಂಟೆ 1 ಸಿಗರೇಟ್ ಕುಡ್ತಿದ್ದೆ. ಸುರೇಶ್ ಸರ್ ಇದಾರಲ್ಲ, ಅದೇ ಪ್ಲೇಸ್ ಅಲ್ಲಿ ಇದ್ದೆ ನಾನು, ಬೆಂಗಳೂರಾಗ. ಅದೇ ಜಾಬ್ ಅಲ್ಲೇ ಇದ್ದೆ ನಾನು. ಓಕೆ, ಬಟ್ ಏನಾಗುತ್ತೆ, ಅಷ್ಟು ಬೇಗ ಈ ಬಾಡಿ ಬಗ್ಗೆ ಯಾರು ಹೇಳಿಕೊಟ್ಟಿಲ್ಲ ನಮ್ಗೆ. ಇದು ಜಾಸ್ತಿ ಕಮ್ಮಿ ಅಂತ ಗೊತ್ತಿಲ್ಲ ನಮ್ಗೆ. ಜಾಸ್ತಿ ಆದ್ರೆ ಜನಕ್ಕೆ ಭಯ, ಕಮ್ಮಿ ಆದ್ರೆ ಜನಕ್ಕೆ ಭಯ. ಇವತ್ ನಾವೇನ್ ತಿಂದಿವಿ ಅಂತ ಜನ ನೋಡಕ್ ಹೋಗಲ್ಲ. ಶೇಕ್ ಕೊಡ್ತೀವಿ, ಬೇದಿ ಆಗ್ಬಿಡುತ್ತೆ. ಬೇದಿ ಆಗಿದ ಕಾರಣ ಬೇಡದಿರೋದು ಹೊರಗಡೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತೇ ಇಲ್ಲ. ನಾವು ಬೇಡದಿರೋದ್ ನಮ್ಮ ಮನೆಗೆ ಅನ್ನ ಮಾಡಿರ್ತೀವಿ, ಅಳಿಸಿ ಹೋಗಿರುತ್ತೆ. ಏನ್ ಮಾಡ್ತೀವಿ, ನೀರ್ ಹಾಕಿ ತಿಕ್ಕಿ ತೊಳೆದು ಚೆಲ್ಲಿ ಬಿಡ್ತೀವಿ. ಹಂಗೆ ಈ ಶೇಕ್ ಒಳಕ್ ಹೋದ್ ಕೂಡಲೇ ಬೇಡದಿರೋದನ್ನ ತಿಕ್ಕಿ ತೊಳೆದು ಹೊರಗೆ ಹಾಕ್ಬಿಡುತ್ತೆ. ಮೋಷನ್ ಆಗ್ಬಿಡುತ್ತೆ, ತೆಲ್ಲ ಜಾಸ್ತಿ ಆಗ್ಬಿಡುತ್ತೆ, ಮನೆ ಜಾಸ್ತಿ ಆಗ್ಬಿಡುತ್ತೆ. ಆಗುತ್ತೆ, ಆಗ್ಬೋದು, ಆಗದೆ ಇರ್ಬೋದು. ಆಗ್ಬೇಕಂತಿಲ್ಲ, ಆಗ್ಬಾರ್ದಂತಿಲ್ಲ. ಸರ್ ಟ್ಯಾಬ್ಲೆಟ್ಸ್ ತಗೋಬೋದಾ ಸರ್? ತಗೊಳ್ಳಿ, ಟ್ಯಾಬ್ಲೆಟ್ಸ್ ತಗೊಳ್ಳಿ. ಮೈನೆ ಬಂದ್ರೆ ತಗೊಳ್ಳಿ, ತೆಲ್ಲ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಗುಳಿಗೆ ನಮ್ಗೆ ಎಲ್ಲ ಮಾಡಿ. ಇದು ಊಟ, ಅದು ಮೆಡಿಸಿನ್. ಇದು ಊಟ, ಅದು ಮೆಡಿಸಿನ್. ಮತ್ತೆ ಮೆಡಿಸಿನ್ ತಗೊಳ್ಳೇಬೇಕು. ಊಟ ತಿಂದ್ಮೇಲೆ ತಗೊಳ್ಳಲ್ಲ, ಮೆಡಿಸಿನ್ ತಗೊಳ್ತೀರಿ, ತಗೋಬೇಕು, ಬಿಡಂಗಿಲ್ಲ. ಆಶೆ ಹೇಳಿದ ಕೈ ಹೊಡಿತೀನಿ, ಅದು ತಗೊಳ್ಳೇಬೇಕು. ಓಕೆನಾ? ಹಂಗೆ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಕೋಚಸ್ ಇರಿ. ಯಾಕಂದ್ರೆ ನಾಳೆ ಯಾರು ಕ್ಲಬ್ ಮಾಡಬೇಕು, ನಾಳಿಲ್ಲ. ಸಂಡೇ ಯಾರು ಮಾಡ್ತೀರಿ, ಮಂಡೇ ಯಾರು ಮಾಡ್ತೀರಿ ಹೇಳ್ಬೇಕಲ್ಲ, ಅದಕ್ಕೆ. ಥ್ಯಾಂಕ್ಸ್ ಎಲ್ಲರಿಗೂ. ತುಂಬಾ ಡೌಟ್ ಇರುತ್ತೆ ಮನುಷ್ಯನಿಗೆ. ಹುಟ್ಬೇಕಾದ್ರೆ ಡೌಟ್ನಾಗ ಹುಡ್ತೀವಿ. ಹೆಣ್ಣು ಗಂಡ ಅಂತಲೇ ಸ್ಟಾರ್ಟ್ ಆಗುತ್ತೆ ಜೀವನ. ಡೌಟ್ನಾಗ ಹುಡ್ತೀವಿ ನಾವು, ಡೌಟ್ ಅಲ್ಲೇ ಹೋಗ್ತೀವಿ. ಮನುಷ್ಯನಿಗೆ ಇರ್ಬೇಕದು, ದೇವ್ರಿಗೆ ಕೊಟ್ಟ ಗಿಫ್ಟ್ ಅದು, ಡೌಟ್ ಅಂಬೋದು. ಎಲ್ಲರಿಗೂ ಡೌಟ್ ಇರುತ್ತೆ. ಇಲ್ಲಾಂದ್ರೆ ಮನೆಯಾಗ ಡೌಟ್ ಇಲ್ಲ ಅಂದ್ರೆ ಡೌಟ್ ಇದ್ರೆ ಮನೆ ಡೈವರ್ಸ್ ಆಗಿ ಹೋಗುತ್ತೆ, ಗಣೆ ಐತಿ. ಅದಿರಬಾರ್ದು, ಕಲ್ತಿದ್ರೆ ಒಳ್ಳೇದ್ ಅನ್ಸುತ್ತೆ. ಡೌಟ್ ಇದ್ರೆ ಮತ್ತೆ ಸಂಸಾರ ನಟಿ ನಡೆಯೋದೇ ಇಲ್ಲ. ಹಂಗೆ ಸರಿ, ಥ್ಯಾಂಕ್ ಯು ಸರ್. ಎಲ್ಲ ಕೋಚಸ್ ಇರಿ. ಏನ್ ಸರಸ್ವತಿ, ಶೇಕ್ ಕುಡಿದಿಲ್ಲ? ಕುಡೆ 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 ಕುಡೆ. ಓಕೆ, ಕುಡೆ, ಬಿಡಕ್ ಹೋಗ್ಬೇಡ, ಕುಡಿ ಅಷ್ಟೇ. ಕುಡಿಯ ಕುಡೆ ಕುಡೆ ಅಂದ್ರೆ ತಮಿಳ್ ಇರ್ಬೇಕು ಮೋಸ್ಟ್ಲಿ, ಭಾಷೆ ಅನ್ಸುತ್ತೆ. ಕರೆಕ್ಟ್, ಇರ್ಲಿ. ಮಾಡ ಮಾಡ ಅಂತಳ, ಕರೆಕ್ಟ್, ಇರ್ಲಿ. ಏನ್ ಮಹಾಲಕ್ಷ್ಮಿ, ಶೇಕ್ ಕುಡಿದಿಲ್ಲ? ಮಹಾಲಕ್ಷ್ಮಿ ಗೊತ್ತಿಲ್ಲ, ಎಲ್ಲ ಬಿಜಿ ಇದ್ದಂಗ. ಮಹಾಲಕ್ಷ್ಮಿ ಬಿಜಿ ಯಾರು ಅನ್ಸುತ್ತೆ. ಸರಿ, ಬೇಗ ಬಾಯ್ ಬಿಡಿ ಸರ್, ಟೈಮ್ ಆಗ್ತಾ ಇದೆ. ಫಾಸ್ಟ್. ಹಲೋ, ಹೇಳಿ ಮಹಾಲಕ್ಷ್ಮಿ, ಆರಾಮಿದ್ದೀರಿ? ಹ್ಞೂ ಸರ್, ಕೇಳ್ತೀರಿ. ಇನ್ನ ಸ್ನಾನ ಮಾಡಿಲ್ಲ ನೀನು? ಮಾಡಿದ್ವಿ ಸರ್. ಕಾಣವಲ್ಲ, ಸ್ನಾನ ಮಾಡಿದಂಗೆ ಕಾಣವಲ್ಲ ನೀನು. ಇಲ್ಲ ಸರ್, ಸ್ನಾನ ಮಾಡಿದ್ವಿ. ಮಧ್ಯಾಹ್ನ ಮಾಡ್ತೀಯ ಅನ್ಸುತ್ತೆ.
ಶೇಕ್ ಕುಡಿದ್ರೆ ಸರ್ ಕೇಳಿಸ್ತಾ ಇಲ್ಲ ನೆಟ್ವರ್ಕ್. ಹ್ಞೂ ಶೇಕ್ ಕುಡಿತಾ ಇದೆ ಸರ್. ಚೆನ್ನಾಗ್ ಅನ್ಸುತ್ತಾ? ಚೆನ್ನಾಗ್ ಅನಿಸ್ತೈತೆ ಸರ್. ಏನು ಕವಿತಾ ವೇಟಿಂಗ್ ರೂಮ್ ಹಾಕ್ಬಿಡಿಯಲ್ಲ. ಸರ್ ಏನ್ ಚೆನ್ನಾಗ್ ಅನ್ಸತ್ ಮೇಡಮ್?